Hello dear students, welcome to Sing Style of Maths. So now KCET previous year question papers na solve ಮಾಡ್ತಾ ಇದ್ವಿ, right? So now today we are going to start 2020 paper. Okay, coming to question number 1, if y is equal to 2x power n plus 1 plus 3 by xn, then x square d square y by dx square is. Okay, so ಅಂದ್ರೆ ಏನು, y ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ. ಅವ್ರು ಕೇಳ್ತಿರೋದೇನು, ಡಬಲ್ ಡೆರಿವೇಟಿವ್ ಮಾಡಿ ಅದಕ್ಕೆ x ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಏನು ಸಿಗುತ್ತೆ ಅಂತ. ಸೊ ವಾಟ್ ವಿಲ್ ಯು ಡೂ, y is equal to 2x whole to the power of n plus 1 plus 3 by x power n. ಓಕೆ, ಸೊ y is equal to y dash ಫಸ್ಟ್ ಮಾಡೋಣ. 2 ಕಾನ್ಸ್ಟೆಂಟ್ x ಪವರ್ n ಫಾರ್ಮುಲಾ ನಿಮಗೆ ಗೊತ್ತಿದೆ, ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ x ಪವರ್ x ಪವರ್ n ನಾವು ಮಾಡಿದ್ರೆ ಏನು ಸಿಗುತ್ತೆ, n ಇಂಟು x ಟು ದಿ ಪವರ್ ಆಫ್ n ಮೈನಸ್ 1, ರೈಟ್? ಸೊ x to the power of n minus 1 ಮಾಡಿದ್ರೆ ಇಲ್ಲೇನು ಸಿಗುತ್ತೆ, n ಇಂಟು x to the power of n minus 1 ಅಂತಂದ್ರೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 3 ಹಾಗೆ ಇರಲಿ, x ಪವರ್ ಮೈನಸ್ n ಆದರೆ ಏನಾಗುತ್ತೆ, n ಇಂಟು x ಪವರ್ n ಮೈನಸ್ 1 ತಾನೆ, ಆದರೆ n ಜಾಗದಾಗ ಏನಿದೆ ಮೈನಸ್ n. therefore this is the derivative. now if you want to differentiate once again, 2 ಇಂಟು n ಪ್ಲಸ್ 1 ಹಾಗೆ ಇರಲಿ, ಇದೇನಾಗುತ್ತೆ n ಇಂಟು x ಪವರ್ n ಮೈನಸ್ 1 ಮೈನಸ್ 3n, ಇಲ್ಲಿ ಮೈನಸ್ n ಮೈನಸ್ 1 x ಟು ದ ಪವರ್ ಆಫ್ ಮೈನಸ್ n ಮೈನಸ್ 1 ಅಂದರೆ ಮೈನಸ್ 2 ಆಗುತ್ತೆ. ಓಕೆ, ವಿ ಆರ್ ಯೂಸಿಂಗ್ ದಿಸ್ ಫಾರ್ಮುಲಾ, ಯು ಮಸ್ಟ್ ರಿಮೆಂಬರ್ ಇಟ್. ಓಕೆ, ಈಗ ಇದನ್ನ ಇಲ್ಲಿಗೆ ಬಿಡಕ್ಕಂತೂ ಆಗಲ್ಲ, ಯಾಕೆ ಅವ್ರು ಇನ್ನೂ ಸಿಂಪ್ಲಿಫೈ ಮಾಡಕ್ಕೆ ಹೇಳಿದ್ದಾರೆ. ಪ್ಲಸ್ ಇನ್ನೊಂದು ಅಬ್ಸರ್ವ್ ಮಾಡಿ, ಆನ್ಸರ್ಸ್ ಇನ್ ಟರ್ಮ್ಸ್ ಆಫ್ ವೈ ಕೂಡ ಇದೆ. ಅಂದ್ರೆ ಏನು, ನಮ್ಮ ಆನ್ಸರ್ ಅಲ್ಲಿ ವೈ ಇಸ್ ಈಕ್ವಲ್ ಟು ಈ ವ್ಯಾಲ್ಯೂ ಇದೆಯಲ್ಲ, ಈ ವ್ಯಾಲ್ಯೂ ಎಲ್ಲೋ ಒಂದ್ ಕಡೆ ಸಿಕ್ಕರೆ ಅಲ್ಲಿ ವೈ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ನಾವು. ಓಕೆ, ಸೊ ದಟ್ ಮೀನ್ಸ್ ಹೌ ವಿಲ್ ಯು ಡೂ ಈಸ್ 2 ಇಂಟು n ಪ್ಲಸ್ 1 ಇಂಟು x ಟು ದ ಪವರ್ ಆಫ್ n ಮೈನಸ್ 1 ಮೈನಸ್ 3n, ಇಲ್ಲಿ ಮೈನಸ್ ಕಾಮನ್ ತೆಗೆದ್ಬಿಟ್ರೆ ಪ್ಲಸ್ ಆಗುತ್ತಾ, ಅಲ್ಲಿಗೆ ಇದು ಪ್ಲಸ್ ಆಯ್ತು, ಹೌದಾ? ಮೈನಸ್ ಕಾಮನ್ ತೆಗೆದ್ರೆ n ಪ್ಲಸ್ 1 ಆಯ್ತು, ಆ ಮೈನಸ್ ಇಲ್ಲಿರೋ ಮೈನಸ್ ಮಲ್ಟಿಪ್ಲೈ ಆದ್ರೆ ಪ್ಲಸ್. therefore x ಟು ದ ಪವರ್ ಆಫ್ n ಮೈನಸ್ 2, ಮೈನಸ್ n ಮೈನಸ್ 2, ರೈಟ್? ನಾವು ಇದ್ರಲ್ಲಿ ಅಬ್ಸರ್ವ್ ಮಾಡಿ, n ಇಂಟು n ಪ್ಲಸ್ 1 n ಇಂಟು n ಪ್ಲಸ್ 1 ಕಾಮನ್ ಇದೆ ತಾನೆ, ಸೊ ಕಾಮನ್ ತೆಗಿಬಹುದು. और बिफोर दट ಅವ್ರು ಕೇಳಿರೋದೇನು, ಎಕ್ಸ್ ಸ್ಕ್ವೇರ್ ಇಂಟು ವೈ ಡಬಲ್ ಡ್ಯಾಶ್ ತಾನೆ, ಸೊ ಮಲ್ಟಿಪ್ಲೈ ಎಕ್ಸ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಸೊ ವಾಟ್ ವಿಲ್ ಯು ಗೆಟ್, ಎಕ್ಸ್ ಪವರ್ n ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಬೇಸಿಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆಡೆಡ್. ಸೊ ವಾಟ್ ವಿಲ್ ಯು ಗೆಟ್, ಮೈನಸ್ n ಮೈನಸ್ 2 ಇಂಟು ಎಕ್ಸ್ ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡಿ, 2n ಇಂಟು n ಪ್ಲಸ್ 1 ಎಕ್ಸ್ ಟು ದ ಪವರ್ ಆಫ್ n ಮೈನಸ್ 1 ಪ್ಲಸ್ 2, ಮೈನಸ್ 1 ಪ್ಲಸ್ 2 ಅಂದ್ರೆ ಎಷ್ಟು, ಪ್ಲಸ್ 1. therefore ಇದೇನಾಯ್ತು, xn ಪ್ಲಸ್ 1 ಪ್ಲಸ್ 3 ಇಂಟು n ಪ್ಲಸ್ 1 x ಟು ದ ಪವರ್ ಆಫ್ ಮೈನಸ್ n ಮೈನಸ್ 2 ಪ್ಲಸ್ 2 0 ಆಗುತ್ತೆ, ರೈಟ್? ಸೊ x ಪವರ್ ಮೈನಸ್ n. ನಾವು ನಾನೇನು ಬರೀಬಹುದು ಇದನ್ನ ಈಗ, n ಇಂಟು n ಪ್ಲಸ್ 1 ಕಾಮನ್, ದೆನ್ ವಾಟ್ ರಿಮೇನ್ಸ್, 2 ಇಂಟು x ಪವರ್ n ಪ್ಲಸ್ 1 ಪ್ಲಸ್ 3 ಇಂಟು ಎಕ್ಸ್ ಪವರ್ ಮೈನಸ್ n ಅಂದ್ರೆ ಎಕ್ಸ್ ಪವರ್ ಡಿನಾಮಿನೇಟರ್ ಅಲ್ಲಿ ಬರ್ತದೆ n. ಇದು ಅಬ್ಸರ್ವ್ ಮಾಡಿ, ನಿಮಗೆ ಕೊಟ್ಟಿರೋ ವೈ ವ್ಯಾಲ್ಯೂ ಇದೆಯಲ್ಲ ಅದು ಸೇಮ್ ವ್ಯಾಲ್ಯೂ ಇದೆ, ರೈಟ್? therefore ಈ ಜಾಗದಾಗ ನಾನೇನಂತ ಬರೀಬಹುದು, ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು n ಇಂಟು n ಪ್ಲಸ್ 1 ಇಂಟು ವೈ. ಇಸ್ ದೇರ್ ಎನಿ such ಆಪ್ಷನ್? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಕಮಿಂಗ್ ಟು ಸೆಕೆಂಡ್ ಕ್ವೆಶನ್, ಇಫ್ ದ ಕರ್ವ್ 2x is equal to y square and 2xy is equal to k intersect perpendicularly, then the value of k square is ಏನಾಗುತ್ತೆ, see here ಎರಡು ಕರ್ವ್ಸ್ ಇದಾವೆ, ಅವು ಪರ್ಪೆಂಡಿಕ್ಯುಲರ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಪರ್ಪೆಂಡಿಕ್ಯುಲರ್ ಅಂತ ಬಂತು ಅಂದ್ರೆ ನೆನಪಿರ್ಬೇಕು, ಸ್ಲೋಪ್ಸ್ ಪ್ರಾಡಕ್ಟ್ ಆಫ್ ಸ್ಲೋಪ್ ಈಸ್ ಈಕ್ವಲ್ ಟು ಮೈನಸ್ 1, ಕರೆಕ್ಟಾ? ಸೊ ಹಾಗಾಗಿ ಇಲ್ಲೇನ್ ಮಾಡ್ತೀರಾ ನೀವೀಗ, ಕೊಟ್ಟಿರೋ ಫಸ್ಟ್ ಕರ್ವ್ನ ಬರ್ಕೊಳ್ರಿ, 2x is equal to y square ಒಂದು, ನೆಕ್ಸ್ಟ್ 2xy is equal to k ಅನ್ನೋದು ಒಂದು, ಕರೆಕ್ಟ್? ಸೊ ಈಗೇನ್ ಮಾಡ್ತೀರಾ, ಇದನ್ನ ನೀವು ಸಾಲ್ವ್ ಮಾಡ್ತೀರಾ. ಈಗ 2x ಜಾಗದಾಗೆ ನಾನೇನ್ ಹಾಕ್ಬೋದು, y ಸ್ಕ್ವೇರ್ ಹಾಕ್ಬೋದು. ಸೊ ನನಗೇನ್ ಸಿಗುತ್ತೆ, y ಕ್ಯೂಬ್ ಇಸ್ ಈಕ್ವಲ್ ಟು k ಸಿಗುತ್ತೆ, ಕರೆಕ್ಟ್ ಇದೆಯಾ ಇದು? ಸೊ ಇದರಿಂದ y ವ್ಯಾಲ್ಯೂ ಏನ್ ಸಿಗುತ್ತೆ ನನಗೆ, k ಟು ದ ಪವರ್ ಆಫ್ 1/3 ಸಿಗುತ್ತೆ. ಓಕೆ, ಸೊ ಫ್ರಮ್ ದಿಸ್ ಒನ್ ಐ ಕ್ಯಾನ್ ಕ್ಯಾಲ್ಕುಲೇಟ್ x ವ್ಯಾಲ್ಯೂ ಆಲ್ಸೋ. x ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, x ಇಸ್ ಈಕ್ವಲ್ ಟು ಏನ್ ಮಾಡ್ತೀರಾ ಇದನ್ನ ನೀವು, x is equal to y square by 2, y square by 2, x is equal to y square ಅಂದ್ರೆ k 1/3 ಹೋಲ್ ಸ್ಕ್ವೇರ್ ಆದ್ರೆ ಏನಾಗುತ್ತೆ, k ಟು ದ ಪವರ್ ಆಫ್ 2/3/2. ಓಕೆ, ಸೊ ಹಂಗಂದ್ರೆ ಏನು, x, y ಸಿಕ್ತು, ಮೀನ್ಸ್ ವಾಟ್, ಇವೆರಡು ಕರ್ವ್ಸ್ ಇಂದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿಕ್ತು. ದಟ್ ಈಸ್ ನಥಿಂಗ್ ಬಟ್ x, y is equal to ಆ ಪಾಯಿಂಟ್ ಏನು, x ವ್ಯಾಲ್ಯೂ
k to the power of 2 by 3 by 2 comma k to the power of 1 by 3, right? ಸೊ ಇದು ಬಂದ್ಬಿಟ್ಟು ಏನಾಗುತ್ತೆ ನಿಮ್ಮ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದೋಸ್ ಟು ಕರ್ವ್ಸ್ ಆಗುತ್ತೆ, ರೈಟ್? ನೌ ವಿ ವಿಲ್ ಸಾಲ್ವ್ ದೀಸ್ ಬೈ ಡಿಫ್ರೆನ್ಶಿಯೇಟ್ ಮಾಡೋಣ. ಯಾಕೆ ಮಾಡ್ತಾ ಇದ್ದೀವಿ ಡಿಫ್ರೆನ್ಶಿಯೇಷನ್? ಯಾಕಂದ್ರೆ ಅವರು ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ. ಪರ್ಪೆಂಡಿಕ್ಯುಲರ್ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಈಸ್ -1. ದೇರ್ಫೋರ್ ನಾವು ಸಾಲ್ವ್ ಮಾಡೋಣ. ಫಸ್ಟ್ ಕರ್ವ್ ನಾವು ಸಾಲ್ವ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? 2x is equal to y square. 2x in differentiation 1, y square differentiation 2y into y dash. Therefore, ಇಲ್ಲಿ ಏನು ಸಿಕ್ತು? y dy by dx, y dash ಅಂದ್ರೆ is equal to 2 cancel 1 by y. You got 1. Next, for this one, 2 ಹಾಗೆ ಇರಲಿ. x into y dash plus y into x differentiation 1 is equal to k ಅಂದ್ರೆ constant 0. 0 divided by anything is 0. From here, dy by dx is first plus y ಈ ಕಡೆ ಬಂದ್ರೆ -y into x ಇರೋದು ಡಿನಾಮಿನೇಟರ್. ಯು ಗಾಟ್ 2 slopes. Okay, so from this one we know that slope, product of slopes is equal to -1. ಯಾಕಂದ್ರೆ ಅವರು ಅಲ್ಲಿ ಕೊಟ್ಟಿದ್ದಾರೆ ಪರ್ಪೆಂಡಿಕ್ಯುಲರ್, ಇಂಟರ್ಸೆಕ್ಟ್ ಆಗ್ತಾ ಇರೋದು ಹೇಗೆ? ಪರ್ಪೆಂಡಿಕ್ಯುಲರ್ಲಿ. therefore ಪ್ರಾಡಕ್ಟ್ ಮಾಡಿದ್ರೆ ನಮಗೆ ಏನು ಸಿಗಬೇಕು? -y by x is equal to -1. minus cancel, y cancel. What remains here is x. Therefore from here you will get the value that x is equal to 1. Okay, x is equal to 1 ಸಿಗುತ್ತೆ ನಿಮಗೆ. ಅದನ್ನು ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ? x is equal to 1. ಇಲ್ಲಿ ಆಕ್ಚುಲಿ ಏನು ಮಾಡ್ಬೋದು? x is equal to 1 ತಗೊಳ್ಳೋಣ ನೆಸೆಸಿಟಿ ಇಲ್ಲ. ನೀವು ಇಲ್ಲಿ 1 by y ಬರೀತೀರಲ್ಲ, ಅಂದ್ರೆ x is equal to 1 ತಗೊಂಡು ಈಸಿಯಾಗಿ ಬರುತ್ತೆ. ಕೆಲವೊಬ್ರು ಹೇಗೆ ಮಾಡ್ತಾರೆ ಅಂದ್ರೆ 1 by y ಇದೆಯಾ, y ಜಾಗದಾಗ ಆಲ್ರೆಡಿ ನಮಗೆ y ಮತ್ತೆ x ಗೊತ್ತಿದೆ ತಾನೆ, 1 by y ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ x ಸಬ್ಸ್ಟಿಟ್ಯೂಟ್ ಮಾಡೆಲ್ಲ ಮಾಡ್ತಾರೆ. ಯು ಕ್ಯಾನ್ ಸಿಂಪ್ಲಿಫೈ ಲೈಕ್ ದಿಸ್ ಆಲ್ಸೋ. ಓಕೆ, ಸೊ 1 is equal to k to the power of 2 by 3 by 2. ಸೊ ಅಲ್ಲಿಗೆ ಏನು ಸಿಗುತ್ತೆ ನಿಮಗೆ ಅಂತಂದ್ರೆ k to the power of 2 by 3 is equal to 2. ನನಗೆ ಅವ್ರು ಕೇಳಿರೋ ಕ್ವಶನ್ ಏನಪ್ಪ? ಕೆ ಸ್ಕ್ವೇರ್ ವ್ಯಾಲ್ಯೂ ತಾನೆ. ಸೊ ಕೆ ಸ್ಕ್ವೇರ್ ಬೇಕು ಅಂದ್ರೆ ಇದನ್ನೇನು ಮಾಡಬೇಕು? ಕ್ಯೂಬಿಂಗ್ ಮಾಡಬೇಕು ಬೋತ್ ಸೈಡ್, ಸೊ ದಟ್ 3 ಕ್ಯಾನ್ಸಲ್ ಆಗಬೇಕು ನನಗೆ 2 ಕ್ಯೂಬ್ ವಿಚ್ ಇಸ್ ಈಕ್ವಲ್ ಟು 8. ದೇರ್ ಫೋರ್ ದ ಆನ್ಸರ್ ಈಸ್ ಎಲ್ಲೈತೆ? ಆಪ್ಷನ್ ಎ. ಓಕೆ, ಆಪ್ಷನ್ ಎ ಅಲ್ಲಿ 8 ಇದೆ, ರೈಟ್? ಸೊ ದಿಸ್ ಇಸ್ ಯೋರ್ ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 3. If x e whole power y is equal to e power x, then dy by dx ಕಂಡುಹಿಡಿಯಬೇಕು. ಸಿಂಪಲ್ ಕ್ವೆಶ್ಚನ್. ಓಕೆ, ಸೊ ಅಬ್ಸರ್ವ್ ಮಾಡಿ. ಫಸ್ಟ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಇ ಹೋಲ್ ಪವರ್ ವೈ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್, ಕರೆಕ್ಟ್? ಸೊ ಫಸ್ಟ್ ಏನು ಮಾಡೋಣ? ಅಪ್ಲೈ ಲಾಗ್, ಬಿಕಾಸ್ ಫಂಕ್ಷನ್ ಪವರ್ ಫಂಕ್ಷನ್ ಇದ್ದಾಗ ನಾವೇನು ಮಾಡ್ತೀವಿ? ಸ್ವಲ್ಪ ಸಿಂಪ್ಲಿಫೈ ಮಾಡೋಕ್ಕೆ ಲಾಗ್ ಅಪ್ಲೈ ಮಾಡ್ತೀವಿ, ಹೌದಾ? ಅಲ್ಲಿಗೆ ವೈ ಇಂಟು ಲಾಗ್ ಎಕ್ಸ್ ಇ. ನೆಕ್ಸ್ಟ್ ದಿಸ್ ಒನ್ ಈಸ್ x into log e. Log e is nothing but 1. Now this can be written as log a plus log b, alright, which is equal to x, right? Just ಏನು ಮಾಡಿದ್ದೇವೆ ನಾವು? ಡಿಫ್ರೆನ್ಶಿಯೇಷನ್, log ab formula. Okay, now if you differentiate, what will you get? Observe here, y into this function. So y into ಬೇಕಿದ್ರೆ ಲಾಗ್ ಎಕ್ಸ್ ಸಿ ಹಾಗೆ ಇಟ್ಕೊಂತೀರಾ ಅಂದ್ರೆ ನಿಮ್ಮ ಇಷ್ಟ ಅದು. ಓಕೆ, ದೇರ್ ಇಸ್ ನೋ ಸಚ್ ಇಶ್ಯೂ ಇನ್ ಇಟ್. ಇನ್ನು ಸಿಂಪ್ಲಿಫೈ ಮಾಡೋದು ಬೆಟರ್ ಅಲ್ವಾ? ಲಾಗ್ ಎಕ್ಸ್ ಈ ವ್ಯಾಲ್ಯೂ ಏನಿಯೋ 1, ಸೊ ವೈ ಇಂಟು ಲಾಗ್ ಎಕ್ಸ್ ಪ್ಲಸ್ ವೈ ಇಂಟು 1 ಅಂದರೆ ವೈ ಇಸ್ ಈಕ್ವಲ್ ಟು ಎಕ್ಸ್. ಈಗ ಸಿಂಪ್ಲಿಫೈ ಮಾಡಿರೋದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ವೈ ಇಂಟು ಲಾಗ್ ಎಕ್ಸ್ ಇದೆ, ಡಿಫ್ರೆನ್ಶಿಯೇಟ್ ಮಾಡಿ ಫಸ್ಟ್ ಫಂಕ್ಷನ್ ಇಂಟು ನೆಕ್ಸ್ಟ್ ಫಂಕ್ಷನ್ ಇನ್ ಡಿಫ್ರೆನ್ಸಿಯೇಷನ್. ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ 1 by x ಪ್ಲಸ್ ಲಾಗ್ ಎಕ್ಸ್ ಆಸ್ ಇಟ್ ಈಸ್. Second function differentiation is y dash plus y the differentiation y dash, which is equal to 1. Okay, so what will you get from here is, if you take y dash common, 1 plus log x is equal to 1 minus y by x. ಯಾಕೆ? ಈ y by x ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಹೌದಾ? ಈಗ ಅವ್ರು ಕೇಳಿರೋದು ಆಕ್ಚುಲಿ ಏನು ಕ್ವಶನ್? dy by dx, ರೈಟ್? ಸೊ dy by dx ಬೇಕು ಅಂತಂದ್ರೆ y dash is equal to, ಇಲ್ಲಿ LCM ತಗೊಳ್ರಿ, x minus y divided by x into 1 plus log x. ಓಕೆ, ಸೊ ಅಬ್ಸರ್ವ್ ಮಾಡಿ, ಈ ತರ ಆಪ್ಷನ್ ಎಲ್ಲೂ ಕೊಟ್ಟಿಲ್ಲ. ಆಪ್ಷನ್ ಎಲ್ಲ ಇನ್ ಟರ್ಮ್ಸ್ ಆಫ್ ಲಾಗ್ ಎಕ್ಸ್ ಇದೆ, ಹೌದಾ? ಲಾಗ್ ಎಕ್ಸ್ ಇದೆ, ಈ ಕಡೆನೂ ಲಾಗ್ ಎಕ್ಸ್, ಇಲ್ಲ ಅಂದ್ರೆ ಇ ಪವರ್ ಎಕ್ಸ್ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ? ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀವಿ. ಅಬ್ಸರ್ವ್ ಮಾಡಿ, ಎಕ್ಸ್ ವ್ಯಾಲ್ಯೂ ನಮ್ಮ ಹತ್ರ ಐತೆ ಇಲ್ಲಿ ತಾನೆ. ಸೊ ನಾನು ಏನಂತ ಬರಿಬಹುದು? ಎಕ್ಸ್ ವ್ಯಾಲ್ಯೂನ ವೈ ಲಾಗ್ ಎಕ್ಸ್ ಪ್ಲಸ್ ವೈ, ನಮ್ಮ ಹತ್ರ ಆಲ್ರೆಡಿ ಮೈನಸ್ ವೈ ಇದೆ, ಡಿವೈಡೆಡ್ ಬೈ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್. ಓಕೆ, ಇನ್ ಪ್ಲೇಸ್ ಆಫ್ ಎಕ್ಸ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. ಸೊ ವಾಟ್ ರಿಮೈನ್ಸ್ ವಿತ್ ಯು ಈಸ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು
log x divided by x by y into 1 plus log x. ಮ್ಯಾಮ್ ಹಿಂಗೆ ಬರ್ಕೋಬೇಕಂತ ಹೇಗೆ ಗೊತ್ತಾಯಿತು ಅಂತ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ನ್ಯೂಮರೇಟರ್ ಎಲ್ಲ ಕಡೆ ಇಲ್ಲಿ ಏನಿದಾವೆ ಲಾಗ್ ಎಕ್ಸ್ ಇದಾವೆ. ಇಲ್ಲ 1 ಇರಬೇಕು, ಇಲ್ಲ e ಪವರ್ ಎಕ್ಸ್ ಇರಬೇಕು, ಇಲ್ಲ ಲಾಗ್ ಎಕ್ಸ್ ಇರಬೇಕು. ಸೊ ಹಾಗಾಗಿ ನಾನು ಲಾಗ್ ಎಕ್ಸ್ ಉಳಿಸ್ಕೊಂಡು ವೈನ ಕೆಳಗೆ ಕಳಿಸಿದ್ದೀನಿ. ಅರ್ಥ ಆಯ್ತಾನ? ಸೊ ಇಲ್ಲಿಂದ ನಮಗೆ ಎಕ್ಸ್ ಬೈ ವೈ ಎಲ್ಲಿ ಸಿಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇದಿದೆಯಲ್ಲ ಈ ಈಕ್ವೇಶನ್. ಇಲ್ಲಿ ಬೇಕಿದ್ರೆ ನೀವು ಡಿವೈಡ್ ಬೋತ್ ಸೈಡ್ಸ್ ಬೈ ವೈ ಮಾಡಿದ್ರೆ ನಿಮಗೇನಾಗುತ್ತೆ, ಇದು ಎಕ್ಸ್ ಬೈ ವೈ ಆಗುತ್ತೆ. ಈ ಕಡೆ ವೈ ಕ್ಯಾನ್ಸಲ್ ಆಗಿ ಏನಾಯಿತು, ಲಾಗ್ ಎಕ್ಸ್ ಪ್ಲಸ್ ವೈ ಬೈ ವೈ ಈಸ್ ಅಗೇನ್ 1. ಸೊ ದೇರ್ ಫಾರ್ ವಾಟ್ ವಿಲ್ ಯು ಗೆಟ್ ಹಿಯರ್ ಈಸ್ y dash is equal to log x divided by 1 plus log x ಇನ್ನೊಂದ್ಸತಿ ಆಲ್ರೆಡಿ ಇರೋದ್ರಿಂದ ಸ್ಕ್ವೇರ್. therefore what is the answer? option B is the right answer. ಅರ್ಥ ಆಯ್ತಲ್ಲ? ಸೊ ನೀವು ಆಪ್ಷನ್ಸ್ ನೋಡಿ ಅಪ್ರೋಚ್ನ ಯಾವತ್ತೇ ಆಗಲಿ ಸೆಲೆಕ್ಟ್ ಮಾಡಬೇಕು. ಓಕೆ ರೈಟ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 4. if the side of a cube is increased by 5%, then the surface area of a cube is increased by how much percent? ಓಕೆ, ಅವ್ರು ಹೇಳಿರೋದೇನು, ಕ್ಯೂಬ್ ಇಂದು ಒಂದು ಸೈಡ್ ಇದೆಯಲ್ಲ ಅದು 5% ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಎ ಇಸ್ ದ ಸೈಡ್ ಆಫ್ ಎ ಕ್ಯೂಬ್. ಓಕೆ, ಜಸ್ಟ್ ಲೆಟ್ ಮಿ ಮೇಕ್ ದ ಅರೇಂಜ್ಮೆಂಟ್ ಆಫ್ ದ ಪೇಪರ್ somewhere like this. ಓಕೆ, ನಾವು ಅವ್ರು ಹೇಳಿರೋ ಸೈಡು ಕ್ಯೂಬಿಗೆ ನಾವು ಎ ಅನ್ಕೊಳ್ಳೋಣ. ಕ್ಯೂಬಿನ ಒಂದು ಸೈಡು ಎ. ಅವ್ರು ಹೇಳಿರೋದೇನು, ಸೈಡ್ ಈಸ್ ಇನ್ಕ್ರೀಸ್ ಅಂದ್ರೆ ಚೇಂಜ್ ಆಗ್ತಿದೆ. ದೇರ್ ಫೋರ್ ಡಿ ಎ ಬೈ ಡಿ ಟಿ ಎಷ್ಟು 5%. 5% ಚೇಂಜ್ ಆಗೋದಂದ್ರೇನು 5/100 ಟೈಮ್ಸ್ ಇಂಟು ಎ. ದೆನ್ ದ ಸರ್ಫೇಸ್ ಏರಿಯಾ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಏರಿಯಾ ಇಸ್ ಈಕ್ವಲ್ ಟು ನಮಗೆ ಆಲ್ರೆಡಿ ಗೊತ್ತಿದೆ, ಇಟ್ ಈಸ್ 6a ಸ್ಕ್ವೇರ್. ನಾವು ಚೇಂಜ್ ಆಫ್ ಏರಿಯಾ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು 12a dA by dt which is equal to 12 into a. dA by dt ಅಂದ್ರೆ ನಮ್ಮ ಹತ್ರ ಆಲ್ರೆಡಿ ಇದೆ 5a by 100. 12 5s 60. 60 by 100 a square. ಓಕೆ, a square ಅಂದ್ರೆ ಏನು ಹೇಳ್ರಿ? ವಾಟ್ ಈಸ್ a square? ವಿ ಆಲ್ರೆಡಿ ನೋ ಇಟ್. ವಾಟ್ ಈಸ್ ಇಟ್? ಓಕೆ, a square ಅಲ್ಲ, ಅದು 6a square ಅಲ್ವಾ ಇಲ್ಲಿ. ಸೊ ಹಾಗಾಗಿ ಇದೇನಾಗುತ್ತೆ 10/100. 60ನ 10 into 6 ಬರ್ದಿದ್ದೀನಿ. 6a square ಅಂದ್ರೆ ನನಗೆ ಗೊತ್ತಿದೆ ಏನು, ನಮ್ಮ ಏರಿಯಾ ವ್ಯಾಲ್ಯೂ. ಓಕೆ, ಸೊ ದೇರ್ ಫೋರ್ ದಟ್ ಮೀನ್ಸ್ ವಾಟ್ 10/100 ಇಂಟು ಏರಿಯಾ. ಇಷ್ಟು ಚೇಂಜಸ್ ಆಗ್ತಿದೆ. 10/100 ಮೀನ್ಸ್ ಹೌ ಮಚ್ ಪರ್ಸೆಂಟ್? 10%. ದೇರ್ ಫೋರ್ ದ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್, ಕ್ವೆಶ್ಚನ್ ನಂಬರ್ 5, ದಟ್ ಈಸ್ ದ ವ್ಯಾಲ್ಯೂ ಆಫ್ 1 plus x power 4 ಇಂಟಿಗ್ರೇಷನ್ ಆಫ್ 1 plus x power 4 ಡಿವೈಡೆಡ್ ಬೈ 1 plus x cube dx ಈಸ್ ಏನಾಗುತ್ತೆ? It's a very simple question. What you have to do is some alteration, that's it. 1 plus x power 4 ಇದೆಯಲ್ಲ, ನಮಗೆ ಏನು ಮಾಡೋಣ, ಇದನ್ನ ಟ್ಯಾನ್ ಇನ್ವರ್ಸ್ ಇದೆ ಆಪ್ಷನಲ್ಲಿ, ಅಂದರೆ 1 plus x ಸ್ಕ್ವೇರ್ ಥರ ಏನೋ ಡಿವೈಡ್ ಆಗಬೇಕು ನಮಗೆ, ಹೌದಾ? ಸೊ ನಾವೇನು ಮಾಡೋಣ, ಇದನ್ನ 1 plus x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡೋಣ. ಡಿವೈಡೆಡ್ ಬೈ, ಯಾಕೆ ಹಂಗೆ ಮಾಡಿದ್ವಿ ಅಂದರೆ 1 plus x ಪವರ್ 6 ಇದೆಯಲ್ಲ, ಅದನ್ನು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮಲ್ಲಿ ನಾವು ಬರ್ಕೊಂಡ್ರೆ, ಅಂದರೆ 1 ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್. ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಹಾಕಿದರೆ ನಮಗೇನು ಸಿಗುತ್ತೆ, ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ. ಓಕೆ, ಸೊ ಈ ಥರ ನಾವು ಇದನ್ನು ಚೇಂಜ್ ಮಾಡಿದಾಗ ನಮಗೇನಾಗ್ತಿದೆ, ಡಿನಾಮಿನೇಟರ್ 1 plus x ಸ್ಕ್ವೇರ್ ಸಿಗ್ತಿದೆ. ಹಾಗಾಗಿ ನಾವೇನು ಮಾಡ್ತೀವಿ, ನ್ಯೂಮರೇಟರ್ನು ಕೂಡ ಅದೇ ಥರ ಆಲ್ಟರ್ ಮಾಡ್ಕೊತೀವಿ. ಓಕೆ, ಸೊ ಈಗ ಇದನ್ನು ನಾವು ಸ್ವಲ್ಪ ಡಿವೈಡ್ ಮಾಡೋಕ್ಕೆ ಹೋದರೆ, ಸಪ್ರೇಟ್ ಮಾಡೋಕ್ಕೆ ಹೋದರೆ ನಮಗೇನು ಸಿಗುತ್ತೆ, 1 plus x power 4 ಮೈನಸ್ ಎಕ್ಸ್ ಸ್ಕ್ವೇರು ಅಂದರೆ ಏನು, ಅದನ್ನಷ್ಟೇ ಪೇರಿಂಗ್ ಮಾಡ್ಕೊಳ್ರಿ. ಅವಾಗೇನಾಗುತ್ತೆ, 1 ಅಂದರೆ ಇದು ಪ್ಲಸ್ ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಸ್ಕ್ವೇರ್, ಇವನ್ನ ಪೇರಿಂಗ್ ಮಾಡಿಕೊಂಡು ಡಿವೈಡ್ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ ಉಳಿದಿದ್ದೇನಿಲ್ಲಿ ಎಕ್ಸ್ ಸ್ಕ್ವೇರ್ ಅಲ್ವಾ, ಪ್ಲಸ್ ಎಕ್ಸ್ ಸ್ಕ್ವೇರ್ ಉಳಿದಿತ್ತು. ಸೊ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 plus ಎಕ್ಸ್ ಸ್ಕ್ವೇರ್ ಇಂಟು 1 plus ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಕರೆಕ್ಟ್ ಇದೆಯಾ ಇದು? ಸೊ ಇದೇನಾಗುತ್ತೆ ನೋಡಿ, ಇದು ಫುಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. 1/1 plus ಎಕ್ಸ್ ಸ್ಕ್ವೇರ್ ಏನಾಯಿತು ನಮ್ಮದು, ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಇದಕ್ಕೇನೂ ತೊಂದರೆ ಇಲ್ಲ. ಅಲ್ಲಿಗೆ ನಮಗೇನು ಗೊತ್ತಾಯ್ತು ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಕಡೆ ಟ್ಯಾನ್ ಇನ್ವರ್ಸ್ ಇದೆ, ಹಾಗಾಗಿ ಕರೆಕ್ಟ್ ಇದೆ ಅಂತ ಗೆಸ್ ಮಾಡ್ಬೋದು. ನಾವು ಕಮಿಂಗ್ ಟು ದಿಸ್ ಕ್ವಶನ್, ಇದು ಬಂದಿರೋದು ಯಾವುದರಿಂದ, ಮೇನ್ ಕ್ವಶನ್ ಇಂದ ತಾನೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಪ್ಲಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 plus x power 6 ಇಂಟು ಡಿ ಎಕ್ಸ್. ರೈಟ್, ಈಗ ಎಕ್ಸ್ ಪವರ್ 6ನ ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನನಗೆ ಆಕ್ಚುಲ್ ಆಗಿ ಏನು ಸಿಗುತ್ತೆ ಹೇಳಿ, ಆಕ್ಚುಲಿ ಟಿ ಅಂತ ತಗೋಬೋದಾ, ಟಿ ಈಸ್ ಈಕ್ವಲ್ ಟು ತಗೊಂಡ್ರೆ ಬರುತ್ತಾ, ಬರಲ್ಲ ಅನ್ಸುತ್ತೆ, ಹೌದಾ? ಸೊ ಏನು ಮಾಡ್ಬೋದು ಇದನ್ನ, ಇನ್ನು ಆಲ್ಟ್ರೇಷನ್ಸು
ಓಕೆ, ನಾವು ಅಬ್ಸರ್ವ್ ಇದನ್ನು ನಾವೇನು ಮಾಡೋಣ ಅಂದರೆ x⁴ ನಾನು x³ ಅಂತ ಬರ್ಕೋಬಹುದಾ? ರೈಟ್. ಆ್ಯಂಡ್ x³ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ? 3x². ಓಕೆ, ಸೊ ನಾನೇನು ಮಾಡ್ತೀನಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 3 ಮಾಡ್ತೀನಿ. ಈಗ ನನಗೇನು ಸಿಗುತ್ತೆ ಅಂದರೆ ಅಬ್ಸರ್ವ್ ಮಾಡಿ, tan ಇನ್ವರ್ಸ್ x ಪ್ಲಸ್ ಇದು ಮಾಡಬೇಕು ಅಂತ ಐಡಿಯಾ ಹೆಂಗೆ ಸಿಕ್ತು? ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನ್ಸಲ್ಲಿ 1/3 ಇದೆ ಭಾಳಷ್ಟು ಕಡೆ, ಹಾಗಾಗಿ ನನಗೆ ಆ ಐಡಿಯಾ ಸಿಕ್ಕಿದೆ. ನಾವು 1/3 ಹಾಗೆ ಇರಲಿ. ಇದು ಅಬ್ಸರ್ವ್ ಮಾಡಿ, 1+x² ಫಾರ್ಮ್ಯಾಟ್ ಇರೋದು tan ಇನ್ವರ್ಸ್ x ಜಾಗದಲ್ಲಿ ಆ್ಯಕ್ಚುಲಿ ಏನಿದೆ? x³. tan ಇನ್ವರ್ಸ್ x ಇದ್ರೆ 1/1+x², x³ ಇದ್ರೆ 1/1+x³ ಪ್ಲಸ್ ಆ x³ ಇಂದು ಡಿಫ್ರೆನ್ಸಿಯೇಷನ್ 3x². ದೇರ್ಫೋರ್ what is the answer for this? tan ಇನ್ವರ್ಸ್ x ಪ್ಲಸ್ 1/3 ಎಲ್ಲೈತೆ? ಪ್ಲಸ್ 1/3. ಓಕೆ, tan ಇನ್ವರ್ಸ್ x³ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದೊಂದು ಚೂರು ನೀವೇನೋ ಥಿಂಕ್ ಮಾಡಬೇಕಾಗುತ್ತೆ, ಆಪ್ಷನ್ಸ್ ನೋಡಿ ಅಪ್ರೋಚ್ ಮಾಡಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಹೇಗೆ ನಾನು ಫ್ಲೋ ಅಲ್ಲಿ ಮಾಡಬೇಕು. ಇಲ್ಲ ಅಂದರೆ ನಾವೇನು ಮಾಡ್ತೀವಿ, x² ಪಾರ್ಷಿಯಲ್ ಫ್ರಾಕ್ಷನು ಅದು ಇದು ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಬಟ್ ದ ಥಿಂಗ್ ಈಸ್, ಆಪ್ಷನ್ ನೋಡಿದ ತಕ್ಷಣ ನಿಮಗೆ ಆ್ಯಕ್ಚುಲಿ ಫ್ಲ್ಯಾಶ್ ಆಗಬೇಕು ಏನು ಮಾಡಬೇಕಂತ. ಓಕೆ, ರೈಟ್. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ log x to the base e divided by x if x is greater than 0 is ಏನಾಗುತ್ತೆ ಅಂತ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ, ಹೌದಾ? ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? See here how to do. They have given you y is equal to log x base e divided by x. ಫಸ್ಟ್ y ಡ್ಯಾಶ್ ಮಾಡೋಣ. ಅವಾಗ ಏನಾಗುತ್ತೆ? v by u ರೂಲ್ ಅಂದರೆ v u ಡ್ಯಾಶ್ ಮೈನಸ್ u v ಡ್ಯಾಶ್ ಡಿವೈಡೆಡ್ ಬೈ v². x ಕ್ಯಾನ್ಸಲ್, ಅಲ್ಲಿಗೆ ನಮಗೇನು ಸಿಕ್ತು? 1 ಮೈನಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫಸ್ಟ್ ಡೆರಿವೇಟಿವ್. ಡಬಲ್ ಡೆರಿವೇಟಿವ್ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ? ವಿ ಇದು x² ಅಲ್ವಾ, ವಿ ಯು ಡ್ಯಾಶ್ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ? 1 ಮೈನಸ್ ಲಾಗ್ಸ್ 1 0 ಆಗುತ್ತೆ. ಲಾಗ್ ಎಕ್ಸ್ ಇಂದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಮೈನಸ್ 1/x ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್. ಸೊ ಯು ಅಂತಂದ್ರೆ ಏನಾಗುತ್ತೆ? 1 log x into x² divided by x² ಹೋಲ್ ಸ್ಕ್ವೇರ್ ಅಂದರೆ ಎಷ್ಟಾಯ್ತು? x⁴. ಇದೇನಾಯ್ತು? ಈ ರೀತಿ ಆಗುತ್ತೆ. ಅವಾಗ ಏನು ಮಾಡ್ತೀರಾ ನೀವೀಗ? y ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು ವಾಟ್ ಆರ್ ಯು ಗೆಟಿಂಗ್? x ಮೈನಸ್ ಇದು x² ಡಿಫ್ರೆನ್ಸಿಯೇಷನ್ ಅಲ್ವಾ? 2x, ರೈಟ್? x ಕ್ಯಾನ್ಸಲ್ ಆಗಿ ಇಲ್ಲಿ x ಉಳಿಯುತ್ತೆ, ಮೈನಸ್ ಇಲ್ಲಿ ಮೈನಸ್ ಎಕ್ಸ್ 1 ಮೈನಸ್ ಲಾಗ್ ಎಕ್ಸ್ ಇಂಟು 2x divided by x⁴. ದಿಸ್ ಇಸ್ ಯುವರ್ y ಡಬಲ್ ಡ್ಯಾಶ್. ನಾವು ಸಿನ್ಸ್ ಮ್ಯಾಕ್ಸಿಮಮ್ ನಾವು ಹೇಳಬೇಕಲ್ಲ, ನಾವೇನು ಮಾಡೋಣ? y ಡ್ಯಾಶ್ ಈಕ್ವಲ್ ಟು 0 ಮಾಡೋಣ. y ಡ್ಯಾಶ್ ಈಕ್ವಲ್ ಟು 0 ಮಾಡಿದ್ರೆ ನಮಗೇನು ಸಿಗುತ್ತೆ? 1 ಮೈನಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು 0 ವಿಚ್ ಈಸ್ ನಥಿಂಗ್ ಬಟ್ x ವ್ಯಾಲ್ಯೂ ಎಷ್ಟಾಗಿರಬೇಕು? ಈ ತಾನೆ, ಯಾಕಂದ್ರೆ ಲಾಗ್ ಈ 1, ದೇರ್ಫೋರ್ x ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಟು 1. ಒನ್ಸ್ x ವ್ಯಾಲ್ಯೂ ನಮಗೆ ಗೊತ್ತಾಗಿದೆ ಅಂದರೆ ನಾವೇನು ಮಾಡಬಹುದು? y ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಯಾವ ವ್ಯಾಲ್ಯೂ ಬರುತ್ತೆ ಅದ್ರ ಮೇಲೆ y ಈಸ್ ಏನು ಮ್ಯಾಕ್ಸಿಮಮ್ ಅಂತ ಹೇಳಬಹುದು ನಾವು, ಹೌದಾ? ಸೊ ಏನು ಮಾಡಿ, ಎಕ್ಸ್ ಜಾಗದಲ್ಲಿ ಈ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಹೇಗೆ ಸಿಂಪ್ಲಿಫೈ ಆಗುತ್ತೆ ಅದು ಅಂತ ಅಂದರೆ, ಎಕ್ಸ್ ಇರೋ ಜಾಗದಾಗ ಈ ಹಾಕ್ರಿ, ಮೈನಸ್ ಈ ಇಲ್ಲಿ 1 ಮೈನಸ್ ಲಾಗ್ ಇ ಅಂದರೆ 1 ಮೈನಸ್ 1 0 ಇಂಟು ಎನಿಥಿಂಗ್ 0, ಆ ಟರ್ಮೇ ಬಿಟ್ಟು ಹಾಕ್ರಿ. e⁴ ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಕ್ಯಾನ್ಸಲ್ ಆಗೋದಿರಲಿ, ನೆಗೆಟಿವ್ ವ್ಯಾಲ್ಯೂ ಅಂತ ಅಂದರೆ ಲೆಸ್ ದೆನ್ 0. ದೇರ್ಫೋರ್ y ಈಸ್ ಮ್ಯಾಕ್ಸಿಮಮ್ ಯಾವ ವ್ಯಾಲ್ಯೂಗೆ? ಅಟ್ y is equal to 1/e ಗೆ. ಅರ್ಥ ಆಯ್ತಲ್ಲ? ಸೊ y is equal to, it is maximum at x is equal to e. Then what is the value of y there? ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ ಅಂತ ಗೊತ್ತಾಯ್ತು ಅಟ್ ದಿಸ್ ಪಾಯಿಂಟ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಅಂತ ಹೇಗೆ ಗೊತ್ತಾಗುತ್ತೆ? ಆ ಪಾಯಿಂಟ್ನ ತಗೊಂಡೋಗಿ ನಿಮಗೆ ಕೊಟ್ಟಿರೋ ಫಂಕ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಲಾಗ್ ಇ ಬೈ ಇ, ಲಾಗ್ ಇ 1 ಎನ್ಯೋ ಬೈ ಇ, ಸೊ ಹಾಗಾಗಿ 1/e. ದೇರ್ಫೋರ್ ಅವ್ರು ಕೇಳಿರೋದೇನು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ? 1/e. ದಟ್ ಇಸ್ ಆಪ್ಷನ್ ಡಿ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ e ಪವರ್ sin x ಇಂಟು sin 2x dx ಈಸ್ ಏನಾಗುತ್ತೆ? ಇದು ಈಸಿ ಇದೆಯಾ? ಇ ಪವರ್ sin x ಇದೆ, sin 2x ಇದೆ. sin 2x ನಾನು 2 sin x cos x ಅಂತ ಬರ್ಕೊಂಡ್ರೆ, ಇ ಪವರ್ sin x ನ t ಅನ್ಕೊಂಡ್ರೆ e power sin x cos x. Yes, it is very easy question. Let's try it. So observe ಮಾಡಿ ಏನು ಕೊಟ್ಟಿದ್ದಾರೆ ಅಂತ. ಇಂಟಿಗ್ರೇಷನ್ ಆಫ್ e ಪವರ್ sin x ಇಂಟು sin 2x dx, ಹೌದಾನೆ? ಸೊ sin 2x ನಾನು ಏನಂತ ಬರಿಬಹುದು? 2 sin x cos x ಅಂತ ಬರ್ಕೋಬಹುದು, ಹೌದಾ?
ರೈಟ್. ಸೊ ಈಗ ಏನು ಮಾಡೋಣ, ಇ ಪವರ್ ಪುಟ್ ಇ ಪವರ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಡಿಫ್ರೆನ್ಶಿಯೇಟ್ ಮಾಡಿ, ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸ್ ಇಟ್ ಸೆಲ್ಫ್, ಬಟ್ ಅದು ಎಕ್ಸ್ ಇಲ್ಲ, ಬೇರೆ ಇದೆ ಅಂದರೆ ಅದನ್ನು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಸೊ ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಓಕೆ, ಸೊ ಇದನ್ನು ಕೂಡ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಾ, ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ. ಆ ಡಿ ಎಕ್ಸ್ ಈ ಕಡೆ ಕಳಿಸಿದ್ದೀವಿ. ಅಲ್ಲಿಗೆ ಇಷ್ಟು ಟರ್ಮ್ನು ಕೂಡ ನಾನು ಡಿ ಟಿ ಅಂತ ಬರ್ಕೋಬಹುದು. ಎಲ್ಲೈತೆ ಆ ಟರ್ಮ್ಸು, ಇ ಪವರ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಡಿ ಎಕ್ಸ್. ರೈಟ್. ಸೊ ವಾಟ್ ವಿಲ್ ಯು ಗೆಟ್, ವಿಚ್ ಈಸ್ 2 ಸೈನ್ ಎಕ್ಸ್ ಅಷ್ಟೇ ಉಳಿಯುತ್ತೆ, ಸೈನ್ ಎಕ್ಸ್ ಇಂಟು ಡಿ ಟಿ. ಬಟ್ ಸೈನ್ ಎಕ್ಸ್ನ ನಾನು ಯಾವ ರೀತಿ ಬರಿಬೋದು ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಟಿ ಅಂತ ಬರಿಬೋದು. Yes or no? So therefore what will you get here? This is log t. What is the differentiation? Log x. Sorry, integration of log x. First function algebraic and logarithm consider ಮಾಡಿದಾಗ ಏನಾಗುತ್ತೆ, log t as it is. Second function ಇಂದು I late rule ಅಲ್ಲ, I late. Logarithm first, algebraic later. So second function integration of 1 is t itself minus t, and differentiation of log is 1 by t dt. Therefore t cancel. So what will you get? 2 log t into t minus integration of 1 with respect to t ಅಂದರೆ t. therefore ಏನಾಗುತ್ತೆ, 2 t ಅಂತ ಅಂದ್ರೆ ಏನು, e ಪವರ್ sin x, log t ಅಂತ ಅಂದ್ರೆ ಏನು, sin x ಮೈನಸ್ e ಪವರ್ sin x ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಈಗ e ಪವರ್ sin x ನ ಕಾಮನ್ ಹೊರಗೆ ತೆಗೆದ್ರೆ ನಮಗೇನು ಸಿಗುತ್ತೆ, sin x minus 1 plus some integration constant. Is there any such option? Yeah, option B is the right answer. Okay, right. Coming to next question, question number 8. The value of integral from minus half to plus of cos inverse x ಇಂದು ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ. ರೈಟ್. ಇಟ್ಸ್ ವೆರಿ ಈಸಿ ಕ್ವೆಶನ್ ಬೈ ದ ವೇ. ಏನು ಕೇಳಿದ್ದಾರೆ, ಕಾಸ್ ಇನ್ವರ್ಸ್ ಎಕ್ಸ್. ಈಗ ನಮಗೇನು ಗೊತ್ತಿದೆ, ಕಾಸ್ ಇನ್ವರ್ಸ್ ಎಕ್ಸ್ ಇಂದು ಇಂಟಿಗ್ರೇಷನ್ ನಾವು ಮಾಡಕ್ ಹೋದ್ರೆ ವಾಟ್ ವಿಲ್ ಯು ಗೆಟ್, ಅಬ್ಸರ್ವ್ ಕ್ಲಿಯರ್ಲಿ. ಕಾಸ್ ಇನ್ವರ್ಸ್ ಎಕ್ಸ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಅಂದರೆ 1 ಅಂತ ಅನ್ಕೊಂತೀವಿ, ಹೌದಾ. ಕಾಸ್ ಇನ್ವರ್ಸ್ ಎಕ್ಸ್ ಇಂದು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಐ ಲೇಟ್ ರೂಲ್ ಪ್ರಕಾರ ಫಸ್ಟ್ ಪ್ರಿಫರೆನ್ಸ್ ಗಿವನ್ ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ದೆನ್ ಇಫ್ ದೇರ್ ಇಸ್ ನಥಿಂಗ್ 1 ಅಂದರೆ ಆಲ್ಜಿಬ್ರೈಕ್. ಸೊ ಫಸ್ಟ್ ಫಂಕ್ಷನ್ ದಿಸ್ ಒನ್ ಮೈನಸ್ ಏನು ಬರೀತೀರಾ, ಇಂಟಿಗ್ರೇಷನ್ ಆಫ್ ಏನು ಬರೀತೀರಿ ಹೇಳಿ, ಇದು ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಇಂದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ 1 by square root of 1 minus x square dx. ಕರೆಕ್ಟ್ ಇದೆಯಾ. ಹೋಲ್ ಇಂಟೆಗ್ರಲ್ ಮೈನಸ್ ಹಾಫ್ ಇಂದ ಹಾಫ್ ಇದೆ. ಕರೆಕ್ಟ್ ಇದೆಯಾ, ಇದು ಮೈನಸ್ ಹಾಫ್ ಇಂದ ಹಾಫ್ ಇದೆ. ಸೊ ವಾಟ್ ವಿಲ್ ಯು ಗೆಟ್ ಈಸ್ ಹಾಫ್ ಕಾಸ್ ಇನ್ವರ್ಸ್ ಆಫ್ ಹಾಫ್. ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, ಫಸ್ಟ್ ಅದನ್ನು ಸಾಲ್ವ್ ಮಾಡಿಬಿಡೋಣ. ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ ಅಂದರೆ x ಇದೆ divided by square root this one, then what will you get here is minus 1 by square root. ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಬೋದಲ್ಲ, ಫಸ್ಟ್ ಇದನ್ನು ಸಾಲ್ವ್ ಮಾಡಿಬಿಡೋಣ. ವೇಟ್ ಎ ಮಿನಿಟ್. ಪುಟ್ t is equal to 1 minus x square ಮಾಡ್ರಿ, dt ಏನು ಸಿಗುತ್ತೆ ನೋಡಿ, ಮೈನಸ್ 2x dx ಸಿಗುತ್ತೆ, ಹೌದಾ. x dx ಜಾಗದಲ್ಲಿ dt by ಮೈನಸ್ 2 ಅಂತ ಬರ್ಕೋಬಹುದು. ಸೊ ಅಲ್ಲಿಗೆ ಇದೇನಾಗುತ್ತೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಸೈಡಲ್ಲೇ ಮೈನಸ್ 1 by 2 ಇಂಟಿಗ್ರೇಷನ್ ಆಫ್ ಡಿ ಟಿ ಡಿವೈಡೆಡ್ ಬೈ ರೂಟ್ ಟಿ ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ಮೈನಸ್ 1 by 2. ಹಾಗೆ ಇರಲಿ, 1 by ರೂಟ್ ಟಿ 2 ರೂಟ್ ಟಿ ಆಗುತ್ತೆ ತಾನೆ, 2 ಕ್ಯಾನ್ಸಲ್, ಮೈನಸ್ ರೂಟ್ ಟಿ. ಅಲ್ಲಿಗೆ ಇದ್ರದ್ದು ಫುಲ್ ಸಿಂಪ್ಲಿಫಿಕೇಶನ್ ಏನಾಯಿತು, ಮೈನಸ್ ರೂಟ್ ಟಿ ಆಗುತ್ತೆ. ಓಕೆ, ಸೊ ದೇರ್ ಫಾರ್ ವಾಟ್ ವಿಲ್ ಯು ಗೆಟ್, ಐ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್, ಇಲ್ಲಿ ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಇರೋದು ಇಲ್ಲೇನಾಗುತ್ತೆ, ಮೈನಸ್ ಸಿಗ್ತಾ ಇರೋದು, ಮೈನಸ್ ರೂಟ್ ಟಿ ಅಂತ ಅಂದ್ರೆ ಏನು, ರೂಟ್ 1 minus x square into minus half to plus half. Okay, so what will you get now is, first upper limit substitute ಮಾಡಿ, I is equal to 1 by 2 cos inverse 1 by 2 minus square root of 1 minus 1 by 2 whole square ಅಂದರೆ 1 by 4 upper limit minus lower limit ಅಂತ ಅಂದ್ರೆ ಏನು, minus half. Okay, so minus half ಅಂತ ಅಂದ್ರೆ half cos inverse of minus half minus square root of 1 minus 1 by 2 whole square ಅಂದರೆ 1 by 4 ಆಗುತ್ತೆ ಅದು ಕೂಡ. ಓಕೆ, ಸೊ ವಾಟ್ ವಿಲ್ ಯು ಗೆಟ್ ಈಸ್ 1 by 2 ಕಾಸ್ ಇನ್ವರ್ಸ್, ಇದು ವ್ಯಾಲ್ಯೂ ಏನಾಗುತ್ತೆ, ಪೈ ಬೈ 3 ಕಾಸ್ 60, ಕಾಸ್ 60 ತಾನೆ 1 by 2 ಅಂದರೆ. ನೆಕ್ಸ್ಟ್ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 4 minus 1 3. ಓಕೆ, 4 minus 1 ಏನಾಗುತ್ತೆ, 3 by 4 ಆಗುತ್ತೆ. 3 by 4 ಆದರೆ ಏನಾಗುತ್ತೆ ನಿಮಗೆ,
ಆಕ್ಚುಲಿ ಇಲ್ಲೇನಾಗುತ್ತೆ ನೋಡಿ, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮೈನಸ್ ಅಪ್ಲೈಸ್ ಹಿಯರ್ ಆಲ್ಸೋ, ದೇರ್ಫೋರ್ ಇಲ್ಲಿರೋ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಆದ್ರೆ ಏನಾಯ್ತು ಪ್ಲಸ್ ಆಗುತ್ತೆ. ಸೇಮ್ ಕ್ವಾಂಟಿಟಿ ಮೈನಸ್ ಪ್ಲಸ್ ಅಂದ್ರೆ ಅದಲ್ಲೇ ಹೋಗ್ಬಿಡುತ್ತೆ ಕ್ಯಾನ್ಸಲ್. ನೆಕ್ಸ್ಟ್ 1/2 ಕಾಸ್ ಇನ್ವರ್ಸ್ ಮೈನಸ್ 1/2 ಅಂತ ಅಂದ್ರೆ ನಮಗೆ ಗೊತ್ತಿದೆ ವಾಟ್ ಈಸ್ ದ ಆನ್ಸರ್, ಪೈ ಮೈನಸ್ ಕಾಸ್ ಇನ್ವರ್ಸ್ 1/2 ವಿಚ್ ಇಸ್ ನಥಿಂಗ್ ಬಟ್ ಪೈ ಮೈನಸ್ ಪೈ ಬೈ 3. ಸೊ ವಾಟ್ ವಿಲ್ ಯು ಗೆಟ್ ಈಸ್ ಪೈ ಬೈ 6. ಪೈ ಮೈನಸ್ ಅಂದ್ರೆ ಎಷ್ಟಾಗುತ್ತೆ 3 ಪೈ ಮೈನಸ್ ಪೈ 2 ಪೈ 2 ಕ್ಯಾನ್ಸಲ್ ಆಗುತ್ತೆ. ವಾಟ್ ವಿಲ್ ಯು ಗೆಟ್ ಪೈ ಬೈ 3. 6 3ಗೆ ಎಲ್ಸಿಎಮ್ಮು 6 ಪೈ ಪ್ಲಸ್ 2 ಪೈ ವಿಚ್ ಇಸ್ 3 ಪೈ ಬೈ 6 ವಿಚ್ ಇಸ್ ನಥಿಂಗ್ ಬಟ್ ಪೈ ಬೈ 2. ಅರ್ಥ ಆಯ್ತಲ್ಲ? ಸೊ ಈಸಿ ಇದೆ, ಜಸ್ಟ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಆಲ್ ದ ಸೈನ್ಸ್. ಸೊ ಪೈ ಬೈ 2 is the right answer, option C. Okay, coming to next question. If 3x plus 1 divided by x minus 1, x minus 2, x minus 3 is equal to dx is equal to ಇಂಟಿಗ್ರೇಷನ್ ಅವ್ರು ಏನ್ ಮಾಡಿದ್ದಾರೆ, ಪಾರ್ಷಿಯಲ್ ಫ್ರಾಕ್ಷನ್ಸ್ ಅವರೇ ಸ್ಪ್ಲಿಟ್ ಮಾಡಿ ಒಂದಿಷ್ಟು ಆನ್ಸರ್ಸ್ ಬರುತ್ತೆ, ಬಟ್ ಅದರಲ್ಲಿ ABC ವ್ಯಾಲ್ಯೂ ವೇರಿಯೇಬಲ್ಸ್ ಆಗಿ ಇಟ್ಕೊಂಡಿದ್ದಾರೆ. ಅದನ್ನ ಕಂಡುಹಿಡಿಯಕ್ಕೆ ಹೇಳಿದೆ. ಈ ಪ್ಯಾಟರ್ನ್ ಐ ಥಿಂಕ್ ನಾವು 2022 ಪೇಪರ್ ಅಲ್ಲಿ ಮಾಡಿದೀವಿ ಅನ್ಸುತ್ತೆ. ಓಕೆ, ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಏನ್ ಮಾಡ್ತೀರಿ ಹೇಳಿ, ಫಸ್ಟ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂದ್ರೆ ನ್ಯೂಮರೇಟರ್ನ ಕನ್ವರ್ಟ್ ಮಾಡ್ಕೊಂತೀರಾ. 3x plus 1 divided by x minus 1, ಎಲ್ಲ ಲೀನಿಯರ್ ಇದ್ದಾಗ ನಾವೇನ್ ಮಾಡ್ತೀವಿ, p by x minus 1 plus q by x minus 1 plus c by x minus 2 x minus 3 ಅಂತ ತಗೊಂತೀವಿ. ಹೌದಾ? ನೆಕ್ಸ್ಟ್ ಏನಾಗುತ್ತೆ, 3x plus 1 is equal to p into x minus 2 x minus 3 plus q into x minus 1 x minus 3 plus r into x minus 1 x minus 2. ಇಲ್ಲಿ ಅಬ್ಸರ್ವ್ ಮಾಡಿ ಕ್ಲೀನಾಗೆ, ನಿಮಗೆ ಕೊಟ್ಟಿರೋ ವ್ಯಾಲ್ಯೂಸ್ ಅಲ್ಲಿ 2 and 5 ಅಂದ್ರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಎಲ್ಲೂ ತೊಂದರೆ ಇಲ್ಲ, ಎಲ್ಲಾ ಕಡೆ -7 ಇದೆ. ತೊಂದರೆ ಆದ್ರೆ ಎ ವ್ಯಾಲ್ಯೂ ಮತ್ತೆ ಸಿ ವ್ಯಾಲ್ಯೂ ಅಷ್ಟೇ ತೊಂದರೆ ಆಗ್ಬಹುದು. ಬಿ ವ್ಯಾಲ್ಯೂ ಕಂಡುಹಿಡಿಯೋ ನೆಸೆಸಿಟಿನೇ ಇಲ್ಲ. ಅಲ್ಲಿಗೆ ನಾವಿಗೆ ಬೇಕಿರೋದೇನೋ ಸಿ ವ್ಯಾಲ್ಯೂ. ಸಿ ವ್ಯಾಲ್ಯೂ ಹೇಗೆ ಸಿಗುತ್ತೆ ಅಂತ ಅಂದ್ರೆ, ಅಬ್ಸರ್ವ್ ಕ್ಲಿಯರ್ಲಿ, ಸಿ ವ್ಯಾಲ್ಯೂ ಬೇಕು ಅಂತ ಅಂದ್ರೆ ರಿಮೈನಿಂಗ್ ಟರ್ಮ್ಸ್ ನ ಇವೆರಡನ್ನ 0 ಮಾಡ್ಬೇಕು ತಾನೆ. ಓಕೆ, ಸೊ ಏನ್ ಮಾಡೋಣ, ಪುಟ್ x is equal to 3. 3 ಹಾಕಿದಾಗ ಏನಾಗುತ್ತೆ, 3 3s are 9, 3 into 3 plus 1 is equal to 0 plus 0 plus r into 3 minus 1 2, 3 minus 2 1. So 3 3s are 9 plus 10, 10 is equal to 2r, r is equal to ಎಷ್ಟು plus 5. ಅಲ್ಲಿಗೆ plus 5 ಎಲ್ಲೆಲ್ಲಿದೆ ನೋಡಿ, ಎ ಮತ್ತೆ ಡಿ ಆಪ್ಷನ್. ಅಲ್ಲಿಗೆ ಅಟ್ಲೀಸ್ಟ್ 50% ಡಿಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ ನಾವು, ಇನ್ನೂ ಒಂದು ಯಾವುದು, ಫಸ್ಟ್ ವ್ಯಾಲ್ಯೂ ಅಲ್ಲ, ಫಸ್ಟ್ ವ್ಯಾಲ್ಯೂ ಅಂತಂದ್ರೆ ಈ ವ್ಯಾಲ್ಯೂ ರಿಮೈನಿಂಗ್ ನ 0 ಮಾಡಬೇಕು. ಸೊ ಏನ್ ಮಾಡೋಣ, ಪುಟ್ x is equal to 1. x is equal to 1 ಹಾಕಿದ್ರೆ ಏನಾಗುತ್ತೆ, ಈ ವ್ಯಾಲ್ಯೂ 0, ಈ ವ್ಯಾಲ್ಯೂ 0, ಉಳಿಯೋದೇನು ಅದನ್ನು ಬರೀರಿ. 3 into 1 plus 1 ಅಂದ್ರೆ 4 is equal to p into 1 minus 2 minus 1, 1 minus 3 minus 2. So therefore p is equal to minus into minus plus, so 2p, 2 1s are 2 2s are, p is equal to plus 2. ಎಲ್ಲೈತೆ plus 2 plus 5. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಆಪ್ಷನ್ ಕಡೆನೂ ನೋಡಬೇಕು, ಅವಾಗ ಏನು ಗೊತ್ತಾಗುತ್ತೆ ಅಂದ್ರೆ, ಫುಲ್ ಲೆಂದಿಯಾಗಿ ಎಲ್ಲಾ ಪ್ರಾಬ್ಲಮ್ಸ್ ಇರಲ್ಲ, ಕೆಲವೊಂದು ಮಾತ್ರ ಫುಲ್ ಲೆಂದಿ ತರನು ಇರ್ತವೆ, ಏನೇ ಟ್ರಿಕ್ಸ್ ಇದ್ರೂ ನಡೆಯಲ್ಲ. ಬಟ್ ಕೆಲವೊಂದು ಹೇಗೆ ಅಂತಂದ್ರೆ, ಆಪ್ಷನ್ ನೋಡಿ ಅಟ್ಲೀಸ್ಟ್ ನಾನು ಗೆಸ್ ಮಾಡಬಹುದು. ಇಲ್ಲಿ ನೋಡಿ ಬಿ ಆಪ್ಷನ್, ಬಿ ವ್ಯಾಲ್ಯೂ ಕಂಡುಹಿಡಿಯೋ ನೆಸೆಸಿಟಿನೇ ಇರಲಿಲ್ಲ, ರೈಟ್? ಓಕೆ, ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ 0 to 1 log 1 plus x by 1 plus x square. ಏನಾಗುತ್ತೆ ಆನ್ಸರ್? ಏನ್ ಮಾಡ್ಬೋದು ಇದಕ್ಕೆ? ಥಿಂಕ್ ಅಬೌಟ್ ಇಟ್. ಸೊ ಇದಕ್ಕೆ ಯಾವುದಾದ್ರೂ ಶಾರ್ಟ್ಕಟ್ ಅಂತೂ ಇಲ್ಲ, ಈಗ ಲಾಂಗ್ ಅಪ್ರೋಚೇ ಹೋಗ್ಬೇಕಾಗುತ್ತೆ, ರೈಟ್? ಏನ್ ಮಾಡ್ಬೋದು, ದ ವ್ಯಾಲ್ಯೂ ಆಫ್ ಇಂಟೆಗ್ರಲ್ 0 to 1 ಕೊಟ್ಟಿದಾರಲ್ಲ, ಏನ್ ಮಾಡೋಣ ಈಗ, 1 plus x square ಅಂತ ಅಂದ್ರೆ, ಓಕೆ, ವಿ ಕ್ಯಾನ್ ಡೂ ಒನ್ ಥಿಂಗ್. ಸಿ, ಪುಟ್ x is equal to tan theta ಮಾಡೋಣ. ಅವಾಗ ನಮಗೆ dx ಏನ್ ಸಿಗುತ್ತೆ, secant square theta d theta ಸಿಗುತ್ತೆ. ಹಂಗೆ ಇಂಟೆಗ್ರಲ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತಾ, x is equal to 0 ಇದ್ದಾಗ tan theta ಏನಾಗುತ್ತೆ, theta ಆಲ್ಸೋ 0. x is equal to 1 ಯಾವಾಗ, theta ವ್ಯಾಲ್ಯೂ pi by 4 ಇದ್ದಾಗ. ಈಗ ಇದನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಹೊರಟ್ರೆ ನನಗೇನು ಸಿಗುತ್ತೆ, i is equal to ಇಂಟೆಗ್ರಲ್ 0 to pi by 4 log 1 plus tan theta. ಡಿನಾಮಿನೇಟರ್ ಏನಾಗುತ್ತೆ ಅಂದ್ರೆ 1 plus tan square ಅಂದ್ರೆ ಏನು, secant square. ನ್ಯೂಮರೇಟರ್ ಅಲ್ಲಿ secant square d theta ಸಿಗುತ್ತೆ ತಾನೆ, ಆ secant square ಈ secant square ಕ್ಯಾನ್ಸಲ್ ಆಗ್ಬಿಟ್ಟು ನಮ್ಮ ಹತ್ರ ಉಳಿಯೋದೇನೋ 1 plus tan theta, ರೈಟ್? ಈಗ ಇನ್ನು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ನೀವು, i is equal to, ಇದನ್ನ ನಾನು ಯಾವ ರೀತಿ ಆಲ್ಟರ್ ಮಾಡಬಹುದು ಅಂದ್ರೆ, log of 1 plus tan theta can be written as
tan pi by 4 minus theta. Simple. There is no issue at all. Right? Next, I is equal to ಏನಾಗುತ್ತೆ 0 to pi by 4 log 1 plus tan pi by 4 minus theta formula ಏನಾಗುತ್ತೆ 1 minus tan theta divided by 1 plus tan theta d theta. So ಏನಾಗುತ್ತೆ ಇದು I is equal to 0 to pi by 4 log 2 minus log 1 plus tan theta. Simplify ಮಾಡಿದ್ರೆ you will get this one, right? Which is into d theta. ಕರೆಕ್ಟ್ ಇದೆಯಾ ಇದು? ಹೇಗೆ ಸಿಕ್ತು ಇದು ವ್ಯಾಲ್ಯೂ ನಮಗೆ ಅಂತ ಅಂದರೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. LCM ತಗೊಂಡು ಆ ಕಡೆ ಕಳಿಸಿದಾಗ ನನಗೆ ಆ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಲ್ಲ? LCM ತಗೊಂಡು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ 1 plus tan theta plus 1 minus tan theta. 1 plus 1 2 tan theta minus tan theta cancel. So 2 divided by 1 plus tan theta ಇರುತ್ತೆ. log a by b form ಯೂಸ್ ಮಾಡಿದ್ರೆ log a minus log b. Okay. Now you hold this one. Okay. You hold this equation as equation 2. And ನಮ್ಮ ಹತ್ರ given equation starting ಅಲ್ಲಿ ಸಿಕ್ಕಿತ್ತಲ್ಲ ಅದನ್ನ 1 ಅಂತ ಅನ್ಕೊಳ್ಳೋಣ. ಓಕೆ, ಸೊ 1 plus 2 ಮಾಡಿದ್ರೆ ನಮಗೇನು ಸಿಗುತ್ತೆ 2i is equal to integral 0 to pi by 4 log 1 plus tan theta d theta plus ಇದನ್ನ 0 to pi by 4 log 2 minus 0 to pi by 4 ಇದು minus 2 d theta ಸ್ಪ್ಲಿಟ್ ಮಾಡಿದ್ದೀನಿ. ಓಕೆ, 0 to pi by 4 log 1 plus tan theta into d theta. Okay, ಈಗ ಅಬ್ಸರ್ವ್ ಮಾಡಿ ಈ ಕ್ವಾಂಟಿಟಿ ಸೇಮ್ ಇದೆಯಾ? ಸೊ therefore cancel. 2i is equal to ಏನಾಯಿತು ನನಗೆ integral of 0 to pi by 4 log 2 d theta. log 2 ಕಾನ್ಸ್ಟೆಂಟ್ ಹೊರಗೆ ಬರೆದು d theta, integration of d theta is theta itself, and upper limit minus lower limit apply ಮಾಡಿದ್ರೆ ಏನು ಸಿಗುತ್ತೆ pi by 4, and since this is 2i, I want I, therefore pi by 4 2s are 8, pi by 8 into log 2 is the answer. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಿಮಗೆ ಆನ್ಸರ್ ಸಿಗುತ್ತೆ. ಎಲ್ಲಿದೆ ಅದು pi by 8? ಓಕೆ, ಆಪ್ಷನ್ ಎ is the right answer. Okay, so coming to next question. The area of the region bounded by the curve y square is equal to 8x and the line y is equal to 2x is. Right? ಇದನ್ನ ಹೇಗೆ ಮಾಡೋದು? ಸೊ ಏನು ಮಾಡ್ತೀರಾ, ಅವ್ರು ಕೇಳಿರೋದೇನು ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದೀಸ್ ಕರ್ವ್ಸ್. ರೈಟ್, ಫಸ್ಟ್ ಏನು ಮಾಡೋಣ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಹುಡುಕ್ಬಿಡೋಣ. ಸಾಲ್ವ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ನೋಡಿ, y is equal to 2x ಮಾಡಿದ್ರೆ ವಾಟ್ ವಿಲ್ ಯು ಗೆಟ್ ಇಫ್ ಯು ಸಾಲ್ವ್? ಡಿವೈಡ್ ಮಾಡ್ರಿ y ಸ್ಕ್ವೇರ್ y 2 1 2 4, ಸೊ y is equal to 4 ಸಿಗುತ್ತೆ. y 4 ಸಿಕ್ತು ಅಂದರೆ x ವ್ಯಾಲ್ಯೂ ಎಷ್ಟು 2. therefore 1 ಪಾಯಿಂಟ್ ಅಂತೂ 2, 4, ಇನ್ನೊಂದು ಪಾಯಿಂಟ್ ಇನ್ನೊಂದು 0, 0 ಕಾಮನ್ ಆಗಿ ಸಿಗುತ್ತೆ. ರೈಟ್, ಈಗ ರಿಕ್ವೈರ್ಡ್ ಏರಿಯಾ ಏನಾಗುತ್ತೆ ಅವಾಗ ನಿಮ್ಮ ಹತ್ರ ಇರೋ ಪ್ಯಾರಾಬೋಲಾ ಏನು y ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ 8x. ಸಿಕ್ಕಿರೋ ಒಂದು ಲೈನ್ ಐತೆ, ಆ ಲೈನು 2 ಪಾಯಿಂಟ್ ಹತ್ರ ಮೀಟ್ ಆಗ್ತಿದೆ. ಒಂದು 0, 0 ಹತ್ರ, ಇನ್ನೊಂದು 2, 4 ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಕ್ಕಿದೆ. ಇದೇನಾಗುತ್ತೆ ಕರ್ವ್. ಸೊ ನಮಗೆ ಬೇಕಿರೋದೇನು ಈ ಏರಿಯಾ ಅಂದ್ರೆ ಏನು, ಟೋಟಲ್ ಇದೇನಿದೆಯಲ್ಲ y ಸ್ಕ್ವೇರ್ ಕರ್ವ್, ಅದ್ರಾಗೆ ಈ y ಕರ್ವ್ ಇಂದ ಏರಿಯಾ ಏನಿದೆಯಲ್ಲ ಕೆಳಗಡೆ ಅದು ಮೈನಸ್ ಆಗ್ಬೇಕು ನನಗೆ, ಹೌದಲ್ವಾ? ಸೊ ಲಿಮಿಟ್ಸ್ 0 to ಯಾವ ಪಾಯಿಂಟ್ ಇದು 2 ಪಾಯಿಂಟ್, 0 to 2 y ಸ್ಕ್ವೇರ್ ಮೈನಸ್ y dx ವಿಚ್ ಈಸ್ ಈಕ್ವಲ್ ಟು ವಾಟ್? ರಿಕ್ವೈರ್ಡ್ ಏರಿಯಾ a is equal to y ಸ್ಕ್ವೇರ್ ಅಂದ್ರೆ y ಸ್ಕ್ವೇರ್ ಅಂತಂದ್ರೆ 8x, ಹೌದಲ್ವಾ? 8x ಮೈನಸ್ ದಿಸ್ ಇಸ್ 2x into dx integration 0 to 2. 8x minus 2x 8x ಆಗುತ್ತಾ? ಸ್ಕ್ವೇರ್ ರೂಟ್ ಆಫ್ 8x ಆಗುತ್ತಾನೆ. y ವ್ಯಾಲ್ಯೂ ನನಗೆ ಈ ಕರ್ವ್ ಎಂದು ಬೇಕು. ಈ ಕರ್ವ್ ಇನ್ ಟರ್ಮ್ಸ್ ಆಫ್ x y ಅಷ್ಟೇ ಬೇಕು ಅಂತಂದ್ರೆ ಇದೇನಾಗುತ್ತೆ ಆಕ್ಚುಲಿ ರೂಟ್ 8x. ರೈಟ್, ರೂಟ್ 8x ಮೈನಸ್ 2x ಸ್ಪ್ಲಿಟ್ ಮಾಡ್ರಿ, ನಿಮಗೇನು ಸಿಗುತ್ತೆ ರೂಟ್ 8 ಹೊರಗೆ ಬರ್ಕೊಳ್ರಿ. 0 to 2 ರೂಟ್ x dx ಮೈನಸ್ 2 0 to 2 x dx. Okay, so what will you get? root 8 is nothing but 2 root 2, ಅದು ಹಾಗೆ ಇರಲಿ. ಇದೇನಾಗುತ್ತೆ ನಮಗೆ 2/3 x to the power of 2/3 ಹೌದಾನೆ. x power n plus 1 1/2 plus 1 ಅಂದ್ರೆ 2/3. 0 to 2 ಮೈನಸ್ 2 x ಸ್ಕ್ವೇರ್ ಬೈ 2 ಬರುತ್ತೆ ಇಲ್ಲಿ. ಆ 2 ಈ 2 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. x ಸ್ಕ್ವೇರಿಗೆ ಅಷ್ಟೇ 0 to 2 ಹಾಕ್ತೀವಿ. ಅವಾಗ ಏನಾಗುತ್ತೆ ಇಲ್ಲಿ 2 ರೂಟ್ 2 ಈ 2 ಹೊರ ಕಳಿಸ್ರಿ 4 ರೂಟ್ 2/3 x ಪವರ್ ಇದೆಯಲ್ಲ ಅಲ್ಲೇನಾಗುತ್ತೆ ಅಪ್ಪರ್ ಲಿಮಿಟ್ 2 ಪವರ್ 2/3 ಮೈನಸ್ 0, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಇಲ್ಲಿ 2 ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್
Okay, so what will you get? 4 root 2 by 3, 2 power 2 by 3 ಅಂದರೆ ಎಷ್ಟು, ಸಾರಿ 2 by 3 ಅಲ್ಲ, ಅದು 3 by 2 ತಾನೆ. 1 by 2 plus 1 ಅಂದರೆ 3 by 2. 3 by 2. ಸೊ ಏನಾಗುತ್ತೆ 3 by 2 ಅಂತ ಅಂದರೆ 2 to the power of 3 by 2 minus 2 square ಅಂದರೆ 4. Keep it as it is. ಓಕೆ, ಇದು ಈ ವ್ಯಾಲ್ಯೂ ಮೀನಿಂಗ್ ಏನು? 1 by 2 ಅಂದರೆ ರೂಟ್, 2 ಕ್ಯೂಬ್ ಅಂದರೆ 8. ಸೊ ಅಲ್ಲಿಗೆ ಏನಾಯ್ತಿದು 4 root 2 into root 8 divided by 3 minus 4. ಇದು root 2 into root 8 ಅಂದ್ರೆ ಏನು? ರೂಟ್ ಒಳಗಡೆ ಮಲ್ಟಿಪ್ಲಿಕೇಶನ್. 8 2 16, root 16 ಅಂದ್ರೆ 4, 4 4 ಎಷ್ಟಾಯ್ತು? 16 by 3. ಈ ವ್ಯಾಲ್ಯೂ 4 ಆಗುತ್ತೆ ನಿಮಗೆ. 4 into 4 16 minus 4. 3 4 12. 16 ಅಲ್ಲಿ 12 ಹೋದ್ರೆ 4, 4 by 3 ಸ್ಕ್ವೇರ್ ಯೂನಿಟ್ಸ್. ಅರ್ಥ ಆಯ್ತಾ? ಸ್ವಲ್ಪ ಸಿಂಪ್ಲಿಫಿಕೇಶನ್ ಇದೆ, but it is easy. Okay, right. So is there any such option? 4 by 3? Yeah, option C is the right answer. Got it? Coming to question number 12, the value of minus pi by 2 to pi by 2 ಇದೆ. Okay, cos x by 1 plus e power x dx is ಏನಾಗುತ್ತೆ? See here, I is equal to minus pi by 2 to pi by 2 ಏನಾಗುತ್ತೆ ಅವಾಗ? cos x divided by ಏನು ಕೊಟ್ಟಿದ್ದಾರೆ? 1 plus e power x dx. ರೈಟ್, ನಾವೇನು ಮಾಡೋಣ? x ನ ರೀಪ್ಲೇಸ್ ಮಾಡಿಬಿಟ್ಟು ಮೈನಸ್ ಎಕ್ಸ್ ಬರೆದ್ರೆ ಏನಾಗುತ್ತೆ? pi by 2 cos of minus x divided by 1 plus e power minus x dx. ಓಕೆ, ಸೊ e power minus x ನ ನಾನು 1 by e power x ಅಂತ ಬರಿಬಹುದು. 1 by e power x ಬರೆದ್ರೆ LCM ತಗೊಂಡ್ರೆ ಏನಾಗುತ್ತೆ? e power x plus 1. ಆ ಡಿನಾಮಿನೇಟರ್ ಅಲ್ಲಿರೋ e power x ನ್ಯೂಮರೇಟರ್ಗೆ ಹೋಗುತ್ತೆ. ಅವಾಗ ಏನಾಗುತ್ತದು? e power x into cos of minus theta is cos theta. This is e power x plus 1 integral minus pi by 2 to plus pi by 2 dx. Equation 2, equation 1. Add ಮಾಡ್ರಿ, ಏನು ಸಿಗುತ್ತೆ? 2i is equal to minus pi by 2 to pi by 2 cos x minus pi by 2 to pi by 2 cos x dx ಅಷ್ಟೇ ಉಳಿಯುತ್ತೆ. ಯಾಕೆ? ಆ್ಯಡ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ? ಅಬ್ಸರ್ವ್ ಮಾಡಿ, ಇವೆರಡು ಆ್ಯಡ್ ಮಾಡಿದಾಗ ಕಾಸ್ ಎಕ್ಸ್ ಕಾಮನ್ ತೆಗಿತೀರಾ. ಓಕೆ, ಕಾಸ್ ಎಕ್ಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ? 1 ಪ್ಲಸ್ ಇ ಪವರ್ ಎಕ್ಸ್, ಆ ಡಿನಾಮಿನೇಟರಲ್ಲಿರೋ 1 ಪ್ಲಸ್ ಇ ಪವರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಹೌದಾ? ಸೊ ಕ್ಯಾನ್ಸಲ್ ಆದರೆ ಬರೀ ಕಾಸ್ ಎಕ್ಸ್ ಉಳಿಯುತ್ತೆ. ಆ್ಯಂಡ್ ಯು ವಾಂಟ್ ಓನ್ಲಿ ಐ ವ್ಯಾಲ್ಯೂ. ಸೊ 1 by 2 ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಈಸ್ ವಾಟ್? ಇಂಟಿಗ್ರೇಷನ್ ಆಫ್ ಕಾಸ್ ಯು ಕ್ಯಾನ್ ರೀಪ್ಲೇಸ್ ದ್ಯಾಟ್ ಒನ್ ಬೈ ಮೈನಸ್ pi by 2 to pi by 2 ಇದೆಯಲ್ಲ, ಅದನ್ನು ಈಸಿಯಾಗಿ ರೀಪ್ಲೇಸ್ ಏನು ಮಾಡ್ತೀರಿ ಹೇಳಿ? 2ನ ಈ ಕಡೆ ಕಳಿಸೋದು ಅಲ್ಲೇ ಇರಲಿ. ಅದು 2 times of 0 to pi by 2 cos x. ಯಾಕೆ? ಈವನ್ ಫಂಕ್ಷನ್. ಈವನ್ ಫಂಕ್ಷನ್ ಮೀನ್ಸ್ ವಾಟ್? ಆಡ್ ಫಂಕ್ಷನ್ ಇದ್ರೆ ಡೈರೆಕ್ಟ್ 0. ಈವನ್ ಫಂಕ್ಷನ್ ಇದ್ರೆ ಏನು ಮಾಡ್ತೀರಾ? 2 times of 0 to a ವ್ಯಾಲ್ಯೂ. ರೈಟ್, ಸೊ ದಟ್ ಈಸ್ ಈಕ್ವಲ್ ಟು 1 by 2 ಇಂಟು 2 ಕ್ಯಾನ್ಸಲ್ ಆಯ್ತಲ್ಲ. ಓಕೆ, cos x ಇಂದೇನು? sin x integration 0 to pi by 2 which is equal to what? sin pi by 2 minus sin 0. Upper limit minus lower limit. Sin pi by 2 1 minus sin 0 0. So answer is 1. Therefore option D. Option D is the right answer. Okay. Coming to the next question, the order of the differential equation obtained by eliminating arbitrary constants in the family of curves is ಏನಾಗುತ್ತೆ ಅಂತ ಹೇಳ್ಬೇಕು ನಾವು. ಆರ್ಬಿಟ್ರರಿ ಕಾನ್ಸ್ಟೆಂಟ್ ನ ಎಲಿಮಿನೇಟ್ ಮಾಡೋದ್ಮೇಲೆ ಆರ್ಡರ್ ಏನಾಗುತ್ತೆ ಅಂತ ಕೇಳಿದಾರೆ, ಹೌದಲ್ವಾ? ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಈಸಿ ಕ್ವೆಶನ್. ವಾಟ್ ಯು ಹ್ಯಾವ್ ಟು ಡೂ? C1 into y ಅಂತ ಕೊಟ್ಟಿದ್ದಾರೆ. ನೀವೇನ್ ಮಾಡ್ತೀರಾ? ಅದನ್ನ C1 into y ಈಸ್ ಈಕ್ವಲ್ ಟು ಏನ್ ಮಾಡ್ತೀರಾ? ಈ ಫುಲ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರೋದನ್ನ a into e power x ತಗೊಂಡು, ವೇರ್ a is nothing but this one, C2 plus C3 e power C4. ಓಕೆ, e ಪವರ್ ಎಕ್ಸ್ ಪ್ಲಸ್ C4 ಇದೆಯಲ್ಲ, ಅದನ್ನ ನಾವು e ಪವರ್ ಎಕ್ಸ್ ಇಂಟು e ಪವರ್ C4. ಇದು ಕಾನ್ಸ್ಟೆಂಟ್. ಇದ್ರ ಜೊತೆಗೆ ಇಲ್ಲಿತ್ತಲ್ಲ C2 plus C3, ಎಲ್ಲಾ ಕಾನ್ಸ್ಟೆಂಟ್ ಸೇರಿ ಒಂದೇ ವ್ಯಾಲ್ಯೂ ಬರ್ದೆ ನಾನು. ದೇರ್ಫೋರ್ ವಾಟ್ ವಿಲ್ ಐ ಗೆಟ್? C1y, y is equal to b. Just a minute, pen khali, wait a minute. ಓಕೆ, ಸೊ y is equal to ಏನು ಬರಿಬಹುದು ನಾವು? ಈ ಕಾನ್ಸ್ಟೆಂಟ್ ಇಲ್ಲಿ ಬಂದ್ರೆ ಅದನ್ನ b ಅಂತ ಟ್ರೀಟ್ ಮಾಡಿದ್ರೆ, ವೇರ್ b is what actually a by C1. ಓಕೆ, ಅವಾಗ ಏನಾಗುತ್ತೆ? ಸಿನ್ಸ್ ದಿ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಹ್ಯಾಸ್ ಓನ್ಲಿ ಒನ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಈಗ ಎಷ್ಟಿದೆ ನಮ್ಮ ಹತ್ರ? ಕೊನೆಗೆ ಸಿಂಪ್ಲಿಫೈ ಮಾಡ್ತಾ ಹೋದಂಗೆ ನಮ್ಮ ಹತ್ರ ಇರೋದೆಷ್ಟು? ಒಂದೇ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದೆ. ದೇರ್ ಫೋರ್ ವಾಟ್ ವಿ ಸೇ, ಆರ್ಡರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ತಾನೆ. ಎಷ್ಟಿದೆ? 1. ಸಿಂಪ್ಲಿಫೈ ಮಾಡಿದ್ಮೇಲೆ ಎಷ್ಟಿದೆ ಅಂತ ನೋಡ್ಬೇಕಷ್ಟೇ. ರೈಟ್, ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ. Okay, so coming to next question.
the general solution of the differential equation x square dy minus 2xy dx is equal to x power 4 cos x. Okay, so ಅವ್ರು ಕೇಳಿರೋದೇನು ಅಂತಂದ್ರೆ ಜನರಲ್ ಸೊಲ್ಯೂಷನ್ ಕಂಡುಹಿಡಬೇಕು. ತುಂಬಾ ಈಸಿ ಇದೆ. ಅವ್ರು ಕೊಟ್ಟಿರೋ ಕ್ವಶನ್ ನ ಫಸ್ಟ್ ಜನರಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ, ಅಂದ್ರೆ ಏನು, dy by dx ಒಂದ್ ಕಡೆ ಇರಬೇಕು, dy by dx ಕೋಎಫಿಷಿಯಂಟ್ ಏನಾಗಿರ್ಬೇಕು, 1 ಆಗಿರ್ಬೇಕು. ಸೊ ಏನ್ ಮಾಡೋಣ, ವಿಲ್ ಡಿವೈಡ್ ದ ಹೋಲ್ ಇಕ್ವೇಶನ್ ಬೈ ಎಕ್ಸ್ ಸ್ಕ್ವೇರ್ ಅಂಡ್ dx ಇಂದ. ಅವಾಗ ಏನಾಗುತ್ತೆ, dy by dx, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಮೈನಸ್ 2y by x, dx ಕ್ಯಾನ್ಸಲ್, ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್, ಎಕ್ಸ್ ಸ್ಕ್ವೇರ್ dx ಕ್ಯಾನ್ಸಲ್ ಆಗುತ್ತೆ ಒಂದ್ ಕಡೆ. ಅಲ್ಲಿಗೆ ಈಸಿಯಾಗಿ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯಬಹುದು. ಯಾಕೆ, ಇದು ನಮ್ಮ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ, ಪಿ ಡಿ ಎಕ್ಸ್ ದಟ್ ಈಸ್ ಮೈನಸ್ 2/x dx ವಿಚ್ ಇಸ್ ನಥಿಂಗ್ ಬಟ್ e ಪವರ್ ಮೈನಸ್ 2 log x. ಇದನ್ನ ಇಲ್ಲಿ ಕಳಿಸಿದ್ರೆ ಪವರ್ ಮೈನಸ್ 2 ಆಗುತ್ತೆ. ಈ ಲಾಗ್ ಇನ್ವರ್ಸ್ ಎಕ್ಸ್ ಪವರ್ ಮೈನಸ್ 2 ಉಳಿಯುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 1/x ಸ್ಕ್ವೇರ್. ಓಕೆ, ಸೊ 1/x ಸ್ಕ್ವೇರ್ ಅಂದಮೇಲೆ ರಿಕ್ವೈರ್ಡ್ ಸೊಲ್ಯೂಷನ್ ನಮಗೆ ಏನಾಗುತ್ತೆ ಅಂತ ಅಂದ್ರೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಕ್ಯೂ ವ್ಯಾಲ್ಯೂ ಏನಿದೆ cos x dx ಪ್ಲಸ್ ಸಮ್ ಕಾನ್ಸ್ಟೆಂಟ್. cos x ಇಂಟಿಗ್ರೇಷನ್ ಏನಾಗುತ್ತೆ, sin x ಪ್ಲಸ್ ಸಿ y ಬೈ ಎಕ್ಸ್ ಸ್ಕ್ವೇರ್ ಇದೆ. ಅದನ್ನ ನಾವೇನ್ ಮಾಡೋಣ, ಎಕ್ಸ್ ಸ್ಕ್ವೇರ್ ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ sin x ಪ್ಲಸ್ cx square. So this is your required answer. Yellайтದು option B is the right answer. Okay, coming to question number 15. Question number 15 ಏನಿದೆ observe ಮಾಡಿ. The area of the region bounded by the line y is equal to 2x plus 1 x axis and the ordinates x is equal to minus 1 and x is equal to 1. Okay, ಅವ್ರು ಹೇಳಿರೋದೇನು, ಫಸ್ಟ್ ಆ ಲೈನ್ ಬರೀರಿ ನೀವು. ಆ ಲೈನ್ ಏನಾಗುತ್ತೆ ಅಂತ, ಆ ಲೈನಿನ ವ್ಯಾಲ್ಯೂ 0 ಇದ್ದಾಗ 0, ಮೈನಸ್ 1 ಇದ್ದಾಗ ಎಷ್ಟಾಗುತ್ತೆ, ಮೈನಸ್ 1 ಆಗುತ್ತೆ. ನೆಕ್ಸ್ಟ್ 1 ಇದ್ದಾಗ ಎಷ್ಟಾಗುತ್ತೆ, 3 ಆಗುತ್ತೆ. ಹೌದಾ, 1 ಇದ್ದಾಗ ಎಷ್ಟಾಗುತ್ತೆ, 2 1s are 2 ಪ್ಲಸ್ 1 ಅಂದ್ರೆ 3. therefore it will be something like this, wherein this point will represent your 1, 3. 0 ಹಾಕಿದ್ರೆ ಏನಾಗುತ್ತೆ, ಓಕೆ, ಇದು 0, 0 ಇಂದ ಪಾಸ್ ಆಗಲ್ಲ ತಾನೆ. Let me draw it differently, just a minute. x axis y axis 0 ಹಾಕಿದ್ರೆ 1 ಆಗುತ್ತೆ. ಹೌದಾ, ನೆಕ್ಸ್ಟ್ ಮೈನಸ್ 1 ಹಾಕಿದ್ರೆ ಏನಾಗುತ್ತೆ, 2 ಇಂಟು ಮೈನಸ್ 1 ಮೈನಸ್ 2, ಮೈನಸ್ 2 ಆಮೇಲೆ ಪ್ಲಸ್ 1 ಅಂದ್ರೆ ಮೈನಸ್ 1. ಸೊ ಮೈನಸ್ 1 ಇದೊಂದು 1 ಹಾಕಿದ್ರೆ 3 ಆಗುತ್ತೆ, ರೈಟ್. ಸೊ ದಿಸ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ದ ಲೈನ್ ಪಾಸಸ್ ಲೈಕ್ ದಿಸ್. ಓಕೆ, ದಟ್ ಈಸ್ y is equal to 2x plus 1. ಓಕೆ, ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಅಂತ ಅಂದ್ರೆ ಆರ್ಡಿನೇಟ್ಸ್ ಏನಾಗುತ್ತೆ ಇಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಅಂದ್ರೆ ಇದೊಂದು, ಇದು ಮೈನಸ್ 1 ಆಗುತ್ತೆ ತಾನೆ. ಅವಾಗ ತಾನೆ ನಾವು ಇಲ್ಲಿ ಮೈನಸ್ 1, ಮೈನಸ್ 1 ತಗೊಂತೀವಿ. ದಿಸ್ ಆರಿಜಿನ್, ದಿಸ್ ಇಸ್ 1, therefore this is your ordinate. Okay, let me change the color so that you can understand what is, which is the y axis. See here, this is your y axis and this is your x axis. Okay, ಈಗ ನಾವು ಕಂಡುಹಿಡಬೇಕಾಗಿರೋ ಏರಿಯಾ ಏನು, ಈ ಲೈನು ಈ ಆರ್ಡಿನೇಟ್ಸ್ ಮಧ್ಯ ಇರೋ ಏರಿಯಾ ಯಾವುದು, ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಇದನ್ನ ನಾವು ಫೈಂಡ್ ಮಾಡ್ಬೇಕು. ಈ ಪಾಯಿಂಟ್ ನಮಗೆ ಗೊತ್ತಿದೆ 1, 3. ಈ ಪಾಯಿಂಟು ಎಕ್ಸ್ ವ್ಯಾಲ್ಯೂ 0 ಹಾಕಿದಾಗ ಎಲ್ಲಾಯ್ತದು, y is equal to 2x, 0 ಹಾಕಿದ್ರೆ 1 ಆಗುತ್ತೆ. ನೆಕ್ಸ್ಟ್ ಈ ವ್ಯಾಲ್ಯೂ ಏನಾಯಿತು, ಮೈನಸ್ 1, ಇಲ್ಲೈತೆ ಮೈನಸ್ 1, ಮೈನಸ್ 1 ಆಗುತ್ತೆ. ಹಂಗಂದ್ರೆ ಇಲ್ಲೊಂದು ಪಾಯಿಂಟ್ ಬಂತಲ್ವಾ, ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ, ಅಬ್ಸರ್ವ್ ಮಾಡಿ, ಎಕ್ಸ್ ಆಕ್ಸಿಸ್ ಮೇಲಿದೆ ಅಂತ ಅಂದಮೇಲೆ y ಕೋಆರ್ಡಿನೇಟ್ ಇಸ್ 0, therefore x ವ್ಯಾಲ್ಯೂ ಇಸ್ ಪ್ಲಸ್ 1. ಈ ಕಡೆ ಬಂದರೆ ಮೈನಸ್ 1, therefore ದಿಸ್ ಇಸ್ ಮೈನಸ್ ಹಾಫ್. ಓಕೆ, ಮೈನಸ್ ಹಾಫ್, 0. ಪಾಯಿಂಟ್ ಗೊತ್ತಾಯ್ತಲ್ಲ. ಈಗ ಏರಿಯಾ ಕಂಡುಹಿಡಿಬೇಕು ನಾವು. ತುಂಬ ಸಿಂಪಲ್ ಇದೆ. ರಿಕ್ವೈರ್ಡ್ ಏರಿಯಾ ಇಸ್ ವಾಟ್, ದಿಸ್ ಈಸ್ ಒನ್ ಟ್ರಯಾಂಗಲ್. ಓಕೆ, ಆ್ಯಂಡ್ ದಿಸ್ ಈಸ್ ಎ ಬಿಗ್ ಟ್ರಯಾಂಗಲ್ wherein you know the length of this one, right? Half into base into height. ಸೇಮ್ ಫಾರ್ಮುಲಾ ಹಾಕಿದ್ರು ಆಗುತ್ತೆ ಆರಾಮಾಗೆ. ಸೊ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಏನು ಮಾಡ್ತೀರಾ, ಇದಕ್ಕೊಂದು ಸ್ವಲ್ಪ ಹೆಸರು ಕೊಟ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಸಪೋಸ್ ದಿಸ್ ಪಾಯಿಂಟ್ ಈಸ್ ಎ, ದಿಸ್ ಪಾಯಿಂಟ್ ಈಸ್ ಬಿ, ದಿಸ್ ಪಾಯಿಂಟ್ ಈಸ್ ಸಿ. ಸೊ ಏನಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಒಂದು ಪ್ಲಸ್ ಇಲ್ಲೊಂದು ಡಿ ಅಂತ ಕೊಟ್ಟು ಇ ಕೊಡೋಣ. ದೇರ್ಫೋರ್ ಈ ದೊಡ್ಡ ಟ್ರಯಾಂಗಲ್ ಮತ್ತು ಇದ್ರದ್ದು, ಹೌದಾ, ಪ್ಲಸ್ ಟ್ರಯಾಂಗಲ್ ಯಾವುದು, ಸಿ ಡಿ ಇ. ಅಲ್ಲಿಗೆ ಏನಾಗುತ್ತೆ, ಹಾಫ್ ಇಂಟು ಬೇಸ್ ಎಷ್ಟಾಗುತ್ತೆ ಇದಕ್ಕೆ, ಹಾಫ್ ತಾನೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹೈಟ್ ಎಷ್ಟಿದೆ, -1, ರೈಟ್.
ಪ್ಲಸ್ ಏನಾಗುತ್ತೆ ನೆಕ್ಸ್ಟ್ ಸಿ ಡಿ ಏನಾಗುತ್ತೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಗೇನ್. ಸೊ ವಾಟ್ ವಿಲ್ ಯು ರೈಟ್? ಹಾಫ್ ಬೇಸ್ ಅಂದ್ರೆ ಎಷ್ಟು? ಇದು 1 ಪ್ಲಸ್ ಹಾಫ್, 1 ಪ್ಲಸ್ ಹಾಫ್ ಅಂದ್ರೆ 3/2 ಇಂಟು ಹೈಟ್ ಅಂತ ಅಂದ್ರೆ 3. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ 1/4 ಪ್ಲಸ್ 3 3s 9, 9/4 which is nothing but 10/4 which is nothing but 5/2. So where is the option? 5/2. Is there any option? Yeah, option D is the right answer then. Okay, next coming to vectors, right? The two vectors I cap plus j cap plus k cap and I cap plus 3j cap plus 5k cap represents the two sides of AB bar and AC bar respectively of triangle ABC length of the median through AEC. ಇದು ಕೂಡ ಐ ಥಿಂಕ್ ನಾನು ಪ್ರೀವಿಯಸ್ಲಿ ನಿಮಗೆ 2022 ಅಥವಾ 23 ಪೇಪರಲ್ಲಿ ಮಾಡಿಸಿದ್ದೀನಿ, ಹೌದಲ್ವಾ? ಸೊ ಇದ್ರ ಕೇಳಿರೋದೇನೆಂದರೆ ಸಿಂಪಲ್ ಇದೆ. ಒಂದು ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲಲ್ಲಿ ಎ ಪಾಯಿಂಟ್ ನಮಗೆ ಗೊತ್ತಿಲ್ಲ, ಎ ಬಿ ಅವ್ರು ಕೊಟ್ಟಿದ್ದಾರೆ ಎಷ್ಟು? ಐ ಕ್ಯಾಪು, ಜೆ ಕ್ಯಾಪು, ಕೆ ಕ್ಯಾಪು. ಎ ಸಿ ಕೂಡ ಅವ್ರು ಕೊಟ್ಟಿದ್ದಾರೆ ಐ ಕ್ಯಾಪು, 3j ಕ್ಯಾಪು ಪ್ಲಸ್ 5k ಕ್ಯಾಪು. ನಮಗೆ ಗೊತ್ತಿದೆ ಎ ಬಿ ಅಂತ ಅಂದ್ರೆ ಏನು, ಒ ಬಿ ಮೈನಸ್ ಒ ಎ. ನಾವೇನ್ ಮಾಡೋಣ ಅಂತ ಅಂದ್ರೆ ನಮ್ಮ ಕನ್ವೀನಿಯನ್ಸಿಗೋಸ್ಕರ ಏನ್ ಅನ್ಕೊಂಬಿಡೋಣ, ಅತ್ಲಾಗ ಒರಿಜಿನ್ ಅನ್ಕೊಂಬಿಡೋಣ. ಸೊ ದಟ್ ಇದು ಕೊಟ್ಟಿರೋದು ಡೈರೆಕ್ಟ್ಲಿ ಬಿ ಅಂತ ಹೇಳ್ಬಹುದು, ಹೌದಲ್ವಾ? ಪೊಸಿಷನ್ ವೆಕ್ಟರ್ ಆಫ್ ಬಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? ಪೊಸಿಷನ್ ವೆಕ್ಟರ್ ಆಫ್ ಸಿ ಆಗ್ಬಿಡುತ್ತೆ. ಅವ್ರು ಕೇಳಿರೋದೇನು? ಲೆಂತ್ ಆಫ್ ಮೀಡಿಯನ್. ಮೀಡಿಯನ್ ಅಂದ್ರೆ ಏನು? ಒಂದು ವರ್ಟೆಕ್ಸ್ ಇಂದ ತಗೊಂಡ್ಬಂದು ಆಪೋಸಿಟ್ಗೆ ನಾವೇನ್ ಡ್ರಾ ಮಾಡ್ತೀವಿ, ದಿಸ್ ಇಸ್ ಯೋರ್ ಮೀಡಿಯನ್ ಎ ಡಿ. ಅದ್ರದ್ದು ಲೆಂತ್ ಕಂಡುಹಿಡಿಬೇಕು, ಹೌದಲ್ವಾ? ಸೊ ಹೇಗೆ ಕಂಡುಹಿಡಿತೀರಾ ಅಂದ್ರೆ, ಫಸ್ಟ್ ಆಫ್ ಆಲ್ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬೋತ್. ದೇರ್ ಫಾರ್ ಮಿಡ್ ಪಾಯಿಂಟ್ ಹೇಗೆ ಕಂಡುಹಿಡಿತೀರಾ? ಸೆಕ್ಷನ್ ಫಾರ್ಮುಲಾದಲ್ಲಿ ನಿಮಗೆ ಗೊತ್ತಿರಬೇಕು. ಓ ಡಿ ಬಾರ್ ಇಸ್ ಈಕ್ವಲ್ ಟು ಏನು ಮಾಡ್ತೀರಾ? ಎ ಬಾರ್ ಪ್ಲಸ್ ಬಿ ಬಾರ್ ಬೈ 2. ಅವಾಗ ಇವೆರಡನ್ನ ಆ್ಯಡ್ ಮಾಡ್ತೀರಾ. ಅಲ್ಲಿಗೆ ಏನಾಗುತ್ತೆ? ಅದು ಐ ಪ್ಲಸ್ ಐ 2 ಐ ಕ್ಯಾಪ್ ಪ್ಲಸ್ 4j ಕ್ಯಾಪ್ ಪ್ಲಸ್ ಇದೆಷ್ಟು? 5 ಪ್ಲಸ್ 1 6k ಕ್ಯಾಪ್ ಬೈ 2. ಅವಾಗ ಏನಾಯ್ತು? ಇದ್ರದ್ದು ಪೊಸಿಷನ್ ವೆಕ್ಟರು ನಮಗೆ ಓ ಡಿದು 2 ಇಂದ ಡಿವೈಡ್ ಆದರೆ ಐ ಕ್ಯಾಪ್ 2j 3k. ಸೊ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ? ಲೆಂತ್ ತಾನೇ ಬೇಕಿರೋದು. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. 3 ಸ್ಕ್ವೇರ್ 9, 9 plus 1 10, 10 plus 4. So answer is root 14. That's it. Simple. Root 14. Option A is the right answer. Magnitude ashte avaru kelirodu. Okay. So coming to next question. If A bar and B bar are unit vectors and theta is the angle between A bar and B bar, then sin theta by 2 ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಅಬ್ಸರ್ವ್ ಮಾಡಿ. A bar ಮೈನಸ್ ಬಿ ಬಾರ್ ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆಯಾ? ಏನಾಗುತ್ತೆ? ಎ ಬಾರ್ ಬಿ ಬಾರ್ ಮೈನಸ್ 2 ಎ ಬಾರ್ ಡಾಟ್ ಬಿ ಬಾರ್, ರೈಟ್? ದಟ್ ಈಸ್ ನಥಿಂಗ್ ಬಟ್ 2 ಎ ಬಾರ್ ಬಿ ಬಾರ್ ಕಾಸ್ ಥೀಟಾ. ಓಕೆ, ರೈಟ್? ಸೊ ಇದನ್ನೇ ತಗೋಬೇಕಂತ ಹೇಗೆ ಗೊತ್ತಾಯ್ತು? ಒಂದು ಆಪ್ಷನ್ ಅಲ್ಲಿ ಎ ಬಾರ್ ಮೈನಸ್ ಬಿ ಬಾರ್, ಎ ಬಾರ್ ಪ್ಲಸ್ ಬಿ ಬಾರ್ ಇದೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಹೋಲ್ ಸ್ಕ್ವೇರ್ ಅಂತ ತಗೋಣ, ಯಾಕಂದ್ರೆ ಆಂಗಲ್ ಬೇರೆ ಕೊಟ್ಟಿದಾರಲ್ಲ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತರ ತಗೊಂಡಾಗ 2ab ಅಂತ ಬಂದಾಗ ಅಲ್ಲೇನ್ ಮಾಡ್ತೀವಿ? ಕಾಸ್ ಥೀಟಾ ಅಂತ ತಗೋಬಹುದು. ಅಂಡ್ ಒನ್ ಮೋರ್ ಕ್ಲೂ ಇಸ್ ಸೈನ್ ಥೀಟಾ ಬೈ 2 ಕೇಳಿದ್ದಾರೆ. ಸೊ ಕಾಸ್ ಥೀಟಾನ ನಾವು ಏನು ಸೈನ್ ಥೀಟಾ ಬೈ 2 ಫಾರ್ಮ್ ಅಲ್ಲಿ ಬರೀಬಹುದು ಈಸಿಯಾಗಿ. ದಟ್ಸ್ ದ ರೀಸನ್ ವಿ ಆರ್ ಟ್ರೈಂಗ್ ಫಾರ್ ದಿಸ್ ಒನ್. ಅಂಡ್ ದ ಯೂನಿಟ್ ವೆಕ್ಟರ್ಸ್ ಅಂದ್ರೆ ಇದೇನಾಗುತ್ತೆ? 1 ಪ್ಲಸ್ 1 2 ಕಾಮನ್ ತೆಗೆದ್ರೆ 1 ಮೈನಸ್ ಇದು 1 ಕಾಸ್ ಥೀಟಾ. ಓಕೆ, ಸೊ 1 ಮೈನಸ್ ಕಾಸ್ ಥೀಟಾ, 1 minus cos theta is nothing but 2 sin square theta by 2, right? So a bar minus b bar whole square. ಈಗ ಅಬ್ಸರ್ವ್ ಮಾಡಿ, ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? a bar minus b bar is equal to 2 2s 4 ಇದೆಯಲ್ಲ, 4 ಸ್ಕ್ವೇರ್ ರೂಟ್ ಅಂದರೆ 2 sin theta by 2. ಅವ್ರು ಕೇಳಿದ್ರೆ sin theta by 2 ಅಷ್ಟೇ. ಸೊ ಈ 2ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? by 2 ಆಗುತ್ತೆ. ಸೊ ದಟ್ ಈಸ್ ಯುವರ್ ಆನ್ಸರ್. ಸಿಂಪಲ್ ಥಿಂಗ್. Okay, so therefore which is the answer? Option D is the right answer. Okay, the curve passing through the point 1, 2 gives that the slope of the tangent at any point is 2x by y represents. Easy question again from conic sections. ಅವ್ರೇನು ಹೇಳಿದ್ದಾರೆ? ಸ್ಲೋಪ್ is equal to ಎಷ್ಟು ಕೊಟ್ಟರು? 2x by y. Nothing but dy by dx is equal to 2x by y. ಈಗ ಇದನ್ನ ಈ ಕಡೆ ಸ್ಪ್ಲಿಟ್ ಮಾಡೋದು ನನಗೇನು ಸಿಗುತ್ತೆ? ಅಬ್ಸರ್ವ್ ಮಾಡಿ. dy ಇಂಟು y, y dy is equal to 2x ಇಂಟು dx. ಇಂಟಿಗ್ರೇಟ್ ಮಾಡಿದ್ರೆ ನನಗೇನು ಸಿಗುತ್ತೆ? y ಸ್ಕ್ವೇರ್ is equal to 2x ಸ್ಕ್ವೇರ್ ಪ್ಲಸ್ c ಸಿಗುತ್ತೆ. ಯಾಕೆ? y ಸ್ಕ್ವೇರ್ ಬೈ 2 ಇರುತ್ತಲ್ಲ, ಆ 2 ಆ ಕಡೆ ಸೈಡ್ ಹೋದ್ರೆ 2x ಸ್ಕ್ವೇರ್ ಆಗುತ್ತೆ.
Okay. Now since they mentioned the curve passes through this point 1, 2, it must satisfy this equation. ಇದರಲ್ಲಿ 1, 2 ಹಾಕಿದ್ರೆ ಏನಾಗುತ್ತೆ 2 square 4, 4 minus 2, 2 ಆಗುತ್ತೆ. So C ವ್ಯಾಲ್ಯೂ ಎಷ್ಟು ಸಿಗುತ್ತೆ? 2 ಸಿಗುತ್ತೆ. Therefore ನಮಗೇನು ಸಿಗುತ್ತೆ? y square minus 2x square is equal to 2. When you divide it by 2, you will get y square by 2 minus x square by 1 is equal to 1. What is this? This is nothing but your hyperbola. Okay, so this curve represents hyperbola. Okay, coming to question number 19. What is it? If a bar plus b bar, a bar cross b bar whole square plus a bar dot b bar whole square is equal to 144. Magnitude of a bar, very easy question. ಇದು ಕೂಡ ನಾನು ಆಲ್ರೆಡಿ ಮಾಡಿಸಿದ್ದೇನೆ. ಸೇರ್ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಏನು? a bar b bar sin theta. ಅಲ್ಲ ಅವರು ಹೋಲ್ ಸ್ಕ್ವೇರ್ ಕೊಟ್ಟಿರೋದ್ರಿಂದ ನಾವೇನ್ ಮಾಡ್ತೀವಿ, ಅದನ್ನ ಏನ್ ಮಾಡ್ತೀವಿ ಹೇಳಿ? a square plus b square, ಸಾರಿ a square, ಅದಕ್ಕೆ ಸ್ಕ್ವೇರ್ ಹಾಕ್ತೀವಿ. ಮ್ಯಾಗ್ನಿಟ್ಯೂಡ್ a square, ಮ್ಯಾಗ್ನಿಟ್ಯೂಡ್ b square, ಮ್ಯಾಗ್ನಿಟ್ಯೂಡ್ sin square ಪ್ಲಸ್ ಡಾಟ್ ಪ್ರಾಡಕ್ಟ್ ಕೂಡ ನಮಗೆ ಗೊತ್ತಿದೆ, ಮ್ಯಾಗ್ನಿಟ್ಯೂಡ್ ಆಫ್ a bar, ಮ್ಯಾಗ್ನಿಟ್ಯೂಡ್ ಆಫ್ b bar cos theta. ಇಲ್ಲಿ ಅವರು ಹೋಲ್ ಸ್ಕ್ವೇರ್ ಕೊಟ್ಟಿರೋದ್ರಿಂದ ಸ್ಕ್ವೇರ್ 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 ವಿಚ್ ಈಸ್ ಈಕ್ವಲ್ ಟು 144. ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್, ಇಲ್ಲಿ ನೋಡಿ a ಸ್ಕ್ವೇರ್ b ಸ್ಕ್ವೇರ್ ಕಾಮನ್ ತೆಗೆದ್ರೆ ಮೀನ್ಸ್ ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಕಾಮನ್ ತೆಗೆದ್ರೆ ಉಳಿಯೋದೇನು? ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ 1. ಹೌದಾ? ಸೊ ದಟ್ಸ್ ವೈ ವಾಟ್ ಇಸ್ ಇಟ್? ಇಟ್ ಈಸ್ 1. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ a ಬಾರ್ ಏನು ಕೊಟ್ಟಿದ್ದಾರೆ? 6. 6 ಸ್ಕ್ವೇರ್ 36. ಸೊ ಮ್ಯಾಗ್ನಿಟ್ಯೂಡ್ ಆಫ್ b ಬಾರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 144 by 36. 6 6 6 2 12, 24. ಸೊ 24 by 6, 6 1 6 4. ಅಲ್ಲಿಗೆ ಮ್ಯಾಗ್ನಿಟ್ಯೂಡ್ ಆಫ್ b ಬಾರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆಯಿತು ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ b ಎಷ್ಟಾಗುತ್ತೆ? 2 ಆಗುತ್ತೆ. ಅದೇ ಅವ್ರು ಕೇಳಿರೋದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ದಿಸ್ ಒನ್, ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಆಕ್ಟೆಂಟ್. ಪ್ಲಸ್ ಮೈನಸ್ ಅಂತ ಅಂದ್ರೆ ನಮಗೆ ಕ್ವಾಡ್ರೆಂಟ್ಸ್ ಗೊತ್ತಿದೆ. ಪ್ಲಸ್ ಮೈನಸ್ ಅಂದ್ರೆ ಯಾವುದು? ಪ್ಲಸ್ ಮೈನಸ್ ಅಂದ್ರೆ ಫೋರ್ತ್. ಅದರಲ್ಲಿ ಝೆಡ್ ಪಾಸಿಟಿವ್ ಇದ್ರೆ ಏನಾಗುತ್ತೆ? ಫೋರ್ತ್ ಆಕ್ಟೆಂಟ್ ಇರುತ್ತೆ. ನೆಗೆಟಿವ್ ಇದ್ರೇನು ಫೋರ್ತ್ ಹಿಂದ್ಗಡೆ ಇರೋದು ಯಾವುದು? 8th. ಸೊ ದೇರ್ ಫೋರ್ ದಿಸ್ ಇಸ್ ವಾಟ್? ದಿಸ್ ಇಸ್ ಪಾಸಿಟಿವ್. ದೇರ್ ಫೋರ್ ಇಟ್ ಇಸ್ ಇನ್ ಪ್ಲಸ್ ಮೈನಸ್ ಪ್ಲಸ್ ಅಂದ್ರೆ ಫೋರ್ತ್ octant. Okay, coming to question number 21. If the vectors 2i cap minus 3j cap plus 4k cap plus 2i cap plus j cap minus k cap, these are all coplanar, then the value of lambda. See, coplanar andre determinant value ಏನಾಗಿರುತ್ತೆ? 0 ಆಗಿರುತ್ತೆ. ಇದು ನೆನಪಿರಲಿ ನಿಮಗೆ. coplanar ಅಂತ ಅಂದ್ರೆ ಡಿಟರ್ಮಿನೆಂಟ್ ಯಾವತ್ತೇ ಆಗಲಿ 0 ಆಗುತ್ತೆ. ಸೊ ನಾವು ಡಿಟರ್ಮಿನೆಂಟ್ನ 0ಗೆ ಈಕ್ವೇಟ್ ಮಾಡಿದ್ರೆ ಆಟೋಮೆಟಿಕಲಿ ನಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. ಸೊ ಏನಾಗುತ್ತೆ? 2 ಇಂಟು 2 1s 2 minus 1 minus into minus plus 3 2 2s 4 plus lambda plus 4 into 2 into minus 2 minus lambda is equal to 0. Okay, so once you simplify 2 minus 1 1 2 plus 4 3s 12 plus 3 lambda minus 8 minus 4 lambda is equal to 0. So ಏನಾಗುತ್ತೆ? 12 plus 2 13 14 14 ಅಲ್ಲಿ 8 ಹೋದ್ರೆ 6 3 lambda minus 4 lambda ಅಂದ್ರೆ minus lambda is equal to 0. Therefore lambda is equal to ಎಷ್ಟಾಗುತ್ತೆ? lambda is equal to plus 6 ಆಗುತ್ತೆ. Is there any such option? Yeah, option B is the right answer. Okay, next, the distance of the point from the line. ಏನು ಕೊಟ್ಟಿದ್ದಾರೆ ಅವರು? ಡಿಸ್ಟೆನ್ಸ್ ಕೇಳಿದ್ದಾರೆ. ಸೊ ನಾವೇನು ಮಾಡಬಹುದು ಅಂತ ಅಂದರೆ, ಪಾಯಿಂಟ್ ಕೊಟ್ಟಿದ್ದಾರೆ, ಲೈನ್ ಕೊಟ್ಟಿದ್ದಾರೆ. ಹೌದಾ? ಸೊ ಫಾರ್ಮುಲಾ ಏನಿದೆ ಅಂತ ಅಂದರೆ ನೆನ್ಪಿಟ್ಕೊಳ್ರಿ. ಡಿ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಬಾರ್ ಮೈನಸ್ ಆಲ್ಫಾ ಬಾರ್ ಕ್ರಾಸ್ ಬಿ ಬಾರ್, ಅದ್ರದ್ದು ಮ್ಯಾಗ್ನಿಟ್ಯೂಡ್. ಓಕೆ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಇಲ್ಲಿ ಎ ಬಾರ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಏನು ಎ ಬಾರ್ ಅಂತ ಅಂದರೆ ನಿಮ್ಮ ಪಾಯಿಂಟ್, ಬಿ ಬಾರ್ ಅಂದರೆ ನಿಮ್ಮ ಪ್ಯಾರಲಲ್ ವೆಕ್ಟರ್, ಆಲ್ಫಾ ಬಾರ್ ಅಂದರೆ ಯಾವ ಪಾಯಿಂಟ್ ಇಂದ ಡಿಸ್ಟೆನ್ಸ್ ಕೇಳ್ತಿದಾರೋ ಆ ಪಾಯಿಂಟ್. ಓಕೆ, ಸೊ ದೇರ್ ಫಾರ್ ವಾಟ್ ವಿಲ್ ಬಿ ದ ಥಿಂಗ್ ಈಸ್ ಡಿ ಬಾರ್ ಇಸ್ ಈಕ್ವಲ್ ಟು ಎ ಬಾರ್ ಅಂತ ಅಂದರೆ ಏನಾಗುತ್ತಪ್ಪ? ಜಸ್ಟ್ ಎ ಮಿನಿಟ್, ಇದನ್ನು ಸ್ವಲ್ಪ ಮೇಲೆ ತೊಗೊಂಡ್ಬಿಡೋಣ. ಓಕೆ, ಎ ಬಾರ್ ಅಂತ ಅಂದರೆ ಪಾಯಿಂಟ್ ಏನಿದೆ ನೋಡಿ, 3 3 minus 5. ಸೊ ದೇರ್ ಫೋರ್ ವಾಟ್ ಈಸ್ ಇಟ್? ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಬೇಕಲ್ಲ. ಎ ಬಾರ್ ಮೈನಸ್ ಆಲ್ಫಾ ಬಾರ್ ಫಸ್ಟ್ ಕಂಡುಬಿಡ್ದನ. 3 3 minus 5 ಇರುತ್ತೆ. ಆಲ್ಫಾ ಏನಿದೆ 1 2 minus 4. ಮೈನಸ್ ಮಾಡಿದ್ರೆ 3 minus 1 2, 3 minus 2 1, minus 4 minus half minus plus 1 ಆಗುತ್ತೆ. ಹೌದಾ? ಸೊ 2 1 minus 1, ದಿಸ್ ಈಸ್ ವ್ಯಾಲ್ಯೂ. ಕ್ರಾಸ್ ಬಿ ಬಾರ್ ಅಂತ ಅಂದರೆ 2 3 6. ಈಗ ಅದರದ್ದು ಡಿಟರ್ಮಿನೆಂಟ್ ಅಂದರೆ ಏನಾಗುತ್ತೆ? ಐ ಜೆ ಕೆ. ನೆಕ್ಸ್ಟು 2 1 minus 1. ಬಿ ಬಾರ್ ಅಂದರೆ ಪ್ಯಾರಲಲ್ ವೆಕ್ಟರ್ 2 3 6.
ಒಂದು ನೆನಪಿರಲಿ, ನಿಮಗೆ ಥಿಯರಿ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಕೊಂಡು ಪ್ರೀವಿಯಸ್ ಇಯರ್ ನಾನು ಸಾಲ್ವ್ ಮಾಡ್ತಿರೋದು. ನೀವಿಲ್ಲಿ ಡೈರೆಕ್ಟಾಗಿ ಏನೂ ಓದಿಲ್ಲದೆ ಬರೀ ಡೈರೆಕ್ಟ್ ಇದಕ್ಕೆ ಬಂದಿದ್ದೀರಾ ಅಂತಂದರೆ ಕಷ್ಟ ಆಗುತ್ತೆ ನಿಮಗೆ. ಡೈರೆಕ್ಟ್ ಫಾರ್ಮುಲಾ ಎಲ್ಲಿಂದ ತಗೊಂಡ್ರು, ಬಿ ಬಾರ್ ಅಂದರೆ ಇದೆ ಅಂತ ಹೆಂಗೆ ಗೊತ್ತಾಯಿತು ಅಂತೆಲ್ಲ ಡೌಟ್ ಬರುತ್ತೆ. ಹಾಗಾಗಿ ದಯವಿಟ್ಟು ಚಾಪ್ಟರ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ರೆ ಮಾತ್ರ ಇದನ್ನು ವಾಚ್ ಮಾಡಿ. ಓಕೆ, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 6 ಸ್ಕ್ವೇರ್ 36. ಬಿ ಬಾರ್ ಅಂದರೆ ಇದೆ ತಾನೇ, ಸಿಂಪಲ್. ಇದ್ರದ್ದು ಡಿಟರ್ಮಿನೆಂಟ್. ಸೊ ಏನು ಮಾಡ್ತೀರಾ, ಸಾಲ್ವ್ ಮಾಡಿದ್ರೆ ನಿಮಗೇನು ಸಿಗುತ್ತೆ, i ಕ್ಯಾಪ್ ಇಂಟು ಮ್ಯಾಗ್ನಿಟ್ಯೂಡ್ ಆಮೇಲೆ ತಗೊಂಡು 6 1 6 ಮೈನಸ್ ಪ್ಲಸ್ ಮೈನಸ್ ಜೆ ಕ್ಯಾಪ್ 6 2 12 2 minus 1 minus 2 that is plus 2 actually plus k cap 3 2 6 minus 2 determinant divided by 36 plus 4 40 root 49 is nothing but 7. ಹೌದಾ, 6 plus 3 9, ಇಲ್ಲೇ ಮ್ಯಾಗ್ನಿಟ್ಯೂಡ್ ಕಂಡು ಹಿಡಿದ್ಬಿಟ್ರಿ. 9 ಸ್ಕ್ವೇರ್ ಎಷ್ಟು 81 ಪ್ಲಸ್ 12 ಪ್ಲಸ್ 2 13 14 ಸ್ಕ್ವೇರ್ 196 ಪ್ಲಸ್ 6 minus 2 ದೆನ್ 16 ಡಿವೈಡೆಡ್ ಬೈ 7. ಅಷ್ಟಕ್ಕೊಂದು ಆಪ್ಷನ್ ಇದೆಯಾ? ಓಕೆ, ಇದೆ. ಸೊ ನ್ಯೂಮರೇಟರ್ ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ರೂಟ್ 2 ಆಪ್ಷನಲ್ಲಿ ರೂಟ್ ಇದೆ ಆ್ಯಂಡ್ ಯು ಆರ್ ಡ್ಯಾಮ್ ಶೂರ್ ದಟ್ ದಿಸ್ ಇಸ್ ದ ವ್ಯಾಲ್ಯೂ, ರೈಟ್? ಸೊ ಡೈರೆಕ್ಟ್ ಆಗಿ ಬೇಕಿದ್ರೆ √293/7 ಅಂತ ಬರಿಬೋದು, ಏನು ತೊಂದರೆ ಇಲ್ಲ. ಓಕೆ, ಆಪ್ಷನ್ ಅಬ್ಸರ್ವ್ ಮಾಡಿ ಕ್ಯಾಲ್ಕುಲೇಷನ್ಸ್ನ ಮಿನಿಮಮ್ ಮಾಡಿ. ಅರ್ಥ ಆಯ್ತಲ್ಲ? ಸೊ ದಟ್ಸ್ ದ ಕಾನ್ಸೆಪ್ಟ್, ರೈಟ್? ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಯಾವುದಾಯ್ತಪ್ಪ? ಡಿಸ್ಟೆನ್ಸ್ ಆಯಿತು. ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಪ್ಲೇನಾ? ಓಕೆ, ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ದ ಸ್ಟ್ರೇಟ್ ಲೈನ್ ಆ್ಯಂಡ್ ದ ಪ್ಲೇನ್ ಅಂತ ಇದೆ. ಸೊ ಅದಕ್ಕೊಂದು ಫಾರ್ಮುಲಾ ನೆನ್ಪಿಟ್ಕೋಬೇಕಾಗುತ್ತೆ. ಒಂದು ಲೈನು ಮತ್ತು ಒಂದು ಪ್ಲೇನಿನ ಡಿಸ್ಟೆನ್ಸಿಗೆ ಫಾರ್ಮುಲಾ ಏನಂತ ಅಂದರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಬಿ ಬಾರ್ ಡಾಟ್ ಎನ್ ಬಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಬಾರ್. ಓಕೆ, ಸೊ ಇದು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಬಿ ಬಾರ್ ಅಂತ ಅಂದರೆ ಏನಾಗುತ್ತೆ, ನಿಮ್ಮ ಪ್ಯಾರಲಲ್ ವೆಕ್ಟರ್ ಅವ್ರು ಏನು ಕೊಟ್ಟಿದ್ದಾರೆ ಅದಾಗುತ್ತೆ. ಎನ್ ಬಾರ್ ಅಂತ ಅಂದರೆ ಏನಾಗುತ್ತೆ, ನಿಮ್ಮ ಪ್ಲೇನ್ ಏನಿದೆಯಲ್ಲ, ಸೊ ಪ್ಲೇನಲ್ಲಿ ಇರುವಂತಹ ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಇದೆಯಲ್ಲ, ಅದನ್ನು ನಾವೇನಂತೀವಿ, ಎನ್ ಬಾರ್ ಅಂತ ಅಂತೀವಿ. ಓಕೆ, ಸೊ ಒನ್ಸ್ ಯು ರೈಟ್ ದಟ್ ಒನ್, ವಾಟ್ ವಿಲ್ ಯು ಗೆಟ್ ಈಸ್ ಬಿ ಬಾರ್ ಅಂತ ಅಂದರೆ ಪ್ಯಾರಲಲ್ ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ, 3, 4, 5 ತಾನೇ ಇರೋದಲ್ಲಿ. ಸೊ ದೇರ್ ಫೋರ್ ವಾಟ್ ವಿಲ್ ಯು ಗೆಟ್, ಜಸ್ಟ್ ಅಲ್ಲಿ ಆ್ಯಕ್ಚುಲಿ ಐ ಕ್ಯಾಬ್ ಜೆ ಕ್ಯಾಬ್ ಎಲ್ಲ ಬರೀಬೇಕು, ಬಟ್ ಆ್ಯಂಡ್ ಕಾಂಪಿಟೇಟಿವ್ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಪಾಯಿಂಟ್ಸ್ ಬರ್ಕೊಂಡಿರ್ರಿ, ಡಾಟ್ ಪ್ರಾಡಕ್ಟ್ ಮಾಡ್ರಿ. ಇದೆ 2, -1 ಇದೆ. ಹೌದಾ, ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಅಂತ ಅಂದರೆ 3 ಸ್ಕ್ವೇರ್ 9, ನೆಕ್ಸ್ಟ್ 16, ನೆಕ್ಸ್ಟ್ 5 ಸ್ಕ್ವೇರ್ 25. ಇದೇ ರೀತಿ 2 ಸ್ಕ್ವೇರ್ ಅಂದರೆ 4 4 1 ಆಗುತ್ತಾ? ಓಕೆ, ಸೊ ವಾಟ್ ವಿಲ್ ಯು ಗೆಟ್, ಇದು 25 ಪ್ಲಸ್ 16 9 ಅಗೇನ್ 25 ಓನ್ಲಿ. ಓಕೆ, 6 1 ನಿಮಿಷ ಎಲ್ಲೈತೆ ಆಪ್ಷನ್ಸ್ ನೋಡಿ ಗೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. √50 ಇದೆ ಇಲ್ಲಿ, ಅಂದರೆ ಸಿಂಪ್ಲಿಫೈ ಮಾಡಲೇಬೇಕು, 5√2 ಇದೆ ಅಲ್ಲಿ, ಹೌದಲ್ವಾ? ಸೊ ಅಬ್ಸರ್ವ್ ಮಾಡಿ, 3 2s 6 ಮೈನಸ್ 4 2s 8 5 1s 5 ಡಿವೈಡೆಡ್ ಬೈ √50 ಈಸ್ ನಥಿಂಗ್ ಬಟ್ ವಾಟ್, 25 2s 25 ಇಂದ ಹೊರಗೆ ಬಂದರೆ 5√2. ನೆಕ್ಸ್ಟ್ 4 4 9 is nothing but again 3, which is equal to 6 5 11 11 minus 8 3 divided by 5√2 into √2 into 3 ಇದೆ ಇಲ್ಲಿ, 3 ಕ್ಯಾನ್ಸಲ್ ಆಗುತ್ತೆ. 1/5√2 ಎಲ್ಲೂ ಆಪ್ಷನ್ ಇಲ್ಲ ನಮಗೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಆ ರೂಟ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀವಿ. ಅವಾಗ ಏನಾಗುತ್ತೆ, √2/√2 √2 into 1 √2 into √2 ಅಂತ ಅಂದರೆ ಏನಾಗುತ್ತೆ, 2 ಆಗುತ್ತೆ. 5 2s is there any such option? Okay, √2/10 is the right answer. Okay, coming to next question. If a line makes an angle pi/3 with each x and y axis, then the acute angle made by z axis is. Okay, so ಏನಾಗುತ್ತೆ ನೋಡಿ, ಆ್ಯಕ್ಚುಲಿ ಇದು ಸ್ವಲ್ಪ ಕ್ವಶನ್ ಎರರ್ ಇದೆ. ಏನಾಗಿದೆ ನೋಡಿ, ಅಕ್ಯೂಟ್ ಆ್ಯಂಗಲ್ ಮೇಡ್ ಬೈ ಝೆಡ್ ಆಕ್ಸಿಸ್ ಅಲ್ಲ, ಮೇಡ್ ವಿತ್ ಝೆಡ್ ಆಕ್ಸಿಸ್ ಅಂತ ಇರಬೇಕಿತ್ತು. ಬಟ್ ಪರವಾಗಿಲ್ಲ. ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಅಂದರೆ ತುಂಬ ಈಸಿ ಇದೆ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನೋಡಿ. ಏನು ಹೇಳಿ, ಆ್ಯಂಗಲ್ ಬಂದಾಗ ನಾವು ಹೇಳ್ತೀವಿ ನೋಡಿ, L² + M² + N². ಡೈರೆಕ್ಷನ್ ಕೊಸೈನ್ಸ್ ಓದಬೇಕಾದ್ರೆ ಹೇಳ್ಕೊಟ್ಟಿರ್ತೀವಿ. cos² ಆಲ್ಫಾ ಪ್ಲಸ್ cos² ಬೀಟಾ ಪ್ಲಸ್ cos² ಗಾಮಾ ಈಸ್ ಈಕ್ವಲ್ ಟು ಎಷ್ಟು, 1. ಈಗ ಅವ್ರು ಕೊಟ್ಟಿದ್ದಾರೆ ಇದು ಎರಡನ್ನೂ ಕೂಡ. ಆಲ್ಫಾ ಅಂದ್ರೆ ಏನು, ಆ್ಯಂಗಲ್ ವಿತ್ ಎಕ್ಸ್ ಆಕ್ಸಿಸ್. ಬೀಟಾ ಅಂದರೆ ಆ್ಯಂಗಲ್ ವಿತ್ ವೈ ಆಕ್ಸಿಸ್. pi/3 cos pi/3 ಅಂದರೆ ಎಷ್ಟು, 1/2. 1/2 ಹೋಲ್ ಸ್ಕ್ವೇರ್ ಅಂದರೆ 1/4. 1/4 ಪ್ಲಸ್ 1/4 ಅಂದರೆ ಹಾಫ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, cos² ಗಾಮಾ ಈಸ್ ಈಕ್ವಲ್ ಟು 1 - ½ ವಿಚ್ ಈಸ್ ನಥಿಂಗ್ ಬಟ್ ಹಾಫ್.
ಕಾಸ್ ಗಾಮಾ ಬೇಕು ಅಂತ ಅಂದರೆ ಪ್ಲಸ್ ಆರ್ ಮೈನಸ್ 1/√2. ಈಗ ಅವರು ಕೇಳಿರೋದು ಅಕ್ಯೂಟ್ ಆ್ಯಂಗಲ್. ಸೊ 1/√2 ಯಾವ ವ್ಯಾಲ್ಯೂಗೆ ಬರುತ್ತೆ ನಿಮಗೆ? ಗಾಮಾ ಇಸ್ ಈಕ್ವಲ್ ಟು 45 ಇದ್ರೆ. therefore ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇಲ್ಲಿ ಅಬ್ಸರ್ವ್ ಮಾಡಿ. ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜಿಯನ್ ಡಿಟರ್ಮೈನ್ ಬೈ ದ ಸಿಸ್ಟಮ್ ಆಫ್ ಲೀನಿಯರ್ ಕನ್ಸ್ಟ್ರೆಂಟ್ಸ್ ಆರ್. ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಝೆಡ್ ಕೊಟ್ಟಿದ್ದಾರೆ, ಕಂಡೀಷನ್ ಪಿ ಅಂಡ್ ಕ್ಯೂ ಸೊ ದಟ್ ದ ಮಿನಿಮಮ್ ಝೆಡ್ ಅಕರ್ಸ್ ಅಟ್. ಸಿ ಮಿನಿಮಮ್ ವ್ಯಾಲ್ಯೂ 2 ಪಾಯಿಂಟಿಗೆ ಅಕರ್ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಅಂದಮೇಲೆ ಮಿನಿಮಮ್ ಪಾಯಿಂಟ್ ಈಕ್ವಲ್ಲೇ ಇರುತ್ತೆ ತಾನೆ ಎರಡಕ್ಕೂ. 2 ಪಾಯಿಂಟಲ್ಲಿ ಎಕ್ಸಿಸ್ಟ್ ಯಾವಾಗ ಆಗುತ್ತೆ ಅಂತ ಹೇಳ್ತೀವಿ ಹೇಳಿ? ಯಾವಾಗ 2 ಪಾಯಿಂಟಿಗೆ ಸೇಮ್ ಆನ್ಸರ್ ಬರುತ್ತೆ ನೋಡಿ, ರೈಟ್? ಸೊ ಹಾಗಾಗಿ ಏನು ಮಾಡೋಣ, ಮಿನಿಮಮ್ ಝೆಡ್ ಅಟ್ 3,0 ಏನಿರುತ್ತೋ 1,1ಗೂ ಅದೇ ಇರುತ್ತೆ ಅಂತ ಹೇಳ್ತೀವಿ, ಹೌದಲ್ವಾ? ಅಟ್ 1,1 3,0 ಅಂತಂದ್ರೆ ಇಲ್ಲಿ ಹಾಕ್ರಿ ಏನು ಸಿಗುತ್ತೆ? 3p + 0 ಇಸ್ ಈಕ್ವಲ್ ಟು 1 ಹಾಕಿದ್ರೆ p + q. ಎಲ್ಲಿ ಝೆಡ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ, ಹೌದಲ್ವಾ? ಸೊ ವಾಟ್ ವಿಲ್ ಯು ಗೆಟ್? 3p - p ಅಂದರೆ 2p ಇಸ್ ಈಕ್ವಲ್ ಟು q. ಇಲ್ಲಿ ಏನು ಬೇಕು ನಮಗೆ? p ಇಸ್ ಈಕ್ವಲ್ ಟು 2q ಅಲ್ಲ, p ಇಸ್ ಈಕ್ವಲ್ ಟು q/2 ಬರುತ್ತೆ ನೋಡ್ರಿ. ಆಪ್ಷನ್ ಸಿ ಆರಾಮಾಗಿ. p ಇಸ್ ಈಕ್ವಲ್ ಟು 2q ಕನ್ಫ್ಯೂಸ್ ಆಗಿಬಿಡ್ತೀರಿ ಒಂದೇ ಸತಿಗೆ ನೋಡಿದ್ರೆ, ಬಟ್ ದಟ್ ಈಸ್ ನಾಟ್ ದ ಆನ್ಸರ್, ರೈಟ್? ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 26. ಕ್ವೆಶನ್ ನಂಬರ್ 26 ಏನು ಹೇಳುತ್ತೆ ನೋಡಿ? ದ ಫೀಸಿಬಲ್ ರೀಜಿಯನ್ ಆಫ್ ಆನ್ LPP ಈಸ್ ಶೋನ್. ಓಕೆ, ಝೆಡ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಕಾಮನ್ ಸೆನ್ಸ್, ಈ ಪಾಯಿಂಟ್ ನಮಗೆ ಆಲ್ರೆಡಿ ಗೊತ್ತಿದೆ. ಯಾವುದು? ಈ ಪಾಯಿಂಟು. ನೆಕ್ಸ್ಟ್ ಈ ಪಾಯಿಂಟು ಗೊತ್ತಿರುತ್ತೆ, ಈ ಪಾಯಿಂಟು ಗೊತ್ತಿರುತ್ತೆ. ಬೈ ಸಾಲ್ವಿಂಗ್ ದಿಸ್ ಲೈನ್ ಯು ವಿಲ್ ಗೆಟ್ ದ ಪಾಯಿಂಟ್. ಓಕೆ, ಸೊ ಏನೇನು ಪಾಯಿಂಟ್ ಸಿಗುತ್ತೆ ನಿಮಗೆ ಅಂದರೆ ಇದಂತೂ 0,5 5,0 5,0 0,5 ಏನು ತೊಂದರೆ ಇಲ್ಲ. ಈ ಪಾಯಿಂಟ್ ಏನಾಗುತ್ತೆ ಅಂತ ಅಂದರೆ ನಿಮ್ಮದು ಏನಾಗುತ್ತೆ? ಫಸ್ಟು ಈ ಪಾಯಿಂಟ್ ಕಂಡುಹಿಡಿರಿ. ವಾಟ್ ಈಸ್ ಇಟ್? x + 3y ಇಸ್ ಈಕ್ವಲ್ ಟು 9, x + 5. ಸೊ ಮೈನಸ್ ಮಾಡಿದ್ರೆ 3y - y ಅಂದರೆ 2y, 9 - 5 4, y ಇಸ್ ಈಕ್ವಲ್ ಟು ಎಷ್ಟಾಯಿತು? 2, x ವ್ಯಾಲ್ಯೂ ಎಷ್ಟಾಗುತ್ತೆ ಅವಾಗ? 3. ಸೊ 3,2 ಇಸ್ ದ ಪಾಯಿಂಟ್, ರೈಟ್? ಈಗ ಝೆಡ್ ವ್ಯಾಲ್ಯೂ ಚೆಕ್ ಮಾಡೋಕೆ ಹೋದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ಪಾಯಿಂಟ್ ಮೇಲ್ಗಡೆ ಏನಾಗುತ್ತೆ ನಿಮಗೆ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ವಿಲ್ ಅಕರ್. ಓಕೆ, ಯು ಕ್ಯಾನ್ ಚೆಕ್ ದಟ್. ಸೇಮ್ ಬೋರ್ಡ್ ಲೆವೆಲ್ ಮೆಥಡ್ ಓನ್ಲಿ. Okay, and then coming to the question 27, a die is thrown 10 times. The probability that an odd number will come up at least one. The same question ನಿಮಗೆ ಆಲ್ರೆಡಿ 2023 ಅಥವಾ 24 ಅಲ್ಲಿನೂ ಕೇಳಿದ್ದಾರೆ ಆ್ಯಂಡ್ ಮಾಡಿಸಿದ್ದೀನಿ. ಅಲ್ಲಿ ಕೂಡ ಏನಿದೆ ನೋಡಿ, ಡೈ ಎಷ್ಟು ಟೈಮ್ ಥ್ರೂ ಆಗಿದೆ? 10 times ಥ್ರೂ ಆಗಿದೆ. Probability that odd number will appear is half and then remaining is half. Q is equal to half, P is equal to 1 - Q, that is also half. ರೈಟ್? ಸೊ ನೆಕ್ಸ್ಟ್ ಅವ್ರು ಕೇಳ್ತಿರೋದೇನು? ಅವಾಗೇನಾಗುತ್ತೆ? 1 - 1/2 to the power of how many times? 10 times. 2 power 10 ಅಂದರೆ 1024. ಈ ಕಡೆ ಕಳಿಸಿ LCM ತಗೊಂಡಾಗ 1024 - 1 ಅಂದರೆ 1023/1024. therefore ಆಪ್ಷನ್ ಸಿ. ಇದು ಆಲ್ರೆಡಿ ಮಾಡಿಸಿದ್ದೀನಿ, ಓಕೆ, ಪ್ರೀವಿಯಸ್ ಅಲ್ಲಿ. ನೆಕ್ಸ್ಟ್, ಇಫ್ ಎ ಅಂಡ್ ಬಿ ಆರ್ 2 events such that P of A is equal to 1/3, P of B is equal to 1/2, P of A intersection B ನು ಕೊಟ್ಟಿದ್ದಾರೆ. ಅವ್ರು ಕೇಳ್ತಿರೋದು A'/B. ಹೆಂಗ್ ಮಾಡ್ತೀರಾ? ಸೊ ನಮಗೆ ಆಲ್ರೆಡಿ ಗೊತ್ತಿದೆ. P of A'/B ಅಂತಂದ್ರೆ ಏನಾಗುತ್ತೆ? P of A' intersection B divided by P of B. ಇದೇನಾಗುತ್ತೆ ನಿಮ್ಮದು? P of B minus P of A intersection B, yes or no, divided by P of B. ಸಿಂಪಲ್. ಇದನ್ನ ಸಪ್ರೇಟ್ ಮಾಡಿಬಿಟ್ರೆ ನಮಗೇನು ಸಿಗುತ್ತೆ? 1 minus P of A intersection B divided by P of B, which is already given this value 1/6/1/2. So what will be the answer? 1 minus 1/6/1/2. 2 1s are 2 3s are 1 minus 1/3 ಅಂದ್ರೆ ಎಷ್ಟು? 3 1s are 3 minus 1 2/3. LCM ತಗೊಂಡು ಸಾಲ್ವ್ ಮಾಡಬೇಕು. ಇದರಲ್ಲಿ ಏನು ಜಾಸ್ತಿ ಪ್ರಿಯಾರಿಟಿ ಕೊಡಬೇಕಾಗಿರೋದು ಫಾರ್ಮುಲಾ ನೀಟಾಗಿ ಗೊತ್ತಿರಬೇಕಷ್ಟೇ, ಇಲ್ಲ ಅಂತಂದ್ರೆ ಸಾಲ್ವ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, right, coming to question number 29. Events E1 and E2 are given. Okay, E1 E2 ಕೊಟ್ಟಿದ್ದಾರೆ ಅವರು. Form a partition of the sample space. Yes, if and A is any event such that P of E1 is equal to P of E2 is equal to half ಕೊಟ್ಟಿದ್ದಾರೆ. ಸೊ ಈಗೇನು ಮಾಡ್ಬೇಕು ನಾವು ಅಂತ ಅಂದರೆ P of E1 ಬಾರ್ A ಕಂಡುಹಿಡಿಬೇಕಂತ ಹೇಳಿದ್ದಾರೆ ಅವರು, ಹೌದಲ್ವಾ? ಸೊ how will you find that one? Yes, how will you find that? Yes, we can use what? There's a formula, right? P of E2 bar A ಅಂತಂದ್ರೆ ಏನು ಬರೀತೀರಾ ಫಾರ್ಮುಲಾ? P of E2 into P of A bar
E1 ಅಲ್ಲ E2 ತಾನೇ ಇಲ್ಲಿರೋದು, ಡಿವೈಡೆಡ್ ಬೈ ವಾಟ್ ವಿಲ್ ಯು ರೈಟ್, P of E1 into P of A bar E1 plus P of E2 P of A bar E2. ಓಕೆ, ಅವ್ರು ಕೇಳಿರೋದೇನಿದೆ E1 ಬಾರ್ ಎನಾ. ಓಕೆ, ಫಸ್ಟ್ ಇದನ್ನು ಫೈಂಡ್ ಮಾಡೋಣ. ಏನು ಸಿಗುತ್ತೆ ನಿಮಗೆ ಅಂತ ಅಂದರೆ ನೋಡಿ, E2 ಬಾರ್ ಎ ಅಂತ ಅಂದರೆ ಅವ್ರು ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ವಾಟ್ ಈಸ್ ಬಿಂಗ್ ಗಿವೆನ್, ಜಸ್ಟ್ ಎ ಮಿನಿಟ್. E2 ಬಾರ್ ಎ ಅಂದರೆ 1/2ನಾ, 1/2 is equal to E2 ಏನಿದೆ ಅದು 1/2, A ಬಾರ್ E2 ಏನಿದೆ 2/3, 3 ಕ್ಯಾನ್ಸಲ್. P ಆಫ್ E1 ಏನಿದೆ 1/2, A ಬಾರ್ E1 ಇದೆಯಲ್ಲ ಅದನ್ನು ನಾವೇನನ್ನ ಸಮ್ ಅನ್ನೋನ್ ವ್ಯಾಲ್ಯೂ P ಅನ್ಕೊಂಬಿಡೋಣ. ಮತ್ತು E2 ಅಂತಂದರೆ ಇದು, ನೆಕ್ಸ್ಟ್ 2/3 ಕ್ಯಾನ್ಸಲ್. ಸೊ ವಾಟ್ ವಿಲ್ ಯು ಗೆಟ್ ವೆನ್ ಯು ಸಿಂಪ್ಲಿಫೈ ದಿಸ್ ಒನ್ ಈಸ್ 1/3 ಡಿವೈಡೆಡ್ ಬೈ P/2 ಪ್ಲಸ್ 1/3, ಹೌದಲ್ಲ. ಸೊ P/2 ಪ್ಲಸ್ 1/3 ನಿಮಗೆ ಸಿಗುತ್ತೆ. ಇಲ್ಲಿ ನೀವೇನು ಮಾಡ್ತೀರಾ, ಸಿಂಪ್ಲಿಫೈ ಮಾಡಿದಾಗ ವಾಟ್ ವಿಲ್ ಯು ಗೆಟ್, ಈ ಡಿನಾಮಿನೇಟರಲ್ಲಿರೋದು 1/2 ಈಸ್ ಈಕ್ವಲ್ ಟು, ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, 3 to 6 ಆಗುತ್ತೆ. 6 ಅಂತ ಅಂದರೆ ಇಲ್ಲೇನು ಬರುತ್ತೆ ಆ್ಯಕ್ಚುಲಿ 3P ಪ್ಲಸ್ 2 ಆಗುತ್ತೆ. ಸೊ ಈ 6 ನ್ಯೂಮರೇಟರಿಗೆ ಹೋದ್ರೆ ಏನಾಗುತ್ತೆ, 6 ಡಿವೈಡೆಡ್ ಬೈ 3, 3 1 3 2 ಅಲ್ಲಿಗೆ 2 ಡಿವೈಡೆಡ್ ಬೈ 3P ಪ್ಲಸ್ 2 ಆಗುತ್ತೆ. ಕರೆಕ್ಟ್ ಇದೆಯಾ? ಸೊ ಇಫ್ ಯು ಸಾಲ್ವ್ ದಿಸ್ ಒನ್ ವಾಟ್ ವಿಲ್ ಯು ಗೆಟ್, 3P ಪ್ಲಸ್ 2 ಈಸ್ ಈಕ್ವಲ್ ಟು 2 2 ಎಷ್ಟು 4, P ಈಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ, 4 ಮೈನಸ್ 2 2, P ಈಸ್ ಈಕ್ವಲ್ ಟು 2/3 ಸಿಗುತ್ತೆ ನಿಮಗೆ, ಹೌದಲ್ವಾ. ಸೊ P ಈಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ, 2/3 ಸಿಗುತ್ತೆ. ಆದರೆ ನಿಮಗೆ ಸಿಕ್ಕಿರೋ ವ್ಯಾಲ್ಯೂ ಏನು, P ಅಂದರೆ ನಾವು ತಗೊಂಡಿರೋದೇನು, P ಆಫ್ ಎ ಬಾರ್ E1 ತಾನೆ, ಅವ್ರು ಕೇಳಿರೋದೆ E1 ಬಾರಿ. ದೇರ್ಫೋರ್ ನಾವೇನು ಮಾಡ್ತೀವಿ, ಫಾರ್ಮುಲಾದಲ್ಲಿ ಮತ್ತೆ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. P ಆಫ್ E1 ಬಾರ್ ಎ ಬೇಕು ಅಂದಾಗ ನಾವೇನು ಮಾಡ್ತೀವಿ, E1 ಎ ಬಾರ್ E1 ಈಗ ಸಿಗುತ್ತೆ. ಇದರಲ್ಲಿ P ಆಫ್ E1 P ಆಫ್ ಎ ಬಾರ್ E1 ಪ್ಲಸ್ P ಆಫ್ E2 P ಆಫ್ ಎ ಬಾರ್ E2. ಸೊ ವಾಟ್ ವಿಲ್ ಯು ಗೆಟ್, substitute all the values, you will easily get the answer. 1/2 into 2/3 divided by E1 ಅಂತಂದರೆ 1/2, A ಬಾರ್ E1 ಅಂದರೆ ಈಗ ತಾನೇ ಸಿಕ್ತು 2/3 ಪ್ಲಸ್ E2 ಅಂದರೆ ಅಗೇನ್ A ಬಾರ್ E2 ಅಂತ ಅಂದರೆ ಏನಿದೆ, A ಬಾರ್ E2 ಏನು ಕೊಟ್ಟಿದ್ದಾರಪ್ಪ, A ಬಾರ್ E2 2/3 ಕೊಟ್ಟಿದ್ದಾರೆ, ಹೌದಾ. ಸೊ 2/3 ಕೊಟ್ಟಿದ್ದಾರೆ, 2 2 ಕ್ಯಾನ್ಸಲ್, 2 2 ಕ್ಯಾನ್ಸಲ್, 1/3 ಪ್ಲಸ್ 1/3 2/3 ಆಗುತ್ತೆ. 1/2 ಇಂಟು 2/3, ಈ 2/3 ಮೇಲೆ ಕಳಿಸಿದ್ರೆ 3/2 ಆಗುತ್ತಾ. ಸೊ ಕ್ಯಾನ್ಸಲ್, ಆನ್ಸರ್ ಈಸ್ 1/2. ಇಸ್ ದರ್ ಎನಿ ಸಚ್ ಆಪ್ಷನ್, 1/4 ಆಯ್ತು ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಈ ಪ್ರಾಬ್ಲಮ್ ಆ್ಯಕ್ಚುಲಿ ಸಾಲ್ವ್ ಮಾಡಬೇಕಂದ್ರೆ ಬೇಸ್ ಥಿಯರಮ್ ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ, ಓಕೆನಾ. ಎನಿವೇಸ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಾವು. The probability of solving a problem by 3 persons A, B and C independently is 1/2, 1/4 and 1/3 respectively. Then the probability that the problem is solved by any 2 of them is, ಅಂದರೆ ಏನು ಕೊಟ್ಟಿದ್ದಾರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಪ್ರಾಬಿಲಿಟಿ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ 3 ಪರ್ಸನ್ ಅಂದರೆ ಅದರಲ್ಲಿ ಎ ಅಂದರೆ ಎಷ್ಟು 1/2, ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಪರ್ಸನ್ ಎಷ್ಟು 1/4, ಥರ್ಡ್ ಪರ್ಸನ್ ಎಷ್ಟು 1/3. ಅವ್ರು ಕೇಳಿರೋದೇನು, ಇಬ್ರು ಅಷ್ಟೇ ಸಾಲ್ವ್ ಮಾಡಬೇಕಂದ್ರೆ ಎ ಇಂಟರ್ಸೆಕ್ಷನ್ ಬಿ, ಮೂರನೇ ಅವರು ಮಾಡೋಂಗಿಲ್ಲ ಅಂದರೆ ಸಿ ಕಾಂಪ್ಲಿಮೆಂಟ್, ರೈಟ್. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಈಸಿಲಿ ರೈಟ್, ಇಬ್ಬರೇ ಸಾಲ್ವ್ ಮಾಡಬೇಕು ಅಂತ ಅಂದರೆ ಇಟ್ ಕ್ಯಾನ್ ಬಿ ಎ ಆ್ಯಂಡ್ ಬಿ, ಇಟ್ ಕ್ಯಾನ್ ಬಿ ಎ ಆ್ಯಂಡ್ ಸಿ, it can also be B and C, any 2 ಒಟ್ಟು, ಹೌದಲ್ವಾ. ಸೊ ಈಗೇನು ಮಾಡೋಣ, ಸಿನ್ಸ್ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ಲಿ ಸಾಲ್ವ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಇದನ್ನು ಏನಂತ ಬರ್ಕೋಬಹುದು, P ಆಫ್ ಎ ಇಂಟು P ಆಫ್ ಬಿ ಇಂಟು P ಆಫ್ ಸಿ ಡ್ಯಾಶ್ ಪ್ಲಸ್ P ಆಫ್ ಎ P ಆಫ್ ಬಿ ಡ್ಯಾಶ್ P ಆಫ್ ಸಿ ಪ್ಲಸ್ P ಆಫ್ ಎ ಡ್ಯಾಶ್ P ಆಫ್ ಬಿ P ಆಫ್ ಸಿ, ಬಿಕಾಸ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಈಗೆಲ್ಲ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ನೋಡಿ, 1/2, 1/4, ನೆಕ್ಸ್ಟ್ ಇದೇನಾಗುತ್ತೆ ಕಾಂಪ್ಲಿಮೆಂಟು P ಆಫ್ ಸಿ ಕೊಟ್ಟಿದ್ದಾರೆ ಅಂದ್ರೇನು 1 - 1/3 ಮಾಡ್ತೀವಿ, ಅವಾಗೇನಾಗುತ್ತೆ 3 - 1 2/3 ಆಗುತ್ತೆ, ಪ್ಲಸ್ 1/2 ಬಿ ಕಾಂಪ್ಲಿಮೆಂಟ್ ಅಂದರೆ 1 - 1/4,
4 minus 1 3 by 4. P of C ಅಂದರೆ 1 by 3 plus A complement 1 minus half ಅಂದರೆ half 1 by 4 1 by 3. Simplify ಮಾಡ್ರಿ 3 3 cancel 2 2 cancel 1 by 12 plus 1 by 8 plus 4 to 8 8 3 24. ಕರೆಕ್ಟಾ? ಸೊ LCM 24 ತಗೊಂಡ್ರೆ ಏನು ಸಿಗುತ್ತೆ? 12 2s 8 3s 24 1s 3 plus 2 5 5 plus 1 6 by 24 which is equal to 1 by 4. 6 1s 6 4s. ಇದು ಆಪ್ಷನ್? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ದ ಪ್ರಾಬಿಲಿಟಿ ದಟ್ ಇಟ್ ಈಸ್ ಸಾಲ್ವ್ಡ್ ಅಂದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾರೆ 3 people. ಅದರಲ್ಲಿ ಒಬ್ಬೊಬ್ರದ್ದು ಇಂಡಿಪೆಂಡೆಂಟ್ಲಿ ಎಷ್ಟು ಪ್ರಾಬಬಿಲಿಟಿ ಇದೆ ಅಂತ ಅವ್ರು ಕೊಟ್ಟಿದ್ದಾರೆ. ಅವ್ರು ಕೇಳಿರೋದೇನು, ಬರೀ ಇಬ್ಬರೇ ಸಾಲ್ವ್ ಮಾಡ್ತಿದ್ರೆ ಪ್ರಾಬಬಿಲಿಟಿ ಏನಿದೆ. ಓಕೆ, ಇಫ್ ಇಟ್ ಈಸ್ ಸಾಲ್ವ್ಡ್ ಬೈ ಓನ್ಲಿ 2 people, ಇಬ್ಬರಿಂದ ಅಷ್ಟೇ ಸಾಲ್ವ್ ಆಗಿದೆ ಆ ಪ್ರಾಬ್ಲಮ್ ಅಂತ ಅಂದರೆ ಪ್ರಾಬಬಿಲಿಟಿ ಎಷ್ಟು? 1 by 4 ಆಗುತ್ತೆ. ಓಕೆ, ಇದರಲ್ಲಿ ಕೀವರ್ಡ್ಸು ಇವೆರಡು, ರೈಟ್? ದಟ್ ಯು ಹ್ಯಾವ್ ಟು ಫೋಕಸ್. ನೆಕ್ಸ್ಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇಫ್ n of A is equal to 2 and the total number of possible relations from set A to set B is 1024, then n of B is directly ಗೊತ್ತಾಗುತ್ತೆ. ಏನು ಹೇಳಿ? n of A ಅಂತ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 2. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಅಂತ ಅಂದರೆ ನಮಗೆ ಗೊತ್ತಿದೆ 2 to the power of ಎರಡು ಸೆಟ್ಟಲ್ಲಿ n of A into n of B is equal to ಅವ್ರು ಎಷ್ಟು ಕೊಟ್ಟಿದ್ದಾರೆ? 1024. ಈಗ n of A ಅವರೇ ಕೊಟ್ಬಿಟ್ಟಿದ್ದಾರೆ ಅಂದಮೇಲೆ ಈ n of B ನಾವು ಕಂಡುಹಿಡಿಬೇಕು, ಹೌದಲ್ವಾ? ರೈಟ್. ಸೊ ನಮಗೆ ಗೊತ್ತಿದೆ 2 to the power of ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದು 10. 2 power 10 is equal to 1024, ಹೌದಾ? ಸೊ 10 ಆಗಬೇಕು ಅಂದರೆ 2 into ಏನು ಮಲ್ಟಿಪ್ಲೈ ಮಾಡಬೇಕು ನಾನು ಇಲ್ಲಿ? n of B ಜಾಗದಾಗೆ 5. ದಟ್ಸ್ ಇಟ್. ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ದ ವ್ಯಾಲ್ಯೂ ಆಫ್ sin square 51 degree plus sin square 39 degree ಈಸ್ ಏನಾಗುತ್ತೆ? ನೆನ್ಪಿಟ್ಕೊಳ್ರಿ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈ ಥರ ಕೊಟ್ಟಾಗ ನಿಮಗೆ ಒಂದೇನು ಗೊತ್ತಿರಬೇಕು? ಇವೆರಡರಲ್ಲಿ ಯಾವುದಾದ್ರು ಒಂದು ಆ್ಯಂಗಲ್ ಗೊತ್ತಿರಬೇಕು. ಇಲ್ಲ ಅಂತಂದರೆ ಈಸಿ ಮೆಥಡ್ ಏನು ಅಂದರೆ ಇವೆರಡನ್ನ ನಾನು ಸಮ್ ಮಾಡಿದ್ರೆ ನನಗೇನಾದರೂ 90 ಸಿಗ್ತಾ ಇದೆ ಅಂದರೆ, ಕ್ವಶನ್ ಯೂಶಲಿ ಅದೇ ಥರ ಇರುತ್ತೆ, ಎರಡೂ ಇದನ್ನು ಸಮ್ ಮಾಡಿದ್ರೆ 90 ಡಿಗ್ರಿ ಸಿಗ್ತಿರುತ್ತೆ. ಅಂಥ ಕೇಸ್ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಸೈನ್ ಸ್ಕ್ವೇರ್ 51 degree ಪ್ಲಸ್ ಇದನ್ನು ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಎಷ್ಟು? 1. ದೇರ್ಫೋರ್ ಈ ತೀಟಾ ವ್ಯಾಲ್ಯೂ ಸೇಮ್ ಇರಬೇಕು ನನಗೆ, ಹೌದಲ್ವಾ? ಸೊ ನಾನು ಇದನ್ನ ಸೈನ್ ಸ್ಕ್ವೇರ್ 39ನ ನಾನು 90 degree ಮೈನಸ್ ಎಷ್ಟು? 90 minus 51 ಮಾಡ್ಬೋದಲ್ಲ, ರೈಟ್? 90 degree minus 51 ಮಾಡಬಹುದು. ದೇರ್ಫೋರ್ ಇದೇನಾಗುತ್ತೆ? ಸೈನ್ ಸ್ಕ್ವೇರ್ 51 degree 90 minus theta ಫಸ್ಟ್ ಕ್ವಾಡ್ರೆಂಟ್, ಸೈನ್ ಇಸ್ ಸೈನ್ ಓನ್ಲಿ, ಕಾಸ್ ಸ್ಕ್ವೇರ್ 51 degree. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆನ್ಸರ್ ಎಷ್ಟು? 1. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಅಂಡ್ ಇಫ್ tan A plus cot A is equal to 2, then the value of tan power 4A plus cot 4A is equal to. ಇದು ಕೂಡ ಈಸಿ ಇದೆ. ಎವ್ರಿ ಟೈಮ್ ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ನೀವೇನು ಮಾಡಬೇಕು ಅಂದರೆ ಸಿಯರ್ ಎರಡು ಸೈಡ್ ಸ್ಕ್ವೇರಿಂಗ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab 2 tan A ಇಂಟು ಕಾಟ್ ಎ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ 4. ಟ್ಯಾನ್ ಕಾಟ್ ರೆಸಿಪ್ರೋಕಲ್ ಆಗಿರೋದ್ರಿಂದ ಕಾಟ್ ಅಂದರೆ 1/tan ಆಗುತ್ತೆ. ಸೊ ಕ್ಯಾನ್ಸಲ್ ಆಗಿಬಿಟ್ಟು ಟ್ಯಾನ್ ಸ್ಕ್ವೇರ್ ಪ್ಲಸ್ ಕಾಟ್ ಸ್ಕ್ವೇರ್ ನಮಗೇನು ಸಿಗುತ್ತೆ? 4 ಸಿಗುತ್ತೆ, ಹೌದಲ್ವಾ? ಸೊ ಅವ್ರು ಕೇಳಿರೋದೇನು ಆ್ಯಕ್ಚುಲಿ ಟ್ಯಾನ್ ಪವರ್ 4 ಕೇಳಿದ್ದಾರೆ. ಹಾಗಾಗಿ ನಾವೇನು ಮಾಡೋಣ? ಈ 2ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 4 minus 2 2 ಆಗುತ್ತೆ. ಈಗೇನು ಮಾಡೋಣ? ಮತ್ತೆ ಸ್ಕ್ವೇರಿಂಗ್ ಮಾಡೋಣ. ಯಾಕೆ ಮಾಡಬೇಕು? ಯಾಕಂದರೆ ಅವ್ರು ಪವರ್ 4 ಪವರ್ 8 ಕೇಳಿದ್ರೆ ಇನ್ನೊಮ್ಮೆ ಮಾಡಿರಿ ಹೋಗ್ತಾ ಹೋಗ್ತಾ. ಓಕೆ, ಸೊ ದೆನ್ ವಾಟ್ ವಿಲ್ ಯು ಗೆಟ್? ಎ ಸ್ಕ್ವೇರ್ ಅಂದರೆ ಟ್ಯಾನ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಟ್ಯಾನ್ ಪವರ್ 4 ಪ್ಲಸ್ ಕಾಟ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಕಾಟ್ ಪವರ್ 4 ಪ್ಲಸ್ 2 tan ಸ್ಕ್ವೇರ್ ಎ ಇಂಟು ಕಾಟ್ ಸ್ಕ್ವೇರ್ ಎ, ಹೌದಲ್ವಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ 4. ಅಗೇನ್ ಟ್ಯಾನ್ ಸ್ಕ್ವೇರ್ ಕಾಟ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ 1/tan ಸ್ಕ್ವೇರ್. ಸೊ ರೆಸಿಪ್ರೋಕಲ್, ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಆ 2 ಆ ಕಡೆ ಹೋದ್ರೆ ಏನಾಗುತ್ತೆ? 4 minus 2 2 ಆಗುತ್ತೆ. ದೇರ್ಫೋರ್ ಟ್ಯಾನ್ ಪವರ್ 4a ಪ್ಲಸ್ ಕಾಟ್ ಪವರ್ 4a ಇಸ್ ಈಕ್ವಲ್ ಟು 4 minus 2 ಎಷ್ಟು? 2. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Okay, coming to next question. If A is equal to 1 2 3 4 5 6, then the number of subsets of A which contain at least 2 elements is ಎಷ್ಟಾಗುತ್ತೆ ಹೇಳಿ?
ಸಿಂಪಲ್ ಇದೆ ಇದು ಕ್ವಶನ್, ಆಕ್ಚುಲಿ ಡೈರೆಕ್ಟ್ ಇದೆ ನೋಡಿ. ನಮಗೆ ಗೊತ್ತಿದೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ 6 ಎಲಿಮೆಂಟ್ಸ್ ಇದ್ರೆ ಎಷ್ಟು, 2 to the power of 6. ದಟ್ ಈಸ್ ನಥಿಂಗ್ ಬಟ್ ಹೌ ಮಚ್, 64. ಆದರೆ ಅವ್ರು ಹೇಳಿರೋದೇನು, ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಇರ್ಬೇಕು. ಅಂದ್ರೆ ಏನೋ 2 ಎಲಿಮೆಂಟ್ ಇರ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಎಷ್ಟಿರಂಗಿಲ್ಲ, ಸಿಂಗಲ್ ಎಲಿಮೆಂಟ್ ಇರಂಗಿಲ್ಲ, ಎಂಟಿನೂ ಇರಂಗಿಲ್ಲ. ಹಾಗಾದ್ರೆ ನಮಗೆ ಗೊತ್ತಿದೆ ಸಬ್ಸೆಟ್ಸ್ ಬರಿಬೇಕಾದ್ರೆ ನಾವು ಬರಿತೀವಿ ಫಸ್ಟ್ ಎಂಟಿ ಸೆಟ್, ಆಮೇಲೆ ಸಿಂಗಲ್ಟನ್ ಸೆಟ್ಸ್ಗಳು ಬರಿತೀವಿ, ಹೌದಲ್ಲ. 5 ದೆನ್ 6 ದೆನ್ ನೆಕ್ಸ್ಟ್ ನಾವು ಬರೆಯೋದೆಲ್ಲ 2 ಎಲಿಮೆಂಟ್ಸ್ ಇಂದ ಬರ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ 3 ಎಲಿಮೆಂಟ್ಸ್, 4 ಎಲಿಮೆಂಟು, ಆ ಥರ 64 ಬರಿತೀವಿ. ಓಕೆ, ಬಟ್ ಅದರಲ್ಲಿ ಇವು ಏನಿದಾವಲ್ಲ ಬರಂಗಿಲ್ಲ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂತ ಹೇಳಿದ ಮೇಲೆ ಏನಾಗುತ್ತೆ, ಈ ಸಿಂಗಲ್ ಎಲಿಮೆಂಟ್ಸು ಬರಬಾರ್ದು. ಎಷ್ಟಿದಾವೆ ಇವು, 6 ಪ್ಲಸ್ ಇದೊಂದು 1 7. ಸೊ ಟೋಟಲ್ ಎಷ್ಟಾಗುತ್ತೆ, 64ಅಲ್ಲಿ 7 ರಿಮೂವ್ ಮಾಡಿದ್ರೆ ನಮಗೆ ಎಲ್ಲ ಸಬ್ಸೆಟ್ಸ್ ಅಲ್ಲಿ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಆದರೂ ಇದ್ದೇ ಇರುತ್ತೆ. ಸೊ 64 - 7 ಈಸ್, ಫಸ್ಟ್ 4 ತೆಗಿರಿ, ದೆನ್ 3 ತೆಗಿರಿ, 57. ಓಕೆ, ಇಸ್ ದ ಎನಿ ಆಪ್ಷನ್? ಎಸ್, ಆಪ್ಷನ್ ಡಿ, ರೈಟ್. Coming to next question, if z is equal to x plus iy, then the equation z plus 1 is equal to z mod z plus 1 is equal to z minus 1 represent ಏನು ಮಾಡುತ್ತೆ ಅಂತ ಕೇಳಿದ್ದಾರೆ. ಅಬ್ಸರ್ವ್ ಮಾಡಿ, z is equal to ನಾವು x plus iy ತಗೋಣಪ್ಪ. ಓಕೆ, ಸೊ z plus 1 ಅಂದರೆ ಏನಾಗುತ್ತೆ ನಮಗೆ, ಈ ಕಂಡೀಷನ್ ಕೊಟ್ಟಿದಾರಲ್ಲ, ಮ್ಯಾಗ್ನಿಟ್ಯೂಡ್ ಮಾಡ್ಯುಲಸ್ ಆಫ್ z plus 1 is equal to z minus 1 ಅಂತ ಕೊಟ್ಟಿದ್ದಾರೆ ಅವರೇ, ಹೌದಲ್ಲ. ಸೊ ನಾವೇನು ಮಾಡ್ತೀವಿ, ಈಕ್ವೇಟ್ ಮಾಡ್ತೀವಿ. z plus 1 ಅಂದರೆ ಏನಾಗುತ್ತೆ, x plus iy, z ಅಂದರೆ ಪ್ಲಸ್ 1 ಇಸ್ ಈಕ್ವಲ್ ಟು x plus iy minus 1. ಆಗ ರಿಯಲ್ ಪಾರ್ಟ್ ಅಷ್ಟೇ ಒಂದು ಕಡೆ ಬರ್ಕೊಂಡ್ರೆ ಏನಾಗುತ್ತೆ, ಈ ಥರ x minus 1 plus iy, ರಿಯಲ್ ಪಾರ್ಟ್ ಇಮ್ಯಾಜಿನರಿ, ಅ ಪಾರ್ಟ್ ಸಪ್ರೇಟ್. ಓಕೆ, ನಾವು ವಿ ನೋ ದಟ್ ಮಾಡ್ಯುಲಸ್ ಅಂದರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅದರಲ್ಲಿ ಸ್ಕ್ವೇರ್ ರೂಟ್ ಎರಡೂ ಸೈಡ್ ನಾವು ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ರಿಮೈನಿಂಗ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕ್ಯಾನ್ಸಲ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. 1 ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ, 2x. ಇದು ಈ ಕಡೆ ಬಂದರೆ 4x ಇಸ್ ಈಕ್ವಲ್ ಟು 0 ಆಗುತ್ತೆ, ಹೌದಲ್ವಾ. ಮೈನಸ್ 2x ಈ ಕಡೆ ಬಂದರೆ ಅಂದರೆ ಪ್ಲಸ್ 2x ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, 0. ಅಂದರೆ ಕಂಡೀಷನ್ ಏನು, ಎಕ್ಸ್ ರಿಯಲ್ ಪಾರ್ಟ್ 0 ಇರಬೇಕು. ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 0 ರೆಪ್ರೆಸೆಂಟ್ಸ್ ವಾಟ್, ನಮಗೆ ಗೊತ್ತಿದೆ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತಂದರೆ ಯಾವ್ದ್ರದ್ದು ಇಕ್ವೇಷನು, ವೈ ಆಕ್ಸಿಸ್ ಇಂದ ಇಕ್ವೇಷನ್. ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ 16c9 ಪ್ಲಸ್ 16c10 ಮೈನಸ್ 16c6 ಮೈನಸ್ 16c7 ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ, ನಮಗೆ ಗೊತ್ತಿದೆ ಆಲ್ರೆಡಿ, ಕೆಲವೊಂದು ಫಾರ್ಮುಲಾ ಗೊತ್ತಿರಬೇಕು. NCR ಪ್ಲಸ್ NCR ಮೈನಸ್ 1 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, n ಪ್ಲಸ್ 1 CR. ಓಕೆ, ಇಲ್ಲಿ ಯಾವುದೈತೆ ನೋಡಿ, 16c10 16c9, 10 1 ಕಮ್ಮಿ ಇದೆ, ಹೌದಾ. ಸೊ ನಾನು ಏನಂತ ಬರಿಬೋದು ಇದನ್ನ, 17cR ಅಂತ ಅಂದರೆ ಬರಿಬೋದಲ್ಲ. ನೆಕ್ಸ್ಟ್ ಮೈನಸ್, ಇಲ್ಲೂ ಅಷ್ಟೇ ಮೈನಸ್ ಕಾಮನ್ ತೆಗೆದ ಮೇಲೆ ನನ್ನ ಹತ್ರ ಉಳಿಯೋದೇನು, 16c6 16c7 ಅಂತ ಉಳಿಯುತ್ತೆ. ಅವಾಗೇನಾಗುತ್ತೆ, 17c10 ನೆಕ್ಸ್ಟ್ NCR ಪ್ಲಸ್ NCR ಮೈನಸ್ 1 ಏನಾಗುತ್ತೆ, n ಪ್ಲಸ್ 1 CR. ಓಕೆ, ನೆಕ್ಸ್ಟ್ ನಮಗೆ ಗೊತ್ತಿದೆ ಇನ್ನೂ ಒಂದು ಫಾರ್ಮುಲಾ ಏನಂತ ಅಂದರೆ, NCR ಈಸ್ ನಥಿಂಗ್ ಬಟ್ NCN ಮೈನಸ್ R, ಕರೆಕ್ಟಾ. ಸೊ ಹಾಗಾಗಿ 17c10 ಇದೆಯಲ್ಲ, ಅದು ಹಾಗೆ ಇರಲಿ. 17cn ಮೈನಸ್ ಆರ್, 17 ಮೈನಸ್ 7 ಅಂದರೆ 10, ವಿಚ್ ಈಸ್ ಈಕ್ವಲ್ ಟು ವಾಟ್, 0. ಸಿಂಪಲ್ ಥಿಂಗ್. ಓಕೆ, ಫಾರ್ಮುಲಾ ಗೊತ್ತಿರಬೇಕು, ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಅಂದರೆ, ರೈಟ್. ದೇರ್ಫೋರ್ ವಾಟ್ ಹ್ಯಾಪನ್ಸ್, ಆಪ್ಷನ್ ಬಿ 0 ಅಂತಂದರೆ ಇಲ್ಲ ಐತೆ ನೋಡಿ. ನೆಕ್ಸ್ಟ್, ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪ್ಯಾನ್ಷನ್ x plus y plus z whole power 10 is ಎಷ್ಟಾಗುತ್ತೆ, ರಿಕ್ವೈರ್ಡ್ ನಂಬರ್ ಆಫ್ ಟರ್ಮ್ಸ್. ಎಸ್, ಹೌ ಮೆನಿ ಆಫ್ ಯು ಕ್ಯಾನ್ ಗೆಸ್ ದಿಸ್, ರೈಟ್. ಅಬ್ಸರ್ವ್ ಮಾಡಿ, ನಂಬರ್ ಆಫ್ ಟರ್ಮ್ಸ್ ನಾವು ಹೇಳಬೇಕು ಅಂತ ಅಂದರೆ 10 ಪ್ಲಸ್ 3 ಮೈನಸ್ 1 C10 ಅಂದರೆ ಏನು ಮಾಡ್ತೀರಿ ಹೇಳಿ, ನಿಮಗೆ ಎಷ್ಟು ಇಲ್ಲಿ ಪವರ್ ಇದೆ ಪ್ಲಸ್ ಇಲ್ಲಿ ಎಷ್ಟು ವೇರಿಯಬಲ್ ಇದೆ, ಅದ್ರಾಗ ಆಮೇಲೆ 1 ತೆಗೆದು ಸಿ ಮತ್ತೆ ಪವರ್, ರೈಟ್. ದಟ್ ಈಸ್ ಈಕ್ವಲ್ ಟು ಏನು ಸಿಗುತ್ತೆ ನಿಮಗೆ, 10 ಪ್ಲಸ್ 3 ಅಂದರೆ 13, 13 ಮೈನಸ್ 1 12 C10 ವಿಚ್ ಈಸ್ ಈಕ್ವಲ್ ಟು 12 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 10 ಫ್ಯಾಕ್ಟೋರಿಯಲ್ ಆ್ಯಂಡ್ n ಮೈನಸ್ ಆರ್ ಅಂದರೆ 2 ಫ್ಯಾಕ್ಟೋರಿಯಲ್. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, 12 ಇಂಟು 11 ಇಂಟು 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 10 ಫ್ಯಾಕ್ಟೋರಿಯಲ್. ಕ್ಯಾನ್ಸಲ್ 2 ಫ್ಯಾಕ್ಟೋರಿಯಲ್, 2 1 2 6 11 6 66 ಆಗುತ್ತೆ. ಅರ್ಥ ಆಯ್ತಲ್ಲ. ಓಕೆ,
ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಇಫ್ ಪಿ ಆಫ್ ಎನ್ ಈಸ್ ಓಕೆ ದ ಗಿವನ್ ದಿ ಕಂಡೀಷನ್ 2n ಲೆಸ್ ದೆನ್ n ಫ್ಯಾಕ್ಟೋರಿಯಲ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ 2n ಲೆಸ್ ದೆನ್ n ಫ್ಯಾಕ್ಟೋರಿಯಲ್, ದೆನ್ ದ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ ಫಾರ್ ವಿಚ್ ಪಿ ಆಫ್ ಎನ್ ಈಸ್ ಟ್ರೂ. ಇಫ್ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ಗೆ ಈ ಪಿ ಆಫ್ ಎನ್ ಟ್ರೂ ಆಗಬೇಕು ನನಗೆ. ಓಕೆ, ಏನಿದೆ ಜಸ್ಟ್ ಒಂದೊಂದು ಇಂಟೀಜರ್ ಚೆಕ್ ಮಾಡ್ಕೊಂಡು ಹೋಗಿ, ಈಸಿಯಾಗಿ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಪಿ ಆಫ್ ಎನ್ ಏನು ಕೊಟ್ಟಿದ್ದಾರೆ, 2 power n ಲೆಸ್ ದೆನ್ n ಫ್ಯಾಕ್ಟೋರಿಯಲ್. ಫಸ್ಟ್ 1ಗೆ ತಗೊಳ್ರಿ, ಏನಾಗುತ್ತೆ 2 power 1 ಲೆಸ್ ದೆನ್ 1 ಫ್ಯಾಕ್ಟೋರಿಯಲ್, ತಪ್ಪು. n is equal to 2 ತಗೊಳ್ರಿ, 2 power 2 ಲೆಸ್ ದೆನ್ 2 ಫ್ಯಾಕ್ಟೋರಿಯಲ್, ರಾಂಗ್, ಬಿಕಾಸ್ 2 square is 4, 4 ಲೆಸ್ ದೆನ್ 2 ಏನಾಗೋದಿಲ್ಲ. n is equal to 3 ಚೆಕ್ ಮಾಡಿ, 2 power 3 ಲೆಸ್ ದೆನ್ 3 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್ ಅಂದರೆ 6, 2 ಕ್ಯೂಬ್ ಅಂದರೆ 8, 8 ಲೆಸ್ ದೆನ್ 6 ಆಗಲ್ಲ. n is equal to 4 ನೋಡಿ, 2 to the power of 4 ಲೆಸ್ ದೆನ್ 4 ಫ್ಯಾಕ್ಟೋರಿಯಲ್ ಎಷ್ಟಾಗುತ್ತೆ, 2 power 4 ಅಂದರೆ 16, 4 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟಾಗುತ್ತೆ, 4 3 12 12 2. ಓಕೆ ಡನ್, ಇದಾಗುತ್ತೆ ನೋಡಿ, 16 ಲೆಸ್ ದೆನ್ 24. ಸ್ಯಾಟಿಸ್ಫೈ ಆಗ್ತಿದೆ ತಾನೆ? ಸೊ ಯಾವುದಕ್ಕಾಗುತ್ತೆ, ಪವರ್ 4ಗೆ ಸ್ಯಾಟಿಸ್ಫೈ ಆಗುತ್ತೆ, ಈಸಿ ಇದೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, ದ ಟೂ ಲೈನ್ಸ್ LX plus MY is equal to N and L-X plus M-Y is equal to N- are perpendicular. ನಮಗೆ ಗೊತ್ತಿದೆ ಪರ್ಪೆಂಡಿಕ್ಯುಲರ್ ಯಾವಾಗ ಆಗುತ್ತೆ ಅಂದರೆ ಡೈರೆಕ್ಷನ್ ರೇಷಿಯೋಸ್ ಇಂದ ಪ್ರಾಡಕ್ಟ್ ಮಾಡಿ ಓಕೆ ಸಮ್ ಮಾಡಿದ್ರೆ ನಮಗೆ 0 ಬರಬೇಕು. ಸೊ ಎಲ್ಲಿಗೆ ಯಾವ್ದು ಪ್ರಾಡಕ್ಟ್ ಮಾಡ್ತೀರಾ, L', ಎಮ್ಮಿಗೆ M'. ಎಲ್ಲಿದೆ ಆಪ್ಷನು, ಇಲ್ಲಿ ನೋಡಿ ಆಪ್ಷನ್ ಬಿ, L' ಪ್ಲಸ್ M' ಇಸ್ ಈಕ್ವಲ್ ಟು 0. ಇದು ನಿಮ್ಮ ನೋಟ್ ಪಾಯಿಂಟ್ ಇದೆ, ನಿಮಗೆ ಡೈರೆಕ್ಟ್ ಕ್ವಶನ್ ಅದು ಆ್ಯಕ್ಚುಲಿ. ಓಕೆ, ಅದನ್ನೇ ಅವ್ರು ನಿಮಗೆ ಪ್ಯಾರಲಲ್ ಅಂತ ಕೊಟ್ಟಿದ್ರೆ ಏನು ಮಾಡಬೇಕು, L/L1 M/M1 ಮಸ್ಟ್ ಬಿ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್, ಮೀನ್ಸ್ ಪ್ರಪೋರ್ಷನಲ್ ಆಗಿರಬೇಕು ಅಂತ ಹೇಳ್ತೀವಿ ನಾವು. ಡೈರೆಕ್ಷನ್ ರೇಷಿಯೋಸ್ ಪ್ರಪೋರ್ಷನಲ್ ಆದರೆ ಪ್ಯಾರಲಲ್, ಡೈರೆಕ್ಷನ್ ರೇಷಿಯೋಸ್ನ ಪ್ರಾಡಕ್ಟ್ ಮಾಡಿ ಸಮ್ ಮಾಡಿದ್ರೆ 0 ಸಿಕ್ಕರೆ ಏನಂತೀವಿ, ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. If the parabola x² is equal to 4ay passes through the point 2, 1, then the length of the lattice rectum is. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅವರು, x² is equal to 4ay ಒಂದು ಪ್ಯಾರಾಬೋಲಾ ಇದೆ. ಇಟ್ ಈಸ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ 2, 1. ಟೆಲ್ ಮಿ ಒನ್ ಥಿಂಗ್, ಪಾಸಸ್ ಥ್ರೂ 2, 1 ಅಂದರೆ 2, 1 ಸ್ಯಾಟಿಸ್ಫೈಸ್ ದಿಸ್ ಇಕ್ವೇಶನ್. ಸಿಂಪಲ್, x ವ್ಯಾಲ್ಯೂ 2 ಹಾಕ್ರಿ, 4a y ವ್ಯಾಲ್ಯೂ 1 ಹಾಕಿ. ಸೊ 2 square 4, 4 4 ಕ್ಯಾನ್ಸಲ್, a is equal to ಎಷ್ಟು ಬಂತು, 1. ನಮಗೆ ಡೈರೆಕ್ಟಾಗಿ ಗೊತ್ತಿದೆ ಲೆಂತ್ ಆಫ್ ಲ್ಯಾಟಿಸ್ ರೆಕ್ಟಮ್ ಅಂತ ಅಂದರೆ ಎಷ್ಟು, 4 times of a. ಸೊ 4 times of 1 ವಿಚ್ ಇಸ್ ನಥಿಂಗ್ ಬಟ್ 4. ಡೈರೆಕ್ಟ್ ಕ್ವಶನ್ ಇದು, ಬೋರ್ಡ್ ಲೆವೆಲ್. ಓಕೆ, ನೆಕ್ಸ್ಟ್, ಇಫ್ ದ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ AP ಈಸ್ ಗಿವೆನ್ ಬೈ Sn is equal to n² plus 2, then the common difference of the AP is. ಸಿಂಪಲ್, ಸಮ್ ಆಫ್ n ಟರ್ಮ್ಸ್ ಕೊಟ್ಟಿದ್ದಾರೆ, ನಾನು S1 ಅಂತ ಬರೆದ್ರೆ ಏನಾಗುತ್ತೆ ನನಗೆ, n² plus 2 ಅಂದರೆ 1² plus 1 is equal to 2 ಆಗುತ್ತೆ, ಕರೆಕ್ಟಾ? S2 ಅಂತ ಅಂದರೆ ಏನಾಗುತ್ತೆ, 2² plus n² plus n ಅಲ್ಲ, ಸೊ 2² 4 plus 2 6 ಆಗುತ್ತೆ. ಈಗ ನನಗೆ ಗೊತ್ತಿದೆ S2 minus S1 ನಥಿಂಗ್ ಬಟ್, S2 ಅಂದ್ರೆ ಏನು, ಎರಡನೇ ಟರ್ಮ, ದಟ್ ಈಸ್ ನಥಿಂಗ್ ಬಟ್ a plus d minus a is the first term. ನಿಮಗೆ ಗೊತ್ತಿರಬೇಕು ಸಮ್ ಆಫ್ n ಟರ್ಮ್ಸ್ ಅಂತ ಅಂದ್ರೆ ಮೀನಿಂಗ್ ಏನು, a plus d, a plus 2d, ಈ ಥರ ನಾನು AP ತಗೊಂಡ್ರೆ ಸಮ್ ಆಫ್ 1 ಟರ್ಮ್ ಅಂದರೆ a, ಸಮ್ ಆಫ್ 2 ಟರ್ಮ್ಸ್ ಅಂದರೆ a ಮತ್ತು a plus d, ಸಮ್ ಆಫ್ 3 ಟರ್ಮ್ಸ್ ಅಂದರೆ a plus 2d, 4 ಅಂದರೆ ಹಿಂಗೆ ಹೋಗ್ತಾ ಇರುತ್ತೆ. ಓಕೆನಾ? ಸೊ ಈಗ ನನಗೆ ಕಾಮನ್ ಡಿಫ್ರೆನ್ಸ್ ಬೇಕಲ್ವಾ, ನಾನೇನು ಮಾಡ್ತೀನಿ, ಸಮ್ ಆಫ್ 2 ಟರ್ಮ್ಸಲ್ಲಿ ಸಮ್ ಆಫ್ ಫಸ್ಟ್ ಟರ್ಮ್ ತೆಗೆದುಬಿಡ್ತೀನಿ. ಸಮ್ ಆಫ್ 2 ಟರ್ಮ್ಸ್ ಅಂತ ಅಂದರೆ ಏನಾಗುತ್ತೆ, a plus d ಆಗುತ್ತಲ್ವಾ ಆ್ಯಕ್ಚುಲಿ. a plus d ಮೈನಸ್ a ಆಗುತ್ತಾ, ಸಿಂಪಲ್ ಥಿಂಗ್ ರೈಟ್. ಸಮ್ ಆಫ್ ವೇಟ್ ಎ ಮಿನಿಟ್, a plus d ಆಗುತ್ತೆ, ಮೈನಸ್ a, S2 ಅಂದರೆ ಎರಡು ಟರ್ಮ್ಸಿಂದು ಸಮ್, ಅಲ್ಲಿಗೆ ಇದು ಕ್ಯಾನ್ಸಲ್ ಆಗಿಬಿಟ್ಟು ಏನಾಗುತ್ತೆ, a plus d is equal to ಇದು RHS ಸೈಡಲ್ಲಿ ಸಮ್ ಆಫ್ 2 ಟರ್ಮ್ಸ್ ಅಂತ ಅಂದ್ರೇನು, 6 minus 2 ಎಷ್ಟಾಯಿತು, 6 minus 2 is nothing but 4, ಆ್ಯಂಡ್ a ವ್ಯಾಲ್ಯೂ ನಮಗೆ ಗೊತ್ತಿದೆ, ದಟ್ ಈಸ್ ನಥಿಂಗ್ ಬಟ್ 2. therefore ಇದನ್ನ ಈ ಕಡೆ ಕಳಿಸಿದರೆ d is equal to ಎಷ್ಟಾಯಿತು, 2. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ದಟ್ ಸಿಂಪಲ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಸೊ ಡಿ ವ್ಯಾಲ್ಯೂ ಎಷ್ಟಾಯಿತು, 2 ಆಯಿತು. ಓಕೆ, ನೆಗೇಷನ್ ಆಫ್ ದ ಸ್ಟೇಟ್ಮೆಂಟ್. ಸಿ ನೆಗೇಷನ್ ಇದು ನಿಮ್ಮ ಡಿಲೀಟೆಡ್ ಪೋರ್ಷನ್ ಆ್ಯಕ್ಚುಲಿ, ಅವಾಗ ಡಿಲೀಟ್ ಆಗಿದ್ದಿಲ್ಲ. ಫಾರ್ ಆಲ್ ರಿಯಲ್ ನಂಬರ್ಸ್ x ಆ್ಯಂಡ್ y, x plus y is equal to y plus x dash ಅಂತ ಹೇಳಿದ್ದಾರೆ. ಹೌದಾ? ನೆಗೇಷನ್ ಅಂದರೆ ಏನಿಲ್ಲ, ಅದನ್ನು ನೆಗೆಟಿವ್ ಆಗಿ ಹೇಳ್ಬೇಕು ನಾವು ಸ್ವಲ್ಪ. ಅಂದರೆ ಫಾರ್ ಆಲ್ ರಿಯಲ್ ನಂಬರ್ಸ್ x plus y is not equal to y plus x, ಅಥವಾ ಫಾರ್ ಸಮ್ ರಿಯಲ್ ನಂಬರ್ಸ್ ಯು ಕ್ಯಾನ್ ಸೇ ಎನಿವೇಸ್, ರೈಟ್? ಬಟ್ ಅಬ್ಸರ್ವ್ ಕ್ಲಿಯರ್ಲಿ, ಫಾರ್ ಆಲ್ ಅಂತ ಅವ್ರು ಕೊಟ್ಟಿದ್ದಾರೆ, ನಾವು ಫಾರ್ ಸಮ್ ಅಂತ ಹೇಳ್ಬೋದು. ಫಾರ್ ಸಮ್ ರಿಯಲ್, ಅಟ್ಲೀಸ್ಟ್ ಸಮ್ ರಿಯಲ್ ನಂಬರ್ಸಿಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಅದು ಆಪೋಸಿಟ್ ಆಯ್ತಲ್ವಾ?
ಸೊ ದಿಸ್ ಈಸ್ ಹೌ ಯು ವಿಲ್ ಬಿ ಟೆಲಿಂಗ್ ದ ನೆಗೇಷನ್. ಮೋಸ್ಟ್ ಪ್ರಾಬಬ್ಲಿ ಅದನ್ನು ಕೊಡೋದಿಲ್ಲ ಅನ್ಕೊಂಡಿದ್ದೀನಿ. ಲೆಟ್ ಅಸ್ ಸಿ ದಿಸ್ ಇಯರ್ ವಾಟ್ ದೇ ವಿಲ್ ಡೂ 2025. ಎನಿವೇಸ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಡೇಟಾ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಕಂಡುಹಿಡಿಯೋದು ಹೇಗೆ? ಫಾರ್ಮುಲಾ ನಮಗೆ ಗೊತ್ತಿದೆ. ಫಾರ್ ಅನ್ಗ್ರೂಪ್ಡ್ ಡೇಟಾ ತಾನೇ ಇದು. ಸೊ ಅನ್ಗ್ರೂಪ್ಡ್ ಡೇಟಾಗೆ ಫಾರ್ಮುಲಾ ಏನಿದೆ? ಸಮೇಷನ್ xi ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ರೂಟ್ ಮೈನಸ್ ಏನಾಗುತ್ತೆ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಎಕ್ಸ್ ಬಾರ್ ಅಂದರೆ ಏನು? ಮೀನಾ, ರೈಟ್? ಎಕ್ಸ್ ಬಾರ್ ಅಂದರೆ ಮೀನ್. ಸೊ ದರ್ ಫೋರ್ ಮೀನ್ ಅಂತ ಅಂದರೆ ನಮಗೆ ಗೊತ್ತಿದೆ. ಮೀನ್ ಅಂತ ಅಂದರೆ ಏನು ಮಾಡ್ತೀರಾ? ಎಲ್ಲಾಯ್ತಿದ್ದು ಟೋಟಲಿ ಆ್ಯಡ್ ಮಾಡಿಬಿಟ್ಟು ಡಿವೈಡ್ ಮಾಡ್ತೀರಾ. 6 + 7 + 8 + 9 + 10. ಸೊ 10 + 9 19, 19 + 8 ಅಲ್ವಾ? 8 ಅಂದರೆ ಒಂದು ಈ ಕಡೆ ಕೊಟ್ಟರೆ 7, 7 3 = 21. ಸೊ ಎಷ್ಟಾಗುತ್ತೆ? 30 ಡಿವೈಡೆಡ್ 30 ಅಲ್ಲ 40 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು, ಸೊ ಮೀನ್ ವ್ಯಾಲ್ಯೂ ಎಷ್ಟಾಗುತ್ತೆ? 8 ಆಗುತ್ತಾ? 5 8 = 40. ದೇರ್ಫೋರ್ ಮೀನ್ ವ್ಯಾಲ್ಯೂ ಇಸ್ 8. ನಾವು ಇಸ್ ಈಕ್ವಲ್ ಟು ಸಮೇಷನ್ xi ಸ್ಕ್ವೇರ್ ಬೇಕು ನಮಗೀಗ. xi ಸ್ಕ್ವೇರ್ ಅಂತ ಅಂದರೆ ಏನಾಗುತ್ತೆ ಹೇಳಿ? ನೀವು ಆ ಥರ ಮಾಡಿದರೂ ಓಕೆ. ಆ್ಯಕ್ಚುಲಿ ಇನ್ನೂ ಒಂದು ಫಾರ್ಮುಲಾ ಪರ್ಪಸಲ್ಲಿ ಮಾಡಿದಾಗ ಏನಾಗುತ್ತೆ? 1/n ಹೊರಗೆ ತೆಗಿಬೇಕಿದ್ರೆ ಸಮೇಷನ್ xi ಮೈನಸ್ x ಬಾರ್ ಹೋಲ್ ಸ್ಕ್ವೇರ್. ದಿಸ್ ವಿಲ್ ಬಿ ಈಸಿಯರ್ ಆ್ಯಸ್ ಕಂಪೇರ್ಡ್ ಟು ದಟ್ ಒನ್. ಸೊ ಏನು ಮಾಡ್ತೀರಾ? xi ಮೈನಸ್ x ಬಾರ್ ಅಂತ ಅಂದರೆ 6 - 8 ಎಷ್ಟು? 2. ಅದೇನಾಯಿತು? ಎನ್ ಅಂತಂದರೆ ಎಷ್ಟಿದಾವಪ್ಪ? 1/5 ಸ್ಕ್ವೇರ್ ರೂಟ್. ಸೊ 4 ಸ್ಕ್ವೇರ್ ಪ್ಲಸ್ 8 - 7 1 ಸ್ಕ್ವೇರ್. 8 - 8 0, 9 - 8 1, 10 - 8 2 ಸ್ಕ್ವೇರ್ ಅಂದರೆ ಮತ್ತೆ 4. ಕರೆಕ್ಟಾ? 4 + 4 8 9 10. 5 1 = 5 2 ಸ ಕರೆಕ್ಟಾ? ಇದೇನಾಗುತ್ತೆ? ರೂಟ್ 1/5 × 10 ಆಯಿತು. 5 1 = 5 2 ಸ ವಿಚ್ ಈಸ್ ಈಕ್ವಲ್ ಟು √2. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 44, ದ ಲಿಮಿಟ್ ವ್ಯಾಲ್ಯೂ. ಲಿಮಿಟ್ tan x divided by square root of 2x plus 4 minus 2 is equal to. ಅಬ್ಸರ್ವ್ ಮಾಡಿ, ನೀವು 0 ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋದರೆ ನಿಮಗೇನು ಸಿಗುತ್ತೆ? 2 ಫಸ್ಟ್ ನಾವು ನೋಡೋದೇನೋ ಕೊಟ್ಟಿರೋ ಪಾಯಿಂಟಲ್ಲಿ ಡಿಫೈನ್ ಆಗುತ್ತೋ ಇಲ್ಲ. ಸಬ್ಸ್ಟಿಟ್ಯೂಟ್ ಮಾಡಿರಿ. 2 0s 0, 0 + 4 4, ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2, 2 - 2 0 ಅಂದರೆ ಡಿನಾಮಿನೇಟರ್ 0 ಆಗ್ತಿದೆ. ದಟ್ ಮೀನ್ಸ್ ವಾಟ್? ಅದು ಡಿಫೈನ್ ಆಗ್ತಿಲ್ಲ ಅಂತ ಅರ್ಥ. ಡಿಫೈನ್ ಆಗ್ತಿಲ್ಲ ಅಂದಾಗ ನಾವೇನು ಮಾಡ್ತೀವಿ? ಲಿಮಿಟ್ x ಟೆಂಡ್ಸ್ ಟು 0. ಡಿಫೈನ್ ಆಗ್ತಿಲ್ಲ ಅಂದಾಗ ನಾವೇನು ಮಾಡ್ತೀವಿ? ಎಲ್ ಹಾಸ್ಪಿಟಲ್ಸ್ ರೂಲ್ ಏನು ಮಾಡೋದು? ಡಿಫ್ರೆನ್ಷಿಯೇಟ್ ಮಾಡಿರಿ. tan x ಡಿಫ್ರೆನ್ಸಿಯೇಷನ್ secant square x ಡಿವೈಡೆಡ್ ಬೈ ರೂಟ್ x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1/2 ರೂಟ್ x ದಟ್ ಈಸ್ 2x + 4. ನೆಕ್ಸ್ಟ್ 2x + 4ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಸಿಗುತ್ತೆ. ಮೈನಸ್ ಕಾನ್ಸ್ಟೆಂಟ್ ಇನ್ 0, ರೈಟ್? 2 2 ಕ್ಯಾನ್ಸಲ್. ಇದೇನಾಗುತ್ತೆ? ನ್ಯೂಮರೇಟ್ರಿಗೆ ಹೋಗುತ್ತೆ, ಹೌದಲ್ವಾ? ಸೊ ಏನಾಗುತ್ತೆ? ಲಿಮಿಟ್ x ಟೆಂಡ್ಸ್ ಟು 0 secant square x 1/ಸ್ಕ್ವೇರ್ ರೂಟ್ ಇರೋದು ಮೇಲೆ ಬಂದರೆ ಏನಾಗುತ್ತೆ? ರೂಟ್ 2x + 4 ಆಗುತ್ತೆ. ಈಗ ಬೇಕಿದ್ರೆ 0 ಸಬ್ಸ್ಟಿಟ್ಯೂಟ್ ಮಾಡಿರಿ. ಏನು ಸಿಗುತ್ತೆ? secant 0 1 ಸ್ಕ್ವೇರ್ ರೂಟ್ 2 × 0 + 4 ದಟ್ ಈಸ್ ನಥಿಂಗ್ ಬಟ್ ರೂಟ್ 4. ದಟ್ ಈಸ್ ನಥಿಂಗ್ ಬಟ್ 1 × 2 ವಿಚ್ ಈಸ್ ನಥಿಂಗ್ ಬಟ್ 2. ಇಸ್ ಎನಿ ಸಚ್ ಆಪ್ಷನ್? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕಮಿಂಗ್ ಟು ಕ್ವೆಶನ್ ನಂಬರ್ 45, ಏನಿದೆ ಅಬ್ಸರ್ವ್ ಮಾಡಿ. If a relation R on the set 1 2 3 be defined by R is equal to 1, 1, then R is ಏನಾಗುತ್ತೆ ಅಂತ ಹೇಳ್ಬೇಕು ನಾವೀಗ. ಓಕೆ, R is equal to 1, 1 ಕೊಟ್ಟಿದ್ದಾರೆ. ಈಗ ನಮಗೆ ಗೊತ್ತಿದೆ ರಿಫ್ಲೆಕ್ಸಿವ್ ಆಗಬೇಕು ಅಂದರೆ 1, 1 2, 2 3, 3 ಎಲ್ಲ ಇರಬೇಕು ನಮಗೆ, ಹೌದಾ? ಸೊ ರಿಫ್ಲೆಕ್ಸಿವ್ ಅಂತೂ ಆಗೋದೇ ಇಲ್ಲ, ಯಾಕಂದರೆ 1, 1 ಅಷ್ಟೇ ಇದೆ. ಹಾಗಾಗಿ ಯಾವುದು ಆಲ್ರೆಡಿ ಡಿಲೀಟ್ ಆಗುತ್ತೆ? ಇವೆರಡು ಆಪ್ಷನ್ ಡಿಲೀಟ್. ಈಗ ಸಿಮೆಟ್ರಿಕ್ಕು ಟ್ರಾನ್ಸಿಟಿವ್ ಬೇಕು ನನಗೆ. ನೆನಪಿರಲಿ, ಸಿಮೆಟ್ರಿಕ್ ಅಂದರೆ ಏನು? ನಾನು ಇದರಲ್ಲಿ ಯಾವ್ದು ಎಲಿಮೆಂಟ್ ನೋಡ್ತೀನೋ ಅದ್ರದ್ದು ರಿವರ್ಸ್ ಚೆಕ್ ಮಾಡಿದ್ರೆ ಅದು ಅಲ್ಲೇ ಇರಬೇಕು. ಈಗ 1, 1 ರಿವರ್ಸ್ ಅಂದರೆ ಏನು? 1, 1. ಸೊ ಅಲ್ಲಿಗೆ ಸಿಮೆಟ್ರಿಕ್ ಅಂತೂ ಆಗೇ ಆಗುತ್ತೆ, ಏನು ತೊಂದರೆ ಇಲ್ಲ. ಈಗ ನಾನು ಚೆಕ್ ಮಾಡಬೇಕಾಗಿರೋದು ಟ್ರಾನ್ಸಿಟಿವ್ ಅಲ್ಲಿ ನಿಮಗೆ ಸ್ಪೆಷಲ್ ಆಗಿ ಹೇಳಬೇಕಾದ್ರೆ ನೋಟ್ ಪಾಯಿಂಟ್ ಹೇಳಿರ್ತೀವಿ ನಾವು. ಚಾಪ್ಟರ್ ಹೇಳಬೇಕಾದ್ರೆ ಬೈ ನೋಟ್ ಪಾಯಿಂಟ್ ಒಂದು ಇಂಪಾರ್ಟೆಂಟ್ ಆಗಿ ಹೇಳಿರ್ತೀವಿ. ಏನಂದರೆ ಟ್ರಾನ್ಸಿಟಿವ್ ನೀವು ಯಾವಾಗ ಹೇಳ್ತೀರಾ ಅಂದರೆ ನಿಮ್ಮ ಹತ್ರ A, B ಬಿಲಾಂಗ್ಸ್ ಟು ರಿಲೇಷನ್, B, C ಆಲ್ಸೋ ಬಿಲಾಂಗ್ಸ್ ಟು ರಿಲೇಷನ್ ಫಸ್ಟ್ ಎಕ್ಸಿಸ್ಟ್ ಆಗಬೇಕು. 2 ಎಲಿಮೆಂಟ್ ಎಕ್ಸಿಸ್ಟ್ ಆಗಬೇಕು ಇನ್ ದಿಸ್ ಫಾರ್ಮ್ಯಾಟ್. ದೆನ್ ವಿ ವಿಲ್ ಚೆಕ್ ಫಾರ್ ದ ಥರ್ಡ್ ಎಲಿಮೆಂಟ್, ದಟ್ ಈಸ್ A, C ಬಿಲಾಂಗ್ಸ್ ಟು R. ಆಗುತ್ತೋ ಆಗಲ್ವಾ ಅಂತ ಚೆಕ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಏನು, ಫಸ್ಟು ಇವೆರಡು ಇರಬೇಕು ನನಗೆ. ಇಲ್ಲಿದೆಯಾ 2 ಎಲಿಮೆಂಟ್ಸು? ಇಲ್ಲ. ಇನ್ ಕೇಸ್ ನನಗೆ ಈ ಥರ 2 ಎಲಿಮೆಂಟ್ ಸಿಕ್ತಿಲ್ಲ ಅಂದರೆ ಬೈ ಡಿಫಾಲ್ಟ್ ನಾನೇನು ಹೇಳ್ತೀನಿ? ಅದು ಟ್ರಾನ್ಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಇದೇ ನಿಮಗೆ ಈ ಕ್ವಶನ್ ಬರ್ಬೋದು, ಮ್ಯಾಮ್ ಈ ಥರ. ಒಂದು ನಿಮಿಷ, ವಾಟ್ ಇಸ್ ದಿಸ್? ಓಕೆ, R is equal to 1, 1
ನೆಕ್ಸ್ಟು 3,4 ಇತ್ತೇನಪ್ಪ ಅನ್ಕೊಳ್ರಿ. 3,4 ಬರೋಕ್ಕೆ ಸಾಧ್ಯ ಇಲ್ಲ, 3,2 ಅಂತ ಅನ್ಕೊಳ್ರಿ. ಈ ಥರ ಇದೆ. ಇದು ಟ್ರಾನ್ಸಿಟಿವ್ ಆಗುತ್ತಾ ಮ್ಯಾಮ್ ಅಂತ ಅಂದರೆ ಎಸ್ ಆಗುತ್ತೆ. ಯಾಕೆ 1,1 ನೆಕ್ಸ್ಟ್ ಇನ್ನೂ ಒಂದು ನಾನು ಹುಡುಕ್ಬೇಕಾಗಿರೋ ಆರ್ಡರ್ಡ್ ಪೇರ್ ಯಾವುದು B,C. ದಟ್ ಮೀನ್ಸ್ ವಾಟ್ 1ಇಂದನೇ ಸ್ಟಾರ್ಟ್ ಆಗ್ಬೇಕು ನನಗೆ. ಅಥವಾ ಇದನ್ನು ತಗೊಂತೀನಪ್ಪ 3,2. ನೆಕ್ಸ್ಟ್ ನಾನು ಹುಡುಕ್ಬೇಕಾಗಿರೋದು B,C ಯಾವುದು 2, ಸಮಥಿಂಗ್. ಇವೆರಡೇ ಸಿಗ್ತಿಲ್ಲ ಅಂದರೆ ಮೂರನೇ ಕಂಡೀಷನ್ ಚೆಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಮಗೆ ಇವೆರಡು ಎಲಿಮೆಂಟೇ ಸಿಗ್ತಿಲ್ಲ ಅಂದರೆ ಬೈ ಡಿಫಾಲ್ಟ್ ನಾವು ಅದನ್ನು ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಓಕೆ, ಟ್ರಾನ್ಸಿಟಿವ್ ಆಗಲ್ಲ ಅಂತ ಯಾವಾಗ ಹೇಳ್ತೀವಿ, ಈ ಥರ 2 ಎಲಿಮೆಂಟ್ ಸಿಗುತ್ತೆ ನನಗೆ ಬಟ್ ಮೂರನೇ ಎಲಿಮೆಂಟ್ ಸಿಗ್ತಿಲ್ಲ, ಅವಾಗ ಏನಂತೀನಿ ಟ್ರಾನ್ಸಿಟಿವ್ ಆಗೋದಿಲ್ಲ ಅಂತ ಹೇಳ್ತೀನಿ. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಲೆಟ್ f is defined from 2, to R be the function defined by f of x is equal to x square minus 4x plus 5. Then the range of f is ಏನಾಗುತ್ತೆ ಅಂದರೆ ರೇಂಜ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಹೌದಲ್ವಾ? ಸೊ ಫಸ್ಟ್ ನಾವು ಬಿಗಿನ್ ಮಾಡೋದು ಇಲ್ಲಿಂದ 2 ಇಂದ. ನಮ್ಮ ಹತ್ರ ಇನ್ಪುಟ್ ಇರೋದೇ 2 ಇಂದ ಸ್ಟಾರ್ಟ್ ಆಗೋದು. ಸೊ 2 ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡ್ರಿ. ಫಸ್ಟು 2 square minus 4 into 2 plus 5 which is equal to 2 square 4 minus 8 plus 5. 4 minus 8 ಅಂದರೆ -4 plus 5. ಕರೆಕ್ಟಾ? 5 minus 4 1 ಅಂದರೆ ಏನು, ಆನ್ಸರ್ ಏನೇ ನಿಮಗೆ ಸ್ಟಾರ್ಟ್ ಆದರೂ ಕೂಡ ಅದು ಸ್ಟಾರ್ಟ್ ಆಗೋದು ಇಲ್ಲಿಂದ 1 ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಏನೇ ಆನ್ಸರ್ಸ್ ಬರಲಿ, ಇಫ್ ಯು ಟೇಕ್ ಆಫ್ಟರ್ 2 ಇಫ್ ಯು ಟೇಕ್ 3 ಯು ವಿಲ್ ಗೆಟ್ ಸಮ್ ಬಿಗರ್ ನಂಬರ್. ಬಟ್ 1 ಇಂದ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲ ದೊಡ್ಡ ನಂಬರ್ ಸಿಗುತ್ತೆ ನಿಮಗೆ. ಹೌದಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ ಎಫ್ ಇಂದ ವ್ಯಾಲ್ಯೂ ನಮಗೆ ಮಿನಿಮಮ್ ಸಿಗ್ತಿರೋದೆಷ್ಟು 1. ಯಾವ ಪಾಯಿಂಟಿಗೆ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಬಿಗಿನಿಂಗ್ ಪಾಯಿಂಟಲ್ಲೇ ಮಿನಿಮಮ್ ವ್ಯಾಲ್ಯೂ 1 ಸಿಗ್ತಿದೆ. ದೇರ್ ಫೋರ್ ನಮ್ಮ ರೇಂಜ್ ಏನಾಗುತ್ತೆ ಅಂದರೆ 1 ಇಂದ ಸ್ಟಾರ್ಟ್ ಆಗಿ ಪ್ಲಸ್ ಇನ್ಫಿನಿಟಿವರೆಗೂ ಎಷ್ಟಾದರೂ ಇರ್ಬೋದು. ಸೊ ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಸಿ. Okay, next, coming to next question. If ABC are 3 mutually exclusive and exhaustive events, okay, of an experiment such that P of A is equal to 2, P of B is equal to 3 times of P of C, then P of B is equal to ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅವ್ರು ಹೇಳಿರೋದೇನು ಅಂದರೆ ABC ಮೂರು ಕೂಡ ಎಂಥ ಇವೆಂಟ್ಸ್ಗಳು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಎಕ್ಸಾಸ್ಟಿವ್ ಇವೆಂಟ್ಸು. ಓಕೆ, P of A is equal to is equal to 2 P of B is equal to ಎಷ್ಟಾಗುತ್ತೆ 3 P of C, ರೈಟ್. ಆ್ಯಂಡ್ ಇದರಿಂದ ನಮಗೇನು ಸಿಗುತ್ತೆ, P of C is nothing but ಇದನ್ನು ಬಿಡ್ರಿ, ಇವಿಷ್ಟೇ ನಾನು ತಗೊಂಡ್ರೆ ಏನಾಗುತ್ತೆ 2/3 ಟೈಮ್ಸ್ ಆಫ್ P of B. ಸಿನ್ಸ್ ಅವ್ರು ನಮಗೆ ಹೇಳಿದ್ದಾರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಎಕ್ಸಾಸ್ಟಿವ್ ಅಂತ ಹೇಳಿದ್ದಾರೆ, ಹಾಗಾಗಿ ಏನಾಗುತ್ತೆ ಹೇಳಿ, P of A ಪ್ಲಸ್ P of B ಪ್ಲಸ್ P of C ಮಾಡಿದ್ರೆ ನಮಗೇನು ಸಿಗಬೇಕು 1 ಸಿಗಬೇಕು. P of A ಅಂದರೆ ಎಷ್ಟು 2 ಟೈಮ್ಸ್ ಆಫ್ P of B ಪ್ಲಸ್ P of B ಅಂದರೆ P of B ನೇ ಇರುತ್ತೆ ಪ್ಲಸ್ P of C ಅಂದರೆ 2/3 ಟೈಮ್ಸ್ ಆಫ್ P of B. ಇನ್ ಟರ್ಮ್ಸ್ ಆಫ್ P of B ಎಲ್ಲ ಬರ್ಕೊಂಡಿದ್ದೀನಿ. ಅವಾಗ ಏನಾಗುತ್ತೆ P of B 2 + 1 + 2/3 is equal to 1. ಇದನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೇನು ಸಿಗುತ್ತೆ 3 LCM 3 to 6 6 + 3 9 9 + 2 11/3 ಸಿಗುತ್ತೆ. 11/3 ಸಿಗುತ್ತೆ. ಅದನ್ನು ನಾನು ಈ ಕಡೆ ಕಳಿಸಿದ್ರೆ 3/11 ಆಗುತ್ತೆ ಮಲ್ಟಿಪ್ಲೈ ಆಗಿಬಿಟ್ಟು. ಓಕೆ, ಸೊ ದೇರ್ ಫೋರ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ದ ಡೊಮೈನ್ ಆಫ್ ದ ಫಂಕ್ಷನ್ ನಮಗೆ ಗೊತ್ತಿದೆ, ಸ್ಕ್ವೇರ್ ರೂಟ್ ಒಳಗಡೆ ಇರೋದು ಯಾವತ್ತೇ ಆಗಲಿ ಪಾಸಿಟಿವ್ ಇರಬೇಕಾ. ದೇರ್ ಫೋರ್ x-1 ಏನಿದೆಯಲ್ಲ ಸ್ಕ್ವೇರ್ ರೂಟ್ ಒಳಗಡೆ, ದಟ್ ಮಸ್ಟ್ ಬಿ ವಾಟ್, ದಟ್ ಮಸ್ಟ್ ಲೈ ಇನ್ ಬಿಟ್ವೀನ್ ವಾಟ್, ಆ್ಯಕ್ಚುಲಿ ಕಾಸ್ ಇನ್ವರ್ಸ್ ಇನ್ ಡೊಮೇನ್ ಏನು -1, 1 ಇರುತ್ತೆ. ಹೌದಲ್ವಾ? ಬಟ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಇರೋದ್ರಿಂದ ನಮಗೆ ಗೊತ್ತಿದೆ ಈ ಒಳಗಡೆ ಇರುವಂತಹ ವ್ಯಾಲ್ಯೂ ಇಟ್ ಮಸ್ಟ್ ಲೈ ಇನ್ ಬಿಟ್ವೀನ್ 0 and 1. ಈಗ ಅವ್ರು ಕೇಳಿರೋದೇನು ಡೊಮೇನ್ ವ್ಯಾಲ್ಯೂ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ. ಸೊ ಫಸ್ಟ್ ಎಕ್ಸ್ ವ್ಯಾಲ್ಯೂ ಬೋತ್ ಸೈಡ್ಸ್ ಯು ಆ್ಯಡ್ 1, therefore 0 + 1 ಅಂದರೆ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ -1 + 1 ಕ್ಯಾನ್ಸಲ್ ಲೆಸ್ ದ್ಯಾನ್ 1 + 1 2. therefore this is the domain. ಸಿಂಪಲ್ ಕ್ವೆಶನ್, ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕಷ್ಟೇ. ಓಕೆ, ಸೊ therefore where is the answer? Is there any such? Yes, option B is the right answer 1, 2. Okay, coming to next question. The value of cos of sin inverse pi/3 plus cos inverse pi/3 is ಏನಾಗುತ್ತೆ, ನಮಗೆ ಆನ್ಸರ್ ಸಿಗೋದೇನು pi/3 ಸಿಗುತ್ತೆ. ಹೌದಲ್ಲ? ಬಟ್ ಡೊಮೇನ್ ಆಫ್ ದಿಸ್ ಒನ್ ವಾಟ್ ಈಸ್ ಇಟ್? ಇಟ್ ಈಸ್ -1, 1. -1, 1 ಅಲ್ಲಿ pi/3 ಬಿಲಾಂಗ್ ಆಗೋಕ್ಕೆ ಸಾಧ್ಯನಾ? ನೋ, ರೈಟ್?
therefore this value does not exist. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇಫ್ a is equal to 001 010 100 then a power 4 is equal to, ಓಕೆ. ಸೊ ಫಸ್ಟ್ ಏನ್ ಮಾಡೋಣ, a ಸ್ಕ್ವೇರ್ ಕಂಡುಹಿಡಿಯೋಣ. a ಸ್ಕ್ವೇರ್ ಅಂತ ಅಂದ್ರೆ ಏನಾಗುತ್ತೆ, 001 010 100. ಡೋಂಟ್ ಮಿಸ್ಟೇಕ್ ದಿಸ್ ಒನ್ ಆಸ್ ಐಡೆಂಟಿಟಿ. ಓಕೆ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ. ಐಡೆಂಟಿಟಿ ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಬರಬೇಕು, ಅದು ಆಪೋಸಿಟ್ ಡಯಾಗ್ನಲ್. ಓಕೆ, ರೈಟ್. ಸೊ ಈಗ a ಸ್ಕ್ವೇರ್ ಅಂದ್ರೆ a ನ 2 ಸತಿ ಮಲ್ಟಿಪ್ಲೈ ಮಾಡೋಣ. ವಾಟ್ ವಿಲ್ ಯು ಗೆಟ್ ದ ಆನ್ಸರ್? ಜಸ್ಟ್ ಚೆಕ್ ಔಟ್. 0 0 1 1 1, 0 into 0 0 into 0 1 into 1, right? Next 0 into 0 0 into 0 1 into 0 0, 0 into 1 0 into 0 1 into 0, so 0. Okay, next what are you getting? 0 into 0 1 into 0 0 into, so 0, 0 into 0 1 into 1 0 into 0, so 1 0. Next 1 0 0 0 0, next 1 ಸಿಗುತ್ತೆ. ಅಬ್ಸರ್ವ್ ಮಾಡಿ, ನಿಮಗೆ ಸಿಕ್ಕಿರೋದೇನು ಐಡೆಂಟಿಟಿ ಮ್ಯಾಟ್ರಿಕ್ಸು. ಓಕೆ, ಸೊ a ಸ್ಕ್ವೇರ್ ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಕ್ಕಿದೆ ಅಂತ ಅಂದರೆ ಅದ್ರದ್ದು ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ a ಪವರ್ 4. ಎಸ್ ಆರ್ ನೋ? ಸೊ a ಪವರ್ 4 ಕೂಡ ಏನಾಗುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸೇ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ಐಡೆಂಟಿಟಿನ ಎಷ್ಟೇ ಸತಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ, ಮತ್ತೆ ನಿಮಗೆ ಸಿಗೋದೇನು ಐಡೆಂಟಿಟಿನೇ ಸಿಗುತ್ತೆ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಒನ್. ಇಫ್ a is equal to a b c then number of binary operations on a is, ಎಷ್ಟಾಗುತ್ತೆ ನಂಬರ್ ಆಫ್ ಬೈನರಿ ಆಪರೇಷನ್ಸ್ ಅಂತ ಅಂದ್ರೆ ನಮಗೆ ಗೊತ್ತಿದೆ. ನಂಬರ್ ಆಫ್ ಬೈನರಿ ಆಪರೇಷನ್ಸ್ ಅಂತ ಅಂದ್ರೆ ಏನಾಗುತ್ತೆ n of a ಹೋಲ್ ಟು ದ ಪವರ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಬೋತ್ ದ ಸೆಟ್ಸ್. ಇಲ್ಲಿರೋದೇನು ಒಂದೇ ಸೆಟ್. ಒಂದೇ ಸೆಟ್ ಇದ್ದಾಗ ಏನಾಗುತ್ತೆ ಅದು, what will be the answer? Just a minute, let me take the sheet. Yeah, so what will the condition? So n of a whole to the power of n into n ಆಗುತ್ತೆ ತಾನೆ. ಸೊ n of a ಅಂದ್ರೆ 3 ಐತೆ, whole power 3 into 3 which is equal to 3 to the power of 3 3 is 9, 3 power 9 is the answer. Okay, if a is equal to, sorry, if something into a is equal to 1001 then the matrix a is ಏನಾಗುತ್ತೆ ಅಂತ ನಮಗೆ ಗೊತ್ತಿದೆ. ಮ್ಯಾಟ್ರಿಕ್ಸ್ ಅಲ್ಲಿ ಏನು ಹೇಳಿ, ಯಾವುದಾದ್ರೂ ಎರಡು ಮ್ಯಾಟ್ರಿಕ್ಸ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಬರ್ತಾ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಒನ್ ಈಸ್ ದ ಇನ್ವರ್ಸ್ ಆಫ್ ಅನದರ್ ಒನ್. ಓಕೆ, ಸೊ ಹಾಗಾಗಿ ಇಲ್ಲಿ ಇರುವಂತಹ ಎ ವ್ಯಾಲ್ಯೂ ಏನಿದೆಯಲ್ಲ ದಟ್ ಈಸ್ ನಥಿಂಗ್ ಬಟ್ ಇನ್ವರ್ಸ್ ಆಫ್ ದಿಸ್ ಒನ್. ಓಕೆ, ಸೊ ಇಲ್ಲಿ ನಿಮ್ಮ ಹತ್ರ ಏನು 2 1 3 2 ಅಂತ ಇದೆಯಲ್ಲ, ಇದಕ್ಕೆ ನಾನು ಇದ್ರದ್ದೇ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಐಡೆಂಟಿಟಿ ಸಿಗುತ್ತೆ. ಹೌದಲ್ವಾ? ಸೊ ಇದನ್ನೇ ಅವ್ರು ಕಂಡುಹಿಡಿಯಕ್ಕೆ ಹೇಳಿರೋದು. ಇಂಡೈರೆಕ್ಟ್ಲಿ ದೇ ಆರ್ ಆಸ್ಕಿಂಗ್ ಯು ವಾಟ್ ಈಸ್ ಎ ಇನ್ವರ್ಸ್. ಸಿಂಪಲ್, ಎ ಇನ್ವರ್ಸ್ ಈಸ್ ನಥಿಂಗ್ ಬಟ್ 1 by ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಎಷ್ಟಾಗುತ್ತಪ್ಪ, 2 2s 4, 4 minus 3 1 ಆಗುತ್ತೆ. ಸೊ ಬಿಟ್ಟಾಕಿ. ನೆಕ್ಸ್ಟ್ ಅಡ್ಜಾಯಿಂಟ್ ಏನಾಗುತ್ತೆ, ನಮಗೆ ಗೊತ್ತಿದೆ ಅಡ್ಜಾಯಿಂಟ್ ಅಂದ್ರೆ ಏನು, ಎಸ್ ಐ. ಎಸ್ ಅಂದರೆ ಸೈನ್ ಚೇಂಜ್, -1 -3, ಆ್ಯಂಡ್ ಐ ಅಂದರೆ ಇಂಟರ್ಚೇಂಜ್ 2 2. ಸೊ 1 by 1 1 by 1 ಇನ್ನೇನು 1 ಆಗುತ್ತೆ. 2 -1 -3 2 ಎಲ್ಲಿದೆ, 2 -1 ಇದಾ ಆಪ್ಷನ್ ಸಿ. ಓಕೆ, ಇದೇ ತಾನೇ ಸಿಮಿಲರ್ ಇರೋದು. ಎಸ್, ಆಪ್ಷನ್ ಸಿ is similar to our answer. So therefore this is the answer, right? Coming to question number 53. 53ಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ ನೀವೇನು ಚೆಕ್ ಮಾಡಬೇಕು, ಈಗ ಇದನ್ನ ನೀವು ಸ್ವಲ್ಪ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಒಂದೊಂದು ಎಲಿಮೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ, ಅದಕ್ಕೆ 0 ಬರುತ್ತೋ ಇಲ್ಲೋ ಅಂತ ಯು ಹ್ಯಾವ್ ಟು ಕ್ಲಾರಿಫೈ ಇಟ್. ಓಕೆ, ಆ್ಯಕ್ಚುಲಿ ಇದು ರೋ ಆಪರೇಷನ್ಸು ಕಾಲಮ್ ಆಪರೇಷನ್ಸು ಅಂತ ಕನ್ಫ್ಯೂಸ್ ಆಗೋ ನೆಸೆಸಿಟಿನೂ ಇಲ್ಲ. ಡೈರೆಕ್ಟಾಗಿ ಇಲ್ಲಿ ಏನು ಮಾಡಿ, ಸಬ್ಸ್ಟಿಟ್ಯೂಷನ್ ಮಾಡಿ. ಫಸ್ಟು ಇಂಥ ದೊಡ್ಡ ಪ್ರಾಬ್ಲಮ್ಸ್ ಇದ್ದಾಗ ಆದಷ್ಟು 0 ಇಂದ ಸ್ಟಾರ್ಟ್ ಮಾಡಿ, ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ದ ಆನ್ಸರ್ ವಿಲ್ ಬಿ 0. ಓಕೆ, ಸೊ ವೆನ್ ವಿ ಟ್ರೈ ದಟ್ ಒನ್, ಎಫ್ ಆಫ್ ಎಕ್ಸ್ 0 ಹಾಕಿದರೆ ನಮಗೇನು ಸಿಗುತ್ತೆ, 0 ಎ ಬಿ, ಎಕ್ಸ್ ಇರೋ ಜಾಗದಾಗೆಲ್ಲ 0 ಹಾಕೊಂಡು ಹೋಗ್ರಿ, 0 ಸಿ, ದೆನ್ -b, ದೆನ್ -c 0. ಕರೆಕ್ಟಾ? ಇದು ಅಬ್ಸರ್ವ್ ಮಾಡಿ, ಇದೇನಾಗುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ 3x3 ಆರ್ಡರ್. ಹೌದಲ್ವಾ? ಸೊ ನಿಮಗೆ ಒಂದು ನೋಟ್ ಪಾಯಿಂಟ್ ಕಲ್ತಿರ್ಬೇಕು ನೀವು. ಡಿಟರ್ಮಿನೆಂಟ್ ಆಫ್ ದ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್ ಈಸ್ ಆಲ್ವೇಸ್ 0. ದೇರ್ಫೋರ್ ಆಪ್ಷನ್ ಡಿ ಏನಾಗುತ್ತೆ, ರೈಟ್ ಆಗುತ್ತೆ. ಅಲ್ಲಿ ಎಕ್ಸಾಮಲ್ಲಿ ನೀವು ಆದಷ್ಟು ಈ ಥರ ಬಂದಾಗ 0 ಮತ್ತು 1 ಇದೆಯಲ್ಲ, ಫಸ್ಟ್ ಇವನ್ ಚೆಕ್ ಮಾಡೋಕೆ ಟ್ರೈ ಮಾಡಿ. ಓಕೆ, ಇಲ್ಲಾಂದ್ರೆ 4 ಆಪ್ಷನ್ಸು ಚೆಕ್ ಮಾಡೋಕೆ ಹೋಗ್ತೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ರೈಟ್. If next, if A and B are square matrices of same order and B is a skew symmetric matrix, then A dash B A ಏನಾಗುತ್ತೆ, ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಕ್ಯೂ ಸಿಮೆಟ್ರಿಕ್ ಇದೆ, ಸಿಮೆಟ್ರಿಕ್ ಇದೆ, ನಲ್ಲಿದೆ ಓಕೆ, ಸಿಮೆಟ್ರಿಕ್ ಅಥವಾ ಸ್ಕ್ಯೂ ಸಿಮೆಟ್ರಿಕ್ ಎರಡರಲ್ಲಿ ಏನಾಗಬಹುದು ಅಂತ ಚೆಕ್ ಮಾಡೋಣ. ಓಕೆ, ಸೊ ವಾಟ್ ಈಸ್ ಇಟ್, ಆಕ್ಚುಲಿ
A dash B A whole ಟ್ರಾನ್ಸ್ಪೋಸ್. ಒಂದು ಮ್ಯಾಟ್ರಿಕ್ಸ್ ಇಂದು ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಅದೇ ಮ್ಯಾಟ್ರಿಕ್ಸ್ ಬಂತು ಅಂದರೆ ಅದೇನಾಗುತ್ತೆ, ನಮಗೆ ಸಿಮೆಟ್ರಿಕ್ ಆಗುತ್ತೆ. ಆದರೆ ಅದರದ್ದು ಮೈನಸ್ ಟೈಮ್ಸ್ ಬಂತು ಅಂದರೆ ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ. ಹೌದಲ್ಲ? ಅವರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಬಿ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್. ಅಂದರೆ ಏನು? ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಬಿ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳೋಣ. ನಾವು ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇದ್ದಾಗ ನಾವೇನು ಮಾಡ್ತೀವಿ? ರಿವರ್ಸ್ ಆರ್ಡರಲ್ಲಿ ತಾನೇ ಟ್ರಾನ್ಸ್ಪೋಸ್ ಬರೆಯೋದು. ಸೊ ಎ ಟ್ರಾನ್ಸ್ಪೋಸ್, ಬಿ ಟ್ರಾನ್ಸ್ಪೋಸ್, A transpose whole transpose, which is nothing but A transpose, B transpose and A. Correct? Next, B transpose andre namage gottide, because it is skew symmetric, it is minus B into A. When you take this minus outside, what will you get? A transpose B into A. ಅಲ್ಲಿಗೆ ಏನು ಸಿಕ್ತು? ಒಂದು ಮ್ಯಾಟ್ರಿಕ್ಸ್ ಇಂದ ಟ್ರಾನ್ಸ್ಪೋಸ್ ಈಸ್ ನಥಿಂಗ್ ಬಟ್ ಮೈನಸ್ ಟೈಮ್ಸ್ ದಟ್ ಮ್ಯಾಟ್ರಿಕ್ಸ್. ದಟ್ ಮೀನ್ಸ್ ವಾಟ್? ದಟ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಲ್ಲ? ಸೊ ಇಟ್ ವಾಸ್ ದ್ಯಾಟ್ ಸಿಂಪಲ್. ಎನಿವೇಸ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 and determinant of A is equal to 5, then determinant of A into adjoint A is ಏನಾಗುತ್ತೆ? ಸಿಂಪಲ್. ಅಬ್ಸರ್ವ್ ಮಾಡಿ. ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದನ್ನ ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಹೌದು ತಾನೆ? ನೆಕ್ಸ್ಟ್, ಡಿಟರ್ಮಿನೆಂಟ್ ಆಫ್ ಎ ಹಾಗೆ ಇರಲಿ. ಅಡ್ಜಾಯಿಂಟ್ ಮತ್ತು ಡಿಟರ್ಮಿನೆಂಟಿಗೆ ರಿಲೇಷನ್ ನಮಗೆ ಆಲ್ರೆಡಿ ಗೊತ್ತಿದೆ. ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಟು ದ ಪವರ್ ಆಫ್ n - 1. ಓಕೆ, ಸೊ ದೇರ್ ಫಾರ್ ಡಿಟರ್ಮಿನೆಂಟ್ ಆಫ್ ಎ ಬೇಸ್ ಕಾಮನ್ ಇದೆ, ಪವರ್ 1 ಅನ್ಕೊಳ್ರಿ. ಇದನ್ನ 1 + n - 1 plus 1 minus 1 cancel. Therefore determinant of a whole power n. Determinant of a ಅವರೇ ಕೊಟ್ಟಿದ್ದಾರೆ. ಹೌದಾ? and n value, n means what? ಆರ್ಡರ್ ಕೊಟ್ಟಿದ್ದಾರೆ. therefore what is the answer? 5 cube. ಓಕೆ, 5 ಕ್ಯೂಬ್. ಓಕೆ, ಇಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ 5 5 25, 25 5 ಎಷ್ಟಾಗುತ್ತೆ? 125. ಓಕೆ, ಫ್ಲೋ ಅಲ್ಲಿ 625 ಅಂತ ಬರಬೇಡ್ರಿ. ನೆಕ್ಸ್ಟ್, ಕಮಿಂಗ್ ಟು ಕ್ವಶನ್ ನಂಬರ್ 56. ಇಫ್ f of x is equal to 1 minus cos kx by x sin x if x is not equal to 0, 1/2 if x is equal to 0 is continuous at x is equal to 0, what is the value of k? ಇದು ಕೂಡ ಟೆಕ್ಸ್ಟ್ ಬುಕ್ ಕ್ವಶನ್, ಡೈರೆಕ್ಟ್ ಕ್ವಶನ್ ಇದೆ. ಏನಾಗುತ್ತೆ ಕೆ ದ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಹೌದಲ್ವಾ? ಸೊ ನಾವು ಸಾಲ್ವ್ ಮಾಡ್ತೀವಿ ಇದನ್ನ 4 ಮಾರ್ಕ್ಸಿಗೆ. ಹೌದಲ್ವಾ? ನಿಮ್ಮ ಪಾರ್ಟ್ ಇ ಕ್ವಶನ್ಸ್ ಬೋರ್ಡ್ ಎಕ್ಸಾಮಲ್ಲಿ 6 + 4 ಏನು ಬರೀತಿರಲ್ಲ, ಅಲ್ಲಿ 4 ಮಾರ್ಕ್ಸಿಗೆ ನೀವು ಸಾಲ್ವ್ ಮಾಡ್ತೀವಿ. Right, okay. So it is given it is continuous at 0. Therefore, limit value as x approaches 0 must be equal to the value at that point. So, ನಾವು ಅದನ್ನು ತಗೊಂಡಾಗ ನಮಗೇನು ಸಿಗುತ್ತೆ? ಲಿಮಿಟ್ x tends to 0, 1 minus cos kx divided by x sin x. ನಾನು 0ನ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕಾಗುತ್ತಾ? f of 0 ಏನಾಗುತ್ತಪ್ಪ? 0 ಇದ್ದಾಗ 1/2 ಆಗುತ್ತಾ? ಆಗಲ್ಲ. ಯಾಕಾಗಲ್ಲ? ಯಾಕೆ ಅಂತ ಅಂದರೆ, ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ 0 ಆಗಿಬಿಡುತ್ತೆ. ಮ್ಯಾಕ್ಸಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಡಿನಾಮಿನೇಟರ್ 0 ಆಗಂಗಿಲ್ಲ. ದೇರ್ ಫೋರ್ ನಾವೇನು ಮಾಡ್ತೀವಿ? ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡ್ತೀವಿ. ಅವಾಗ ಏನಾಗುತ್ತೆ? ಲಿಮಿಟ್ x tends to 0, 1 ಇಂದು ಡಿಫ್ರೆನ್ಸಿಯೇಷನ್ 0 ಮೈನಸ್ ಕಾಸ್ ಇನ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಪ್ಲಸ್ ಆಗುತ್ತೆ. 0 ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಕೆ ಎಕ್ಸ್ ಇಂಟು ಕೆ ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಸೈನ್ ಎಕ್ಸ್ ಇಂದ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಫಸ್ಟ್ ಫಂಕ್ಷನ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ 1 and this is 1/2. So what will you get here? 0 minus into minus plus ಆಗುತ್ತೆ. ಕೆ ಸೈನ್ ಕೆ ಎಕ್ಸ್ ಈಗಲೂ ಕೂಡ 0 ಹಾಕಿದ್ರೆ ಏನಾಗುತ್ತೆ ನಮಗೆ? ಇಲ್ಲಿ ನೋಡಿ, ಎಕ್ಸ್ ಇಂಟು ಅಂದರೆ 0 into anything 0, ಸೈನ್ 0 ಆಲ್ಸೋ 0. ಸೊ ಅಗೇನ್ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಸೊ ವಾಟ್ ವಿಲ್ ಯು ಗೆಟ್? ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಇದು ಪ್ಲಸ್ ಆಗಿದೆ ಆಲ್ರೆಡಿ, ಕೆ ಹಾಗೆ ಇರಲಿ, ಕೆ ಸ್ಕ್ವೇರ್ ಆಗುತ್ತೆ ಕಾಸ್ ಕೆ ಎಕ್ಸ್. ಸೈನ್ ಇನ್ ಡಿಫ್ರೆನ್ಸಿಯೇಷನ್ ಕಾಸ್, ಕೆ ಎಕ್ಸ್ ಡಿಫ್ರೆನ್ಸಿಯೇಷನ್ ಮತ್ತೆ ಕೆ ಬರುತ್ತೆ, ಆ ಕೆ ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಡಿವೈಡೆಡ್ ಬೈ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂದ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಫಸ್ಟ್ ಫಂಕ್ಷನ್ ಇಂಟು cos x differentiation minus sin x plus cos x plus sin x differentiation is cos x is equal to 1/2 ಆಗುತ್ತೆ. ಈಗ 0 ಅಪ್ಲೈ ಮಾಡಬಹುದಾ? ಅಬ್ಸರ್ವ್ ಮಾಡಿ, ಮಾಡಬಹುದು ಡೆಫಿನೆಟ್ಲಿ. ಯಾಕಂದರೆ ಕಾಸ್ ಈಸ್ ಫ್ರೀ ಫ್ರಮ್ ದ ಎಕ್ಸ್ ವ್ಯಾಲ್ಯೂ. ಓಕೆ, ಅದ್ರ ಜೊತೆಗೆ ಎಕ್ಸ್ ಅಟ್ಯಾಚ್ ಇದ್ರೆ ಏನಾಗುತ್ತೆ? 0 ಆಗಿಬಿಡುತ್ತೆ. ಈಗ 0 ಅಪ್ಲೈ ಮಾಡಿದ್ರೆ ನೋಡ್ರಿ, 0 into anything ಇದು 0 ಆಯಿತು. ಕಾಸ್ 0 ವ್ಯಾಲ್ಯೂ 1, ಕಾಸ್ 0 1, ಕಾಸ್ 0 1, 1 + 1 2, k square by 2, k square by 2 is equal to 1/2, 2 cancel. From this I can say that the value of k is plus or minus 1. Simple.
ಓಕೆ, ಸೊ ನೆನಪಿರಲಿ, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ರಿಲೇಟೆಡ್ ಕ್ವೆಶನ್ಸ್ ಇರ್ತಾವಲ್ಲ, ಆದಷ್ಟು ಆ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಆ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಆಯಿತು, ವ್ಯಾಲ್ಯೂ ಬರ್ತಿದೆ ಅಂದರೆ ವ್ಯಾಲ್ಯೂ ಬರೀಬಹುದು. ವ್ಯಾಲ್ಯೂ ಬರ್ತಿಲ್ಲ ಅಂದರೆ ಡಿನಾಮಿನೇಟ್ರಲ್ಲಿ 0 ಬರ್ತಿದೆ, ಫಂಕ್ಷನ್ ಅನ್ಡಿಫೈನ್ಡ್ ಆಗ್ತಿದೆ ಅಂದಾಗ ನಾವೇನು ಮಾಡ್ತೀವಿ, ಎಲ್ ಹಾಪಿಟಲ್ ರೂಲ್ನ ಅಪ್ಲೈ ಮಾಡ್ತೀವಿ. ಓಕೆ, ಎಲ್ ಹಾಪಿಟಲ್ ರೂಲ್ ಏನು ಹೇಳುತ್ತೆ ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಸಪ್ರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿ ದೆನ್ ಟ್ರೈ ಟು ಅಪ್ಲೈ ದಟ್ ಪಾಯಿಂಟ್. ಈವನ್ ದೆನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಮ್ಮೆ ಏನು ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. If A1, A2, these things are in AP, then the value of this one. Okay. Determinant, sequence, it is combine. ರೈಟ್. ಇಲ್ಲೇನಾಗ್ಬಿಡುತ್ತೆ ಅಂತಂದರೆ ನೀವು ಕಾಲಮ್ ಆಪ್ರೇಷನ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ, ವಿಚ್ ಯು ಹ್ಯಾವ್ ನಾಟ್ ಲರ್ನ್ಡ್ ಆ್ಯಕ್ಚುಲಿ. ಓಕೆ, ದೇರ್ಫೋರ್ ನಾವೇನು ಮಾಡೋಣ ಅಂತಂದರೆ ಇದನ್ನು ಸ್ಕಿಪ್ ಮಾಡೋಣ. ಯಾಕೆ ಅಂತಂದರೆ ನೀವು ಕಾಲಮ್ ಆಪ್ರೇಷನ್ಸು, ರೋ ಆಪ್ರೇಷನ್ಸು ನಿಮ್ಮ ಸಿಲೆಬಸ್ಸಲ್ಲಿ ಈಗ ಪ್ರೆಸೆಂಟ್ಲಿ ಡಿಲೀಟ್ ಆಗಿದೆ. Okay, next coming to question number 58. What is being given if 2 power x plus 2 power y is equal to this much, then what is dy by dx? Very simple. What you will be doing is differentiate ಮಾಡಿ ಈಸಿಯಾಗಿ 2 power x plus y ಇದೆ, ಹೌದಲ್ವಾ? ಸೊ 2 power x plus y ಇದನ್ನು ನೀವು ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಬೆಟರ್ ಆಪ್ಷನ್ ಏನು ಅಂತ ಅಂದರೆ ಫಸ್ಟು ಡಿವೈಡ್ ಮಾಡ್ಕೊಳ್ರಿ. ಸಿ 2 power x plus y ಇದೆಯಾ, ದಟ್ ಮೀನ್ಸ್ 2 power x into 2 power y. So do one thing, divide whole equation by 2 power x plus y. So it becomes easy for you. Now say same quantity by same quantity 1 ಆಯ್ತಾ. ಇದು ಅಷ್ಟೇ, ಇದು ಸಪ್ರೇಟ್ ಮಾಡಿದ್ರೆ 2 power x by 2 power x plus y ಅಂದರೆ 2 power x into 2 power y ಬರಿಬೋದಲ್ಲ, ಪ್ಲಸ್ 2 power y divided by 2 power x into 2 power y which is equal to 1. ಓಕೆ, ಅಲ್ಲಿಗೆ ನಮಗೇನು ಸಿಕ್ತು, 2 power minus y plus 2 power minus x, ನ್ಯೂಮರೇಟರ್ಗೆ ಹೋದರೆ ಮೈನಸ್ ಆಗುತ್ತೆ, ಈಸ್ ಈಕ್ವಲ್ ಟು 1. ನೌ ಇಟ್ ಈಸ್ ಈಸಿ ಟು ಡಿಫ್ರೆನ್ಶಿಯೇಟ್. ಓಕೆ, ಸೊ ಈ ಡಿಫ್ರೆನ್ಶಿಯೇಷನ್ ಆಫ್ ಎ ಪವರ್ ಎಕ್ಸ್ ಅಂತ ಅಂದರೆ ಏನಾಗುತ್ತೆ, ಎ ಪವರ್ ಎಕ್ಸ್ ಇಂಟು ಲಾಗ್ ಎ, ದಟ್ ಈಸ್ ನಥಿಂಗ್ ಬಟ್ ಲಾಗ್ 2 ಇಂಟು ಮೈನಸ್ ವೈದು ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, -1 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಇದೇ ಸೇಮ್ ಈ ಕೇಸಿಗೆ ಬಂದರೆ ಏನಾಗುತ್ತೆ, ಎ ಪವರ್ ಎಕ್ಸ್ ಇಂಟು ಲಾಗ್ ಎ, ಬಟ್ ಲಾಗ್ ಎ ಮೈನಸ್ ಎಕ್ಸ್ ಇಂದು ಡಿಫ್ರೆನ್ಸಿಯೇಷನ್ -1. ಓಕೆ, ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಮೈನಸ್ ಆಗುತ್ತೆ, ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0. ದೇರ್ ಫೋರ್ ಇಫ್ ಯು ಟೇಕ್ ಮೈನಸ್ ಕಾಮನ್, ವಾಟ್ ವಿಲ್ ಯು ಗೆಟ್ ಈಸ್, ಅಥವಾ ಇದನ್ನ ಈ ರೀತಿ ಮಾಡ್ತೀರಾ ಅಂದರೂ ಓಕೆ, dy by dx is equal to, ಇದನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, 2 power minus x into log 2 divided by minus 2 to the power of minus y log 2. log 2 ಕ್ಯಾನ್ಸಲ್. ಓಕೆ, ಇಲ್ಲಿ ಮೈನಸ್ ಇರೋದು ಈ ಕಡೆ ಬಂದಾಗ ಪ್ಲಸ್ ಆಗಿದೆ, ಈ ಮೈನಸ್ ಡಿನಾಮಿನೇಟರ್ ಕ್ಯಾರಿ ಮಾಡ್ತಾ ಇರೋದ್ರಿಂದ ನಾವು ಹಾಗೆ ಬರಿತೇವೆ. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ, ಈ ಥರ ಆನ್ಸರ್ ಕೊಟ್ಟಿದ್ದಾರೆ, ಬೈದವೆ ಏನು ಕೊಟ್ಟಿದ್ದಾರೆ. ಓಕೆ, ಹಂಗಂದ್ರೆ ಸ್ವಲ್ಪ ಸ್ಪ್ಲಿಟ್ ಮಾಡಬೇಕಾಗುತ್ತೆ ನೋಡಿ, ಮೈನಸ್ 2 power minus x ಇಂಟು 2 power minus y ನ್ಯೂಮರೇಟರ್ಗೆ ಹೋದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತಾ. ಸೊ ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು minus 2 to the power of y minus x, ಅಂದ್ರೆ plus y minus x. ಇದೆಯಾ ಎಲ್ಲಾದರೂ ಆಪ್ಷನ್, just check it out. Yes, you're having option C, quite similar to the answer we got, right? So therefore option C is the right answer. Next one bit, if f of x is equal to sin inverse 2x by 1 plus x square, then find f dash of root 3 ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಎಫ್ ಆಫ್ ಎಕ್ಸ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ, ಸೊ ದಟ್ ಎಫ್ ಡ್ಯಾಶ್ ಅಂದರೆ ಡೆರಿವೇಟಿವ್ ಮಾಡೋದು ಈಸಿ ಆಗುತ್ತೆ. ಅಬ್ಸರ್ವ್ ಮಾಡಿ, ಸೈನ್ ಇನ್ವರ್ಸ್ ಇದೆ, ಒಳಗಡೆ ಸೈನ್ ಸಮಥಿಂಗ್ ಬಂದರೆ ಸೈನ್ ಇನ್ವರ್ಸು ಸೈನ್ ರಿಮೂವ್ ಮಾಡಿ ಆ ಸಮಥಿಂಗ್ ಅಷ್ಟೇ ಬರಿತೀವಿ. ಹಾಗಾಗಿ ನಮಗೆ ಫ್ಲ್ಯಾಶ್ ಆಗಬೇಕು, 2x divided by 1 plus x square is nothing but sin 2x formula. Correct? So that's why what we will do, we'll make a substitution, that is put x is equal to tan theta. Therefore what will you get, sin inverse of sin 2 theta ಸಿಗುತ್ತೆ. ಆನ್ಸರ್ ಏನಾಗುತ್ತೆ, 2 theta means 2 tan inverse x. Therefore ನಿಮಗೆ f of x ಆಕ್ಚುಲ್ ಆಗಿ ಏನು ಸಿಕ್ಕಿದೆ ಅಂದರೆ 2 tan inverse x, and they are asking f dash, right? So better you now take the derivative, differentiate ಮಾಡಿ, differentiate ಮಾಡಿದಾಗ 2 ಹಾಗೆ ಇದೆ, tan inverse differentiation is 1 by 1 plus x square. Now they are asking you f dash of root 3, so wherever you see x, substitute root 3, 1 plus root 3
whole square, square root cancel. Alright, so what will you get is 2 divided by 1 plus 3, which is nothing but 2 by 4, which is nothing but what? 1 by 2 ಆಗುತ್ತೆ. ಅರ್ಥ ಆಯ್ತಲ್ಲ? So that is what is your answer is there. Yes, option C is the right answer. ಅರ್ಥ ಆಯ್ತಲ್ಲ? Next, the right hand and left hand limit of the function are respectively. ಅಂದ್ರೆ ಅವ್ರು ಏನು ಮಾಡಿದ್ದಾರೆ, ನಿಮಗೆ ರೈಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ವಿಚ್ ಈಸ್ ಕ್ವೈಟ್ ಸಿಂಪಲ್ ಅಗೇನ್. ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಅಂದರೆ ಏನಾಗುತ್ತೆ ಹೇಳಿ, ಲಿಮಿಟ್ ಎಕ್ಸ್ ಅಪ್ರೋಚಸ್ 0 ಮೈನಸ್ ಮೀನ್ಸ್ 0 ಅಪ್ರೋಚ್ ಮಾಡುತ್ತೆ ಲೆಫ್ಟ್ ಸೈಡಿಂದ. 0 ಮೈನಸ್ ಅಂದರೆ ನಾಟ್ ಈಕ್ವಲ್ ಟು ಏನು ಬರೀತೀರಾ, e to the power of 1 by x minus 1 divided by e power 1 by x plus 1. Right? So which is nothing but when you substitute 0, what will you get there? 0 minus substitute ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಮೈನಸ್ ಇನ್ಫಿನಿಟಿ ಮೈನಸ್ 1 ಡಿವೈಡೆಡ್ ಬೈ ಇ ಟು ದ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಪ್ಲಸ್ 1 ಸಿಗುತ್ತೆ, ಹೌದಲ್ವಾ? ಸೊ ಇ ಪವರ್ ಇನ್ಫಿನಿಟಿ ಅಂತ ಅಂದರೆ ಮೈನಸ್ ಇನ್ಫಿನಿಟಿ ಅಂದರೆ ಏನು, ಆ್ಯಕ್ಚುಲಿ 1 ಬೈ ಇ ಪವರ್ ಇನ್ಫಿನಿಟಿ ತಾನೆ. ಇ ಪವರ್ ಇನ್ಫಿನಿಟಿ ಈಸ್ ವಾಟ್, ಇಟ್ಸ್ ಆಲ್ಮೋಸ್ಟ್ ಇನ್ಫಿನಿಟಿ. ಸೊ 1 ಬೈ ಇನ್ಫಿನಿಟಿ ಅಂದರೆ ಎಷ್ಟಾಗುತ್ತೆ, 0 ಆಗುತ್ತೆ. ಇದು ನೀವು ಹೈಯರ್ ಸ್ಟಡೀಸಲ್ಲಿ ಕಲಿತೀರಾ, ಸ್ವಲ್ಪ ನೆನಪಿರಲಿ. 1 ಬೈ 0 ಈಸ್ ಈಕ್ವಲ್ ಟು ಅನ್ಡಿಫೈನ್ಡ್ ಅಂದರೆ ಇನ್ಫಿನಿಟಿ ಅಂತೀವಾ. ಅದೇ ರೀತಿ ಈ ಇನ್ಫಿನಿಟಿನ ಈ ಕಡೆ ಕಳಿಸಿ 0ನ ಈ ಕಡೆ ಕಳಿಸಿದ್ರೆ 1 ಬೈ ಇನ್ಫಿನಿಟಿ ವಿಲ್ ಬಿ ಈಕ್ವಲ್ ಟು 0 ಅಂತ ನಾವು ಕಲಿತೀವಿ ಹೈಯರ್ ಸ್ಟಡೀಸಲ್ಲಿ. ಓಕೆ, ಸೊ ಅದು ಸ್ವಲ್ಪ ನೆನಪಿರಲಿ ನಿಮಗೆ. ದೇರ್ಫೋರ್ ಇದೇನಾಗುತ್ತೆ, 0 ಮೈನಸ್ 1 ಡಿವೈಡೆಡ್ ಬೈ ಪ್ಲಸ್ 1. ಅಲ್ಲಿಗೆ ಆನ್ಸರ್ ಏನಾಯಿತು, ಮೈನಸ್ 1. ವಾಟ್ ಈಸ್ ಇಟ್, ಎಲ್ ಎಚ್ ಎಲ್. ದೇರ್ಫೋರ್ ಆನ್ಸರ್ ಸಿ ಮತ್ತು ಬಿ ಡಿಲೀಟ್. ಯಾಕೆ, ಎಲ್ ಎಚ್ ಎಲ್ ಮೈನಸ್ ಅಲ್ಲ, ಎಲ್ ಹೆಚ್ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್? ಸೊ ಅಲ್ಲಿಗೆ ಸಾರಿ, ಇದು ಎ ಮತ್ತು ಡಿ ಡಿಲೀಟ್ ಆಗುತ್ತೆ. ಯಾಕೆ, ಲೆಫ್ಟ್ ಹ್ಯಾಂಡು ರೈಟ್ ಸೈಡ್ ಇದೆ, ರೆಸ್ಪೆಕ್ಟಿವ್ಲಿ ವರ್ಡ್ ಕೊಟ್ಟಿದ್ದಾರೆ. ರೈಟ್ ಸೈಡನ್ನು ಸೆಕೆಂಡ್ ವ್ಯಾಲ್ಯೂ ಮಸ್ಟ್ ಬಿ ಮೈನಸ್ 1. ಸೊ ಮೈನಸ್ 1 ಐತೆ, ಇಲ್ಲೂ ಮೈನಸ್ 1 ಐತೆ. ಓಕೆ, ಸೊ ಎ, ಸಿ ಆ್ಯಂಡ್ ಡಿ ಆರ್ ದ ಪಾಸಿಬಲ್ ಆನ್ಸರ್ಸ್. ನಾವು ಲೆಟ್ ಅಸ್ ಟ್ರೈ ಫಾರ್ ರೈಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ಕೇಸಲ್ಲಿ ಏನಾಗುತ್ತೆ, ಅದೇ ಥರ ನಾವು ಇನ್ಫಿನಿಟಿನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋದರೆ 1 ಮೈನಸ್ ಇ ಟು ದ ಪವರ್ ಆಫ್ ಇನ್ಫಿನಿಟಿ ಡಿವೈಡೆಡ್ ಬೈ 1 ಪ್ಲಸ್ ಇ ಟು ದ ಪವರ್ ಆಫ್ ಮೈನಸ್ ಇನ್ಫಿನಿಟಿ, ವಿಚ್ ಈಸ್ ನಥಿಂಗ್ ಬಟ್ 1 minus 0 by 1 plus 0, which is equal to 1. Therefore, the answer is 1 and minus 1. ಆ್ಯಕ್ಚುಲಿ ಇದು ಸ್ವಲ್ಪ ಹೈಯರ್ ಲೆವೆಲ್ ಇದೆ, ಜಾಸ್ತಿ ಏನು ಕಷ್ಟ ಇಲ್ಲ. ಅಥವಾ ನೀವು ಡೆಫಿನೇಷನಿಂದ ಮಾಡ್ತೀನಿ ಅಂದರೆ ಡೆಫಿನೇಷನ್ನು ಮಾಡಬಹುದು. ಡೆಫಿನೇಷನಿಂದ ಅಂದರೆ ಹೇಗೆ, h tends to 0 ಅಂತ ತಗೊಂಡ್ಬಿಟ್ಟು ಯು ಕ್ಯಾನ್ ಟ್ರೈ ದಟ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ KCET 2020 ಪೇಪರ್ ಆ್ಯಸ್ ವೆಲ್. ಓಕೆ, 2020 ಪೇಪರ್ ಕೂಡ ಸಾಲ್ವ್ ಆಯಿತು. ಸೊ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ನಿಮಗೆ ವಿಡಿಯೋ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಶೇರ್ ಮಾಡಿಬಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ಈಗ KCET ಎಕ್ಸಾಮ್ ತುಂಬ ಹತ್ರ ಇರೋದ್ರಿಂದ ಮೇಕ್ ಶೋರ್ ಯು ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ವಾಟ್ ಎವರ್ ದ ಡೌಟ್ಸ್ ಯು ಹ್ಯಾವ್ ರಿಗಾರ್ಡಿಂಗ್ ದಿಸ್ ವಿಡಿಯೋ, ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್, ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಓಕೆ, ಆ್ಯಂಡ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್, ಈವನ್ ದೆನ್ ಟ್ರೈ ಟು ಕಾಮೆಂಟ್ ಯುವರ್ ಒಪಿನಿಯನ್ಸ್ ಇನ್ ದ ವಿಡಿಯೋಸ್, ಇನ್ ದ ಕಾಮೆಂಟ್ ಸೆಕ್ಷನ್ ಆಫ್ ದ ವಿಡಿಯೋ, ಸೊ ದ್ಯಾಟ್ ಯುವರ್ ಕಾಮೆಂಟ್ಸ್ ವಿಲ್ ಮೋಟಿವೇಟ್ ಮೀ ಟು ಡೂ ಈವನ್ ಮೋರ್ ಕ್ಲಾಸಸ್. ಓಕೆ, ರೈಟ್? ಸೊ ಅಷ್ಟೇ, ನೀವು ಚೆನ್ನಾಗಿರ್ರಿ, ಬೇರೆಗೂ ಚೆನ್ನಾಗಿಟ್ಕೊಳ್ರಿ. ಬಿ ಹ್ಯಾಪಿ ಆ್ಯಂಡ್ ಮೇಕ್ ಅದರ್ಸ್ ಹ್ಯಾಪಿ. ಆ್ಯಂಡ್ that's all for today. Thank you so much. God bless you.